ಅನ್ನ ಆರ್ಥಿಕ ಉತ್ತೇಜನ. ಎರಡನೇದ್ರಿ ನಾಗರಿಕರ ಆಕಾಂಕ್ಷೆಗಳು. ಮೂರನೇದ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್. ಆಮೇಲೆ ಫ್ರೇಟ್ ಕಾರಿಡಾರ್ ಬಂದರೆ ಎಲ್ಲಿಂದ ಎಲ್ಲಿಗೆ ಬರ್ತಾವ್ರಿ? ಡಂಕನ್ ಟು ಸೂರತ್. ಡಂಕನ್ ವೆಸ್ಟ್ ಬೆಂಗಾಲ್. ಸೂರತ್ ಬಂದಾಗ ಗುಜರಾತ್. ಈಗ ಹೇಳಿ ನೋಡು, ಗುಜರಾತ್ದಾಗ ಎಲ್ಲಿ MLFF ಅಂತ ರೀಸೆಂಟಾಗಿ ಫಸ್ಟ್ ಟೋಲ್ ಗೇಟ್ ಲಾಂಚ್ ಮಾಡ್ತಾರ. ಎಲ್ಲಿ MLFF ಫುಲ್ ಫಾರ್ಮ್ ಕೇಳ್ರ? ಮಲ್ಟಿ ಲೇನ್ ಫ್ರೀ ಫ್ಲೋ ಅಂತ ಬರ್ತೈತಿ. ಯಾಕಂದ್ರೆ ಈಗ ರೀಸೆಂಟಾಗಿ ಸೆಕೆಂಡ್ ಎಡಿಷನ್ ಮಾಡ್ರಿ ಡೆಲ್ಲಿ ಒಳಗೆ. ಬಟ್ ಅವು ಸೆಕೆಂಡ್ ಥರ್ಡ್ ಏನೈತಲ್ಲ ಅವು ಏನು ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಬಟ್ ಫಸ್ಟ್ ಎಲ್ಲಿ ಮಾಡ್ರತ್ ನೆನಪಿಟ್ಕೊಡ್ರಿ. ಮಲ್ಟಿ ಲೇನ್ ಫ್ರೀ ಫ್ಲೋ ಅಂದ್ರೆ ಗೊತ್ತೈತಲ್ರಿ? ಮಲ್ಟಿ ಲೇನ್ ಫ್ರೀ ಫ್ಲೋ ಅಂದ್ರೆ ಫಾಸ್ಟ್ಯಾಗಿಗೆ ಈಗ ಏನು ಗೇಟ್ ಅದಾವಲ್ಲ ಫಾಸ್ಟ್ಯಾಗಿ ರೀಡ್ ಆಕತಿ ಈಗೂ ಪ್ರೆಸೆಂಟ್. ಬಟ್ ಏನಂದ್ರೆ ಈಗ ಗೇಟ್ ಇರ್ತಾವೆ, ಅದಕ್ಕೆ ರೀಡ್ ಆದ್ಮೇಲೆ ಗೇಟ್ ಓಪನ್ ಆಕತಿ. ಬಟ್ ಇದು ಮಲ್ಟಿ ಲೇನ್ ಫ್ರೀ ಫ್ಲೋದಾಗ ಹೆಂಗೆ ಇರ್ತೈತೆ ಅಂದ್ರೆ ಗುಜರಾತ್ ಒಳಗೆ ಆಟೋಮೆಟಿಕ್ ರೋಡ್ ಮೇಲೆ ಗಾಡಿ ಹೋಗಿರ್ತೈತಿ, ಅದು ನಂಬರ್ ಡಿಟೆಕ್ಟ್ ಮಾಡಿ ಟೋಲ್ ಕಟ್ಟಾಕಿರ್ತೈತಿ. ಇದ್ರ ಮೇಲೆ ಮಾಡ್ಯಾರ, ನೆನಪಿಟ್ಕೊರೋದ್ನು. ನೆಕ್ಸ್ಟ್ ಇದು ಹೇಳ್ರಿ, ಇದನ್ನು ಹೈ ಸ್ಪೀಡ್ ರೈಲ್ ಕಾರಿಡಾರ್ ಎಷ್ಟು ಅದಾವ್ರಿ? ಎಷ್ಟು? 7 ಅದಾವಲ್ಲ ಹೈ ಸ್ಪೀಡ್ ರೈಲ್ ಕಾರಿಡಾರ್. ನೆನಪದಾವಲ್ಲ ಹೇಳ್ರಿ ಒಂದು ಲಾಸ್ಟ್. ಡೆಲ್ಲಿ ಟು ವಾರಣಾಸಿ ಒಂದ, ವಾರಣಾಸಿ ಟು ಸಿಲಿಗುರಿ. ನೆಕ್ಸ್ಟ್ ಕೆಳಗೆ ಬಂದಾಗ ಮುಂಬೈ ಟು ಹೈದರಾಬಾದ್, ಮುಂಬೈ ಟು ಪುಣೆ, ಮುಂಬೈ ಟು ಪುಣೆ, ಪುಣೆದಿಂದ ಹೈದರಾಬಾದ್, ಈಗ ಹೈದರಾಬಾದಿಂದ ಚೆನ್ನೈ ಮತ್ತು ಚೆನ್ನೈ ಟು ಬೆಂಗಳೂರು. ಇವ್ನು ಹಿಂಗೆ ನೆನಪಿಟ್ಕೋರೆ. ಯಾಕಂದ್ರೆ ಹೈ ಸ್ಪೀಡ್ ರೈಲ್ ಕಾರಿಡಾರ್ ಹೆಂಗೆ ಬೇಕಾದ್ ಕೇಳ್ಬೋದು. ಹೇಳಿಕೆ ಟೈಪ್ನಾಗ ಯಾವುದೋ ಸೆಂಟ್ರಲ್ ಬಜೆಟ್ನಾಗ ಮಂಡನೆ ಮಾಡ್ಯಾರ. ನೆಕ್ಸ್ಟ್ ಬಯೋಫಾರ್ಮಾ ಅಂತೂ ಹೇಳಿರಿ. ISM 2.0 ಫುಲ್ ಫಾರ್ಮ್ ಏನು ಹೇಳ್ರಿ? ISM ಅಂದ್ರೆ ಇಂಡಿಯನ್ ಸೆಮಿಕಂಡಕ್ಟರ್ ಮಿಷನ್ 2.0 ಅಂತ ಹೇಳಿದ್ವಲ್ಲ, ISM 2.0 ಲಾಂಚ್ ಮಾಡ್ಯಾರ. ಇಕ್ವಿಪ್ಮೆಂಟ್ಸ್ ರೆಡಿ ಮಾಡ್ಬೇಕಂತ ಹೇಳಿ. ನೆಕ್ಸ್ಟ್ ರೇರ್ ಅರ್ತ್ ಕಾರಿಡಾರ್ಸ್ ಹೇಳ್ರಿ, ಎಲ್ಲೆಲ್ಲದಾವು? ಕೇರಳ, ತಮಿಳ್ನಾಡು, ಆಂಧ್ರ, ಒಡಿಸ್ಸಾ. ಇದು ಎದಕ್ಕೆ ನೆನಪಿಟ್ಕೋರಿ ಅಂದ್ರೆ ನಾಳೆ ಎಲ್ಲರ ಇನ್ ಕೇಸ್ ಎಲ್ಲರ ಹಿಂಗೆ ಕೇಳಿರತ್ತೇಳಿ, ಜಗತ್ನಾಗ ಅತಿ ಹೈಯೆಸ್ಟ್ ತೋರಿಯಂ ರಿಸರ್ವ್ ಹೊಂದಿದ ಕಂಟ್ರಿ ಯಾವುದಂದ್ರೆ ಅಂದ್ರೆ ತೋರಿಯಂ ಇದನ್ನು ತೋರಿಯಂ ಮೆಟಲ್ಸ್ ಏನದಾವಲ್ಲ ಅವ್ನು ಹೊಂದಿದ್ದ ಕಂಟ್ರಿ ಯಾವ್ದು ಜಗತ್ನಾಗ ಅತಿ ದೊಡ್ಡದಂದ್ರೆ ಹೇಳ್ರಿ? ಇಂಡಿಯಾ ನೋಡ್ರಿ. ಇದು ಭಾರತ ಹೈಯೆಸ್ಟ್ ರಿಸರ್ವ್ ಹೊಂದೈತಿ. ಅದು ಎಲ್ಲಿ ಸಿಗ್ತೈತೆ ಅಂದ್ರೆ ತೋರಿಯಂ ಯುವ ರೀಸನ್ದೊಳಗೆ ಸಿಗ್ತೈತೆ. ಅದಕ್ಕೆ ರೇರ್ ಅರ್ತ್ ಕಾರಿಡಾರ್ ಅಂತ ಮಾಡ್ಯಾರ, ನೆನಪಿಟ್ಕೋರಿ. ಎಸ್ ನೆನಪಿಟ್ಕೋರಿ. ತೋರಿಯಂ ಯಾವ ಇದರದಿಂದ ಮಾಡ್ತಾರೆ ಹೇಳ್ರಿ? ರಾ ಮಟೀರಿಯಲ್ದಿಂದ ಮೊನೋಸೈಟ, ಆಮೇಲೆ ಪಿಂಚ್ ಬ್ಲೆಂಡ. ಎಸ್ ಮೊನೋಸೈಡ್ದಿಂದನೇ ತೋರಿಯಂ. ಮೊನೋಸೈಡ್ ಸ್ಯಾಂಡ್ಸ್ ಅದು ಸಿಗ್ತಾವಲ್ಲ ಅದನ್ನ ಏನು ಕನ್ವರ್ಟ್ ಮಾಡಿ ತೋರಿಯಂ ಅಂತ ಆಕತ್ತೆ. ಮೊನೋಸೈಡ್ದಿಂದಲ್ಲ, ಮೊನೋಸೈಡ್ದಿಂದ ತೋರಿಯಮ್ಮ. ತೋರಿಯಂ ರಿಸರ್ವ್ ಅಂದ್ರೆ ಗೊತ್ತಾಗತ್ತಲ್ಲ. ತೋರಿಯಂ ರಿಸರ್ವ್ ಇರೋದು ಸೌತ್ದಾಗ ಐತಿ. ಅದ್ರ ಸಲ್ಮಾನ್ ಜಗತ್ನಾಗ ಹೈಯೆಸ್ಟ್ ತೋರಿಯಂ ಹೊಂದಿದ ಕಂಟ್ರಿ ಯಾವ್ದಂದ್ರೆ ಇಂಡಿಯಾ ಬರ್ತೈತೆ. ಆಮೇಲೆ ರೇರ್ ಅರ್ತ್ ಕಾರಿಡಾರ್ ಎದಕ್ಕೆ ಮಾಡ್ಯಾರ ಅಂದ್ರೆ ಇಲ್ಲೇ ರೇರ್ ಅರ್ತ್ ಮೆಟಲ್ ಸಿಗ್ತಾವತ್ ಮಾಡ್ಯಾರ. ಯಾವ ಹೇಳ್ರಿ ಕಾರಿಡಾರ್? ಲಾಸ್ಟ್ ಕೇರಳ, ತಮಿಳ್ನಾಡು, ಆಂಧ್ರ, ಒಡಿಸ್ಸಾ. ನೆನಪೈತಲ್ಲ? ಕೇರಳ, ತಮಿಳ್ನಾಡು, ಆಂಧ್ರ, ಒಡಿಸ್ಸಾ. ಈಗ ಹೇಳ್ರಿ ನೋಡಿ ಹಿಂಗೆ ಟರ್ಟಲ್ ಕಾರಿಡಾರ್ ಎಲ್ಲೆಲ್ಲಿ ಬರ್ತಾವೆ? ಇಲ್ಲೇ ಕರ್ನಾಟಕ, ಕೇರಳ, ಒಡಿಸ್ಸಾ. ಅದ್ರೋಗ ಮತ್ತೆ ಕನ್ಫ್ಯೂಸ್ ಆಗ್ಬೇಡ್ರಿ. ಟರ್ಟಲ್ ಕಾರಿಡಾರ್ ಅಂದ್ರೆ ಗೊತ್ತಾಗತ್ತಲ್ಲ ಯಾವ್ದಾ? ಆಮೆಗಳ ಸಲ್ಮಾನ್. ಆಮೆಗಳ ಸಲ್ಮಾನ್. ಓಕೆ. ಇದು ಮಹಾತ್ಮ ಗಾಂಧಿ ಗ್ರಾಮ್ ಸ್ವರಾಜ್ ಇನಿಷಿಯೇಟಿವ್ ಎದಕ್ಕೆ ತರತ್ತಾರ್ರಿ ಸೆಂಟ್ರಲ್ ಬಜೆಟ್ನಾಗ? ಎದಕ್ಕೆ ರೀ? ಖಾದಿ. ಇದು ನೆನಪಿಟ್ಕೋರೆ. ಮಹಾತ್ಮ ಗಾಂಧಿ ಗ್ರಾಮ್ ಸ್ವರಾಜ್ ಇನಿಷಿಯೇಟಿವ್ ಅಂತ ಹಾಕಿ ಅವ್ರು ಹೆಂಗೆ ಬೇಕಾದ್ ಕೇಳ್ರು ಇದನ್ನ ಕನ್ಫ್ಯೂಸ್ ಆಗಬಾರ್ದು. ಇದು ಎದಕ್ಕೆ ತಂದಾರ ಸೆಂಟ್ರಲ್ ಬಜೆಟ್ನಾಗ ಅಂದ್ರೆ ಓನ್ಲಿ ಫಾರ್ ಖಾದಿ ಏನಿರ್ತಲ್ಲ ಕೈಮಗ್ಗಗಳಿಂದ ಏನು ಮಾಡ್ತಿರ್ತಾರಲ್ಲ ಅದ್ರ ಸಲ್ಮಂದಿ. ಯಾವ ಮಿನಿಸ್ಟ್ರಿ ಅಂತ ಕೇಳ್ರ? ಹೇಳಿದ್ದಿಲ್ಲ, ಟೆಕ್ಸ್ಟೈಲ್ ಮಿನಿಸ್ಟ್ರಿ. ಟೆಕ್ಸ್ಟೈಲ್ ಮಿನಿಸ್ಟ್ರಿ ಬಂದಾಗ ಜಗತ್ನಾಗ ಸ್ಪ್ರೆಡ್ ಮಾಡ್ಬೇಕಂತ ಯಾವ್ದು ಮಾಡ್ರಿ ಹೇಳ್ರಿ ಇನಿಷಿಯೇಟಿವ್? ವಿಶ್ವಸೂತ್ರ. ನೆಕ್ಸ್ಟ್ ಇದನ್ನು ಗೊತ್ತೈತಲ್ಲ PM ಮಿತ್ರನು. ಈ PM ಮಿತ್ರ ಅಂದ್ರೆ ಏನು? ಮೆಗಾ ಟೆಕ್ಸ್ಟೈಲ್ ಇಂಡಸ್ಟ್ರಿಗಳನ್ನ ಕಾರಿಡಾರ್ ಡೆವಲಪ್ ಮಾಡ್ಬೇಕಂದ್ರೆ ನೆನಪೈತಲ್ಲ. ಎಷ್ಟು ಮಾಡ್ತಂದ್ರೆ ಟೋಟಲ್ ಆಗಿ ಅಂದ್ರೆ 7. ಇದು ಯಾವ ಮಿನಿಸ್ಟ್ರಿ ಅಂದ್ರೆ ಇದು ಟೆಕ್ಸ್ಟೈಲ್ ಮಿನಿಸ್ಟ್ರಿ. ಓಕೆ. ಟ್ರೆಕ್ಕಿಂಗ್ ಆ್ಯಂಡ್ ಇದರ ಇನಿಷಿಯೇಟಿವ್ ಮಾಡ್ಯಾರ. ಏನಂದ್ರೆ ಪರಿಸರ ಆದಿಗಳು ಅಂತ ಕರೀತಾರೆ, ಅಥವಾ ಟ್ರೆಕ್ಕಿಂಗ್ ಸಲ್ಮಂದ್ ಅಂತ ಹೇಳಿದ್ನಿ. ಟ್ರೆಕ್ಕಿಂಗ್ ಆ್ಯಂಡ್ ಟೂರಿಸಮ್ ಸಲ್ಮಂದ್ ಒಂದು ಕಾರಿಡಾರ್ ಟ್ರಯಲ್ ಅಂತೇಳಿ. ಎಲ್ಲೆಲ್ಲಿ ಹೇಳ್ರಿ? ಜಮ್ಮು ಕಾಶ್ಮೀರ್ 1, ಸೆಕೆಂಡ ಹಿಮಾಚಲ್, ಥರ್ಡ ಉತ್ತರಾಖಂಡ್, ತಳಗ ಆಂಧ್ರ ಪ್ರದೇಶದ ಯಾವ್ದ್ರಿ? ಅರ್ಕು ವ್ಯಾಲಿ. ನೆಕ್ಸ್ಟ್ ಈ ಕಡೆ ಬಂದಾಗ ಪುದುಮಲೈ. ಪುದುಮಲೈ ಎಲ್ಲಿ ಕಂಡು ಬರ್ತೈತೆ ಅಂದ್ರೆ ತಮಿಳ್ನಾಡು ಮತ್ತು ಕೇರಳ. ನಾಳೆ ಹಿಂಗೂ ಕೇಳ್ಬೋದಾ? ಡೈರೆಕ್ಟ್ ಇದ ಬರೀ ಟ್ರೆಕ್ಕಿಂಗ್ ಅಂತ ಕೇಳಲ್ದ ಬಜೆಟ್ನಾಗ ಮಂಡನೆ ಮಾಡಿರ್ತ. ಪುದುಮಲೈ ಯಾವ 2 ಸ್ಟೇಟ್ ನಡು ಕಂಡು ಬರ್ತೈತೆ ಅಂತ ಕೇಳ್ಬೋದು. ಕೇರಳ ಮತ್ತು ತಮಿಳ್ನಾಡು. ನಾಳೆ ಆಪ್ಷನ್ನಾಗ ಕೇರಳ, ಆಂಧ್ರ ಪ್ರದೇಶ, ಕೇರಳ, ತಮಿಳ್ನಾಡು ಹಿಂಗೆ ಏನಾರ ಕೊಟ್ಟರು ಕನ್ಫ್ಯೂಸ್ ಆಗ್ಬೇಡ್ರಿ, ನೆನಪಿಟ್ಕೋರು. ಇಲ್ಲಾರ ಡೈರೆಕ್ಟ್ ಅರ್ಕು ವ್ಯಾಲಿ ಎಲ್ಲಿ ಕಂಡು ಬರ್ತೈತೆ ಅಂದ್ರೂ ಕೇಳ್ಬೋದು. ಎಲ್ಲಿ ಅಂದ್ರೆ ಆಂಧ್ರ ಪ್ರದೇಶದಾಗ ಅರ್ಕು ವ್ಯಾಲಿ ಕಂಡು ಬರ್ತೈತೆ. ಅದಕ್ಕೆ ಊಟಿ ಆಫ್ ಆಂಧ್ರ ಪ್ರದೇಶ ಅಂತೂ ಕರೀತಾರೆ. ಊಟಿ ಅಂದರೆ ಯಾವ್ದು ಕರಿತೀವಿ ಹೇಳ್ರಿ? ತಮಿಳ್ನಾಡ್ದು ಉದಕ ಮಂಡಲಕ್ಕೆ ಊಟಿ ಅಂತ ಹೆಂಗೆ ಕರೀತಾರಲ್ಲ ಸೇಮ್ ಹಂಗೆ ಆಂಧ್ರ ಪ್ರದೇಶದ ಊಟಿ ಅಂದರೆ ಯಾವುದಂದ್ರೆ ಅರ್ಕು ವ್ಯಾಲಿ ಅಂತ ಬರ್ತೈತೆ, ಕಣಿವೆ ಮಾರ್ಗ. ನೆಕ್ಸ್ಟ್ ಟ್ರೆಕ್ಕಿಂಗ್ ಆತ. ಟರ್ಟಲ್ದು ಹೇಳ್ರಲ್ಲ. ಬರ್ಡ್ ವಾಚಿಂಗ್ ಟ್ರಯಲ್ ಎಲ್ಲಿ ಮಾಡ್ರಿ ಅಂದ್ರೆ ಎಲ್ಲಿ? ಪುಲಿಕಾಟ್ ಸರೋವರ ಎಲ್ಲಿ ಬರ್ತೈತೆ ರೀ? ಆಂಧ್ರ ಪ್ರದೇಶದ ಮೇಲೆ ನೆನಪಿಟ್ಕೋರಿ. ಬರ್ಡ್ ವಾಚಿಂಗ್ ಟ್ರಯಲ್ಸ್ ಅಂತ ಕರೀತಾರೆ. ಏನು ನೀವು ಪಕ್ಷಿಗಳ ಮೈಗ್ರೇಟರಿ ಬರ್ಡ್ಸ್ ಏನು ಬರ್ತಿರ್ತಲ್ಲ ಅದ್ರದ್ದು ವಾಚ್ ಮಾಡೋ ಸಲ್ಮಂದ ಅಲ್ಲಿ ಟ್ರಯಲ್ ಅಂದ್ರೆ ಟ್ರಯಲ್ ಬೇಸಿಸ್ ಮೇಲೆ ಮಾಡತ್ತಾರೆ. ಮುಂದೆ ಜಗತ್ನಾಗ ಮತ್ತೆ ಟೂರಿಸಮ್ ಸಲ್ಮಂದ್ ಇಂಡಿಯಾದಾಗ ಎಕ್ಸ್ಟೆಂಡ್ ಮಾಡ್ಬೋದು. ನೆನಪಿರ್ತೈತಲ್ಲ? ಎಲ್ಲಿ ಹೇಳ್ರಿ ಬರ್ಡ್ ವಾಚಿಂಗ್ ಟ್ರಯಲ್ ಬಂದ್ರೆ? ಆಂಧ್ರ ಪ್ರದೇಶದ ಪುಲಿಕಾಟ್. ನೆನಪಿಟ್ಕೋರಿ. ಆಂಧ್ರ ಪ್ರದೇಶದ ಇದು ಅರ್ಕು ವ್ಯಾಲಿ ಅಂತ ಬಂದ್ರೆ ಎದಕ್ಕಂದ್ರೆ
ಅರ್ಕು ವ್ಯಾಲಿ ಅಂದ್ರೆ ಟೂರಿಸಮ್ ಸೆಕ್ಟ್ರಿ, ಅದು ನೆನಪಿಟ್ಟವ್ರು. ಟೂರಿಸಮ್ ಸೆಕ್ಟ್ರಿ ಇಂಪ್ರೂವ್ಮೆಂಟ್ ಮಾಡೋ ಸಲ್ಮಂದ ಅದನ್ನ ಕಾರಿಡಾರ್ ಹತ್ ಮಾಡ್ಕೊಂಡು ಡಿಕ್ಲೇರ್ ಮಾಡ್ರೆ ಸೆಂಟ್ರಲ್ ಬಜೆಟ್ನಾಗ ಫಂಡ್ ಕೊಡತ್ತಾರ, ನೆನಪಿಟ್ಕೋರು. ನೆಕ್ಸ್ಟ್ ಇದು ಹೇಳ್ರಿ, ನಿಮಾನ್ಸನ್ ಬೇರೆ ಬೇರೆ ಕಡೆ ಎಲ್ಲಿ ಮಾಡತ್ತಾರ? ನಿಮಾನ್ಸ್ ಇರೋದು ಪ್ರೆಸೆಂಟ್ ಎಲ್ಲಿ ಐತೆ ಅಂದ್ರೆ ಬೆಂಗಳೂರಾಗ ಐತೆ. ಅದನ್ನ ಬಿಟ್ಟು ಎಲ್ಲೆಲ್ಲಿ? ತೇಜ್ಪುರ್ ಮತ್ತು ರಾಂಚಿ. ತೇಜ್ಪುರ್ ಬಂದ್ರೆ ರೀ ಅಸ್ಸಾಂ, ಅವು ಕನ್ಫ್ಯೂಸ್ ಆಗ್ಬೇಡ್ರಿ. ತೇಜ್ಪುರ್ ಬಂದ್ರೆ ಎಲ್ಲಂದ್ರೆ ಅಸ್ಸಾಮ ಮತ್ತು ಇನ್ನೊಂದು ಜಾರ್ಖಂಡದ ರಾಂಚಿದಾಗ ಯಾವ್ದು ಮಾಡತ್ತಾರ ಅಂದ್ರೆ ನಿಮಾನ್ಸ್, ನೆನಪಿಟ್ಕೋರಿ. ಸೌತ್ದಾಗ ಅಷ್ಟೈತೆ ನಿಮಾನ್ಸ್ ಅನ್ನೋದ. ಈಗ ಪ್ರೆಸೆಂಟ್ ಏನು ಮಾಡತ್ತಾರ ಅಂದ್ರೆ ನಾರ್ತ್ ಕಂಟ್ರಿ, ಇದು ನಾರ್ತ್ ಸ್ಟೇಟ್ ಒಳಗೆ ಎಸ್ಟಾಬ್ಲಿಷ್ ಮಾಡತ್ತಾರ. ನೆಕ್ಸ್ಟ್ ಇನ್ನೊಂದು ಹೇಳ್ರಿ, ಸಿ ಮಾರ್ಟ್ ಅಂತ ಮಾಡ್ತಾರೆ. ಸಿ ಮಾರ್ಟ್ ಎದಕ್ಕೆ ಮಾಡಿದ್ರಿ? ಸೆಲ್ಫ್ ಹೆಲ್ಪ್ ಎಂಟರ್ಪ್ರೈಸ್. ಇವಾಗ ಕ್ವಶನ್ ಕೇಳ್ಯಾರ ನೋಡ್ರಿ. ಮೊನ್ನೆ ಯಾವುದೋ RRBದಾಗ ಒಂದು ಕ್ವಶನ್ ಕೇಳಿದ್ರೆ, UNDP ಫುಲ್ ಫಾರ್ಮ್ ಕೇಳಿದ್ರು. UNDP ಏನು ಹೇಳ್ರಿ? ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಹಿಂಗೆ ಏನಿರ್ತಾವಲ್ಲ ಯಾವಾರ ಫುಲ್ ಫಾರ್ಮ್ ಒಂದರ ಕೇಳಿರ್ತಾರೆ. ಅದ್ರ ಸಲ್ಮಂದು ನೆನಪಿಟ್ಕೋರಿ. ಸಿ ಮಾರ್ಟ್ ಅಂತ ಕೇಳಿ ಅದ್ರೊಳಗೆ ಸಿದು ಫುಲ್ ಫಾರ್ಮ್ ಏನತ್ತಂದ್ರೆ ಸೆಲ್ಫ್ ಹೆಲ್ಪ್ ಎಂಟರ್ಪ್ರೈಸ್ ಹೆಸರಿನಾಗ ಐತಿ. ಸೆಲ್ಫ್ ಹೆಲ್ಪ್ ಎಂಟರ್ಪ್ರೈಸಸ್, ನೆನಪಿಟ್ಕೋರಿ. ನೆಕ್ಸ್ಟ್ ಇದು ಹೇಳ್ರಿ, ಬುದ್ಧಿಸ್ಟ್ ಸೈಟ್. ನಾರ್ತ್ ಈಸ್ಟರ್ನ್ ರೀಸನ್ದಾಗ ಹೇಳಿದ್ನೆಲ್ಲ ಬುದ್ಧಿಸ್ಟ್ ಸೈಟ್ಸ್ ಅಂತ ಬರ್ತಾವ ಅಂತೇಳಿ. ಹಾಂ, ಅದ ಯಾವ ಸ್ಟೇಟ್ ಬರ್ತಾವೆ ಹೇಳ್ರಿ? 6 ಸ್ಟೇಟ್. ಅರುಣಾಚಲ್ ಕರೆಕ್ಟ್. ಅರುಣಾಚಲ್ ಹೇಳಿ. ಅರುಣಾಚಲ್ ಕೆಳಗೆ ನಾಗಾಲ್ಯಾಂಡ್ ಬರಂಗಿಲ್ಲ ಅಂತ ಹೇಳಿದ್. ನೆಕ್ಸ್ಟ್ ಮಣಿಪುರ್, ನೆಕ್ಸ್ಟ್ ಮಿಜೋರಾಮ್. ಇವು 3 ಅಕ್ಕಲ್ಲ. ನಾಗಾಲ್ಯಾಂಡ್ ಒಂದು ಬಿಟ್ರೆ ಸ್ಟೇಟ ಬರ್ತೈತೆ ಮಯನ್ಮಾರ್ ಬಾರ್ಡರ್. ಅರುಣಾಚಲ, ಮಣಿಪುರ, ಮಿಜೋರಾಮ್. ಅದಾದ್ಮೇಲೆ ತ್ರಿಪುರಾ ಐತಿ. ಹಾಂ, ತ್ರಿಪುರಾ ಆದ್ಮೇಲೆ ಸಿಕ್ಕಿಂ, ಆದ್ಮೇಲೆ ಅಸ್ಸಾಂ. ಇವು ಮೇಘಾಲಯ ಬರಂಗಿಲ್ಲ ಮತ್ತು ಯಾವ್ದು ನಾಗಾಲ್ಯಾಂಡ್ ಬರಂಗಿಲ್ಲ. ಕನ್ಫ್ಯೂಸ್ ಆಗ್ಬೇಡ್ರಿ. ಇನ್ನೊಮ್ಮೆ ಹೇಳ್ತಾನೆ ಕೇಳ್ರಿ, ಯಾವ್ದ್ರದ್ದು ಹೇಳತ್ನ ಹೇಳ್ರಿ ಮೊದಲು. ಹಾಂ, ಬುದ್ಧಿಸ್ಟ್ ಕೌನ್ಸಿಲ್. ನಾಳೆ ಎಲ್ಲರ ಬುದ್ಧಿಸ್ಟ್ ಕೌನ್ಸಿಲ್ ಲಡಾಖ್ ಅದು ಕೊಟ್ಟಾಗ ಒಂದೇದಾಗಿ ಬಂದ್ರಿ. ಬುದ್ಧಿಸ್ಟ್ ಅಂತಂದಾರ ಲಡಾಖ್ನಾಗ ಅದಾರ. ಬಟ್ ಇಲ್ಲೇ ಯಾಕೆ ಬುದ್ಧಿಸ್ಟ್ ಸರ್ಕ್ಯೂಟ್ ಅಂತ ಮಾಡಿ ಕಾರಿಡಾರ್ ಡೆವಲಪ್ ಮಾಡತ್ತಾರ ಅಂದ್ರೆ ಅಲ್ಲಿ ಎಲ್ಲಿ ಅವಶೇಷ ಅನ್ನಂಗಿಲ್ಲ, ಏನೋ ಅವನತಿ ಅಥವಾ ಕಡಿಮೆ ಜನಸಂಖ್ಯೆ ಇರ್ತೈತಿಲ್ಲ ಅವ್ರದ್ದು ಇಂಪ್ರೂವ್ಮೆಂಟ್ ಕೊಡೋ ಸಲ್ಮಾನ್ ಮಾಡತ್ತಾರ. ಎಲ್ಲೆಲ್ಲಿ ಹೇಳ್ರಿ? ಅರುಣಾಚಲ್ ಒಂದು. ಈಗೇನು ಮಯನ್ಮಾರ್ ಬಾರ್ಡರ್ ಬಂದಾಗ ಹೆಂಗೆ ನಮ್ದು ಇನ್ನರ್ ಲೈನ್ ಪರ್ಮಿಟ್ ಅಂತ ಹೇಳ್ತಿಲ್ಲ, ಅದ್ರೊಳಗೆ ನಾಗಾಲ್ಯಾಂಡ್ ಒಂದು ತೆಗೆದು ಬಿಡ್ರಿ. ಒಂದೇದು ಯಾವ್ದು ಬರ್ತೈತಿ ಈಶಾನ್ಯ ರಾಜ್ಯದಾಗ? ಅರುಣಾಚಲ್ ಆದ್ಮೇಲೆ ನಾಗಾಲ್ಯಾಂಡ್ ಬರ್ತಿರ್ತದೆ, ಅದಿಲ್ಲ. ಅದಾದ್ಮೇಲೆ ಕೆಳಗೆ ಬರುದ ಮಣಿಪುರ, ಅದ್ರ ಕೆಳಗೆ ಯಾವ್ದ ಮಿಜೋರಾಮ್, ಅದ್ರ ಮಗ್ಲಿ ಈಚೆ ಕಡೆ ತ್ರಿಪುರಾ, ಅದ್ರ ಮೇಲೆ ಮೇಘಾಲಯ ಬರ್ತದೆ, ಅದು ಇಲ್ಲ. ಅದ್ರ ಮೇಲೆ ಬರುದ ಅಸ್ಸಾಮ ಆದ್ಮೇಲೆ ಸಿಕ್ಕಿಂ. ನೆನಪಿಟ್ಕೋರಿ. ಸಿಕ್ಕಿಮ್ದು ಹೇಳ್ರಿ 2 ಕರೆಂಟ್ ಅಫೇರ್ಸ್. ಎಸ್, ಏನು ಜುಡಿಷರಿ? ಪೇಪರ್ಲೆಸ್ ಜುಡಿಷಿಯರಿ ಅಂತ ಬಂದ್ರೆ ಸಿಕ್ಕಿಂ ಬರ್ತೈತ್ರಿ. ಮತ್ತು ಇನ್ನೊಂದು ಸಿಕ್ಕಿಮ ಸಾವಯವ ಮುಕ್ತ ಭಾರತದ ಮೊದಲ ಸಾವಯವ ಮುಕ್ತ ರಾಜ್ಯ ಯಾವ್ದಂದ್ರೆ ಸಿಕ್ಕಿಂ. ನೆಕ್ಸ್ಟ್ ಇನ್ನೊಂದು ಹೇಳ್ರಿ, ಬ್ರಿಡ್ಜ್ ಒಂದು ಹೇಳಿದ್ನೆಲ್ಲ. ಯಾವ ಬ್ರಿಡ್ಜ್? ಲೆಪ್ಚಾ ಬುಡಕಟ್ಟು ಜನಾಂಗ. ಕರೆಕ್ಟ್. ಲೆಪ್ಚಾ ಬುಡಕಟ್ಟು ಜನಾಂಗದ ಒಂದು ಬ್ರಿಡ್ಜ್ ಬರ್ತೈತಿ. ಯಾವ್ದು? ರೂಸೋಮ್ ಬ್ರಿಡ್ಜ್. ನೆನಪಿಟ್ಕೋರಿ. ಯಾರು? UNDP, UNEP, UNICEF, ಯುನೆಸ್ಕೋದವ್ರು ಏನು ಮಾಡತ್ತಾರ ಅಂದ್ರೆ ಡಾಕ್ಯುಮೆಂಟ್ರಿ ಆಗಿ ಡೆವಲಪ್ ಮಾಡತ್ತಾರ. ಎಲ್ಲಿ ಕಂಡು ಬರ್ತೈತಿ ಇದು? ಸಿಕ್ಕಿಮ್ದಾಗ. ನೆನಪಿಟ್ಕೋರೆ. ಸಿಕ್ಕಿಮ್ದಾಗ ಕಂಪಲ್ಸರಿ 3 ಬರ್ತಾವೆ ನೋಡ್ರಿ ಕರೆಂಟ್ ಅಫೇರ್ಸ್ ಬಂದಾಗ. ಯಾವ್ದಂದ್ರೆ ರೂಸೋಮ್ ಬ್ರಿಡ್ಜ್ ಬಂದ್ರು ಅಲ್ಲೇ. ಅದ್ರದ್ದು ಏನು ವಿಶೇಷತೆ ಅಂದ್ರೆ ಯುನೆಸ್ಕೋದವ್ರು ಅದಕ್ಕೆ ಹೆಲ್ಪ್ ಮಾಡತ್ತಾರ, ಏನಂದ್ರೆ ಡಾಕ್ಯುಮೆಂಟ್ರಿ ಮಾಡ್ಬೇಕಂತ ಹೇಳಿ. ಆಮೇಲೆ ಯಾವ್ದಂದ್ರೆ ಅದು ಯಾವ್ದು ಬುಡಕಟ್ಟು ಜನಾಂಗ ಅಂದ್ರೆ ಲೆಪ್ಚಾ. ಆಮೇಲೆ ಇದು ಪೇಪರ್ಲೆಸ್ ಜುಡಿಷರಿ ಇಂಡಿಯಾದಾಗ ಫಸ್ಟ್ ರೀ. ಇದು ಭಾರತದಾಗ ಮೊದಲ ಬಾರಿಗೆ ಯಾವ್ದಾರ ಒಂದು ನ್ಯಾಯಾಂಗ ಒಳಗೆ ಪೇಪರ್ಲೆಸ್ ಐತಂದ್ರೆ ಎಲ್ಲಂದ್ರೆ ಸಿಕ್ಕಿಮ್ದಾಗ. ನೆನಪಿಟ್ಕೋರಿ. ಹಂಗೆ ವಿಧಾನಸಭೆ ಒಳಗೆ ಇದನ್ನ ಪೇಪರ್ಲೆಸ್ ಅಂದ್ರೆ ನಾಗಾಲ್ಯಾಂಡ್. ಈಗ ನೆನಪಿಟ್ಕೋರಿ, ಸುಪ್ರೀಂ ಕೋರ್ಟ್ದು ಅವಧಿ ವಿಸ್ತರಣೆ ಇದನ್ನು ಮಾಡತ್ತಾರ. ನೆನಪೈತಲ್ಲ, ಸುಪ್ರೀಂ ಕೋರ್ಟ್ ಜಡ್ಜ್ಗಳ ಸಂಖ್ಯೆ, ಅವಧಿ ಅಲ್ಲ ಜಡ್ಜ್ಗಳು, ನ್ಯಾಯಾಧೀಶರ ನೇಮಕ ಹೆಚ್ಚು ಮಾಡ್ಬೇಕಂದಾರ. ಇದು ಹೇಳ್ರಿ ನೋಡು, ಸುಪ್ರೀಂ ಕೋರ್ಟ್ದಾಗ ಏನು ಜಡ್ಜಸ್ಗಳು ನೇಮಕ ಮಾಡ್ತಾರಲ್ಲ, ಇದಕ್ಕೆ ಪದ್ಧತಿ ಯಾವ್ದತ್ ಕರೀತಾರೆ? ನ್ಯಾಷನಲ್ ಜುಡಿಷರಿ ಅಪಾಯಿಂಟ್ಮೆಂಟ್ ಕಮಿಟಿ. ಕೊಲಿಜಿಯಂ ಪದ್ಧತಿ. ಯಾವ್ದ್ರಿ? ಕೊಲಿಜಿಯಂ ಪದ್ಧತಿ ಅಂತ ಬರ್ತೈತಿ. ಕೊಲಿಜಿಯಂ ಪದ್ಧತಿದಾಗ ಯಾರು ಇರ್ತಾರೆ ಹೇಳ್ರಿ? ಕೊಲಿಜಿಯಂ ಪದ್ಧತಿ ಅಂತ ಬರ್ತೈತಲ್ಲ, ರಾಷ್ಟ್ರಪತಿ, ಪ್ರೈಮ್ ಮಿನಿಸ್ಟರ್ ಯಾರು ಇರ್ತಾರೆ? ಇದ್ರೊಳಗೆ ಏನಿರ್ತೈತಿ? ಕಾಂಪೋಸಿಷನ್. ಎಸ್, ಕರೆಕ್ಟ್. PM ಇರಂಗಿಲ್ಲ. ಅದು ಇದ್ರು ಎಲೆಕ್ಷನ್ ಕಮಿಷನ್ದಾಗ. ಕನ್ಫ್ಯೂಸ್ ಆಗ್ಬೇಡ್ರಿ. ಇನ್ನೊಮ್ಮೆ ನ್ಯಾಯಾಂಗದ ಬತ್ತಲ್ಲ, ಸುಪ್ರೀಂ ಕೋರ್ಟ್ ಜಡ್ಜಸ್ ಆಗಲಿ ಅಥವಾ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾನ ನೇಮಕ ಮಾಡ್ಬೇಕಾದ್ರೆ ಏನು ಮಾಡ್ತಿರ್ತಾರೆ ಅಂದ್ರೆ ಕೊಲಿಜಿಯಂ ಪದ್ಧತಿನ ಅಳವಡಿಸಿಕೊಂಡು ಬರತ್ತಾರ್ರಿ. ಈ ಕೊಲಿಜಿಯಂ ಮೊದಲಿಂದ ಐತಿ. ಅದನ್ನ ಬಂದ್ ಮಾಡ್ಬೇಕಂದಿದ್ರಿ. ಯಾವ ತಿದ್ದುಪಡಿ ಹೇಳಿತ್ತೇಳ್ರಿ? 99ನೇ ತಿದ್ದುಪಡಿ ಒಳಗೆ ಕೊಲಿಜಿಯಂ ಬ್ಯಾಡ್ ಅಂತ ಹೇಳಿದ್ರೆ ಅವಾಗ ಏನಂದ್ರೆ ನ್ಯಾಷನಲ್ ಜುಡಿಷರಿ ಅಪಾಯಿಂಟ್ಮೆಂಟ್ ಕಮಿಟಿ ಮಾಡ್ಬೇಕಂದ್ರೆ ಅದನ್ನ ತೆಗೆದು ಹೋಗೋದ್ರಿ. ಯಾವ 2014 ತೆಗಿತಾರೆ. ಈ ಕೊಲಿಜಿಯಂದಾಗ ನಾಳೆ ಎಲ್ಲರ ಕಂಪೋಸಿಷನ್ ಕೇಳಿರ್ತೀನಿ. ಯಾರು ಇರ್ತಾರಂದ್ರೆ ಒಬ್ರು CJI ಅಂತ ಇರ್ತಾರೆ, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಂತ ಇರ್ತಾರೆ. ಅವ್ರ ಜೊತೆ ಯಾರು ಇರ್ತಾರಂದ್ರೆ 4 ಸೀನಿಯರ್ ಮೋಸ್ಟ್ ಜಡ್ಜಸ್ ಆಫ್ ಸುಪ್ರೀಂ ಕೋರ್ಟ್. ಸೀನಿಯರ್ ಮೋಸ್ಟ್ ಜಡ್ಜಸ್ ಅಂತ ಹೇಳತ್ನ ಸುಪ್ರೀಂ ಕೋರ್ಟ್ ಇದನ್ನ ಚೀಫ್ ಜಸ್ಟಿಸ್ ಅಂತಲ್ಲ, ಸೀನಿಯರ್ ಮೋಸ್ಟ್. ಏನೀಗ 33+1 ಐತಲ್ಲ ನಮ್ಮಲ್ಲಿ ಪ್ರೆಸೆಂಟ್, ಆ 33+1 ಸೀನಿಯರ್ ಮೋಸ್ಟ್ ಯಾರು ಇರ್ತಾರಲ್ಲ ಅವ್ರು 4 ಜನ ಇರ್ತಾರೆ. ಕಂಪಲ್ಸರಿ CJI ಇರ್ತಾರೆ. ಸೇಮ್ ಅದ ಹೈಕೋರ್ಟಿಗೆ ಬಂದಾಗೂ ಸೇಮ್ ಕಾಂಪೋಸಿಷನ್ ಇರ್ತೈತೆ. ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳನ್ನ ಏನಿರ್ತೈತಾರಲಿ ಅವ್ರನ್ನೂ ನೇಮಕ ಮಾಡ್ಬೇಕಂದ್ರೆ ಯಾವ ಪದ್ಧತಿ ಯೂಸ್ ಮಾಡ್ತಾರಂದ್ರೆ ಕೊಲಿಜಿಯಮ ಮಾಡ್ತಾರೆ. ಈಗ ಹೈಕೋರ್ಟಿಗೆ ಬಂದಾಗ ಯಾರು ಇರ್ತಾರೆ ಹೇಳ್ರಿ? ಸೇಮ್ ಕಾಂಪೋಸಿಷನ್. ಈಗ ಸುಪ್ರೀಂ ಕೋರ್ಟ್ದು ಹೇಳಿನ ಕಾಂಪೋಸಿಷನ್. ಎಸ್, 1+2. ಇದು ನೆನಪಿಟ್ಕೋರಿ, ಕನ್ಫ್ಯೂಸ್ ಆಗಬಾರ್ದ. ಮ್ಯಾಲ್ ಬಂದಾಗ ಎಷ್ಟು ಅಂದ್ರೆ 1+4. ಮ್ಯಾಲ್ ಬಂದಾಗ 1+4. 1 ಅಂದ್ರೆ ಯಾರತ್ತು ಗೊತ್ತಾತಲ್ಲ? ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. 4 ಅಂದ್ರೆ
ಸೀನಿಯರ್ ಮೋಸ್ಟ್ ಜಡ್ಜಸ್ ಅಂತ ಕರಿತೀವಿ. ಆಮೇಲೆ ಇಲ್ಲಿ ಸ್ಟೇಟಿಗೆ ಬರ್ತೇಳಿ, ಸ್ಟೇಟಿಗೆ ಬಂದಾಗ ಹೈಕೋರ್ಟ್ ಬರ್ತದೆ. ಈ ಹೈಕೋರ್ಟ್ ಚೀಫ್ ಜಸ್ಟಿಸ್ ಯಾರು ಇರ್ತಾರೆ ಅವರು ವಿಭು ಬಕ್ರು ಅದಾರ ನಮ್ದು ಇಲ್ಲಿ ಹೈಕೋರ್ಟ್ ಅವ್ರು ಇರ್ತಾರೆ. ಅದಾದ್ಮೇಲೆ ಅವ್ರ ಜೋಡ ಯಾರಂದ್ರೆ ಹೈಕೋರ್ಟ್ ಇಬ್ಬರು ಸೀನಿಯರ್ ಮೋಸ್ಟ್ ಜಡ್ಜಸ್ ಇರ್ತಾರೆ. ಇದು ಎದ್ರ ಸಂಬಂಧ ಅಂತ ಹೇಳಿ ಕೊಲಿಜಿಯಂ. ಬಟ್ ಈಗ ಎಲ್ಲರ ಕನ್ಫ್ಯೂಸ್ ಆಗಿ ನಾಳೆ ಕೊಲಿಜಿಯಂ ಪದ್ಧತಿ ಏನಂದ್ರೆ ಸುಪ್ರೀಂ ಕೋರ್ಟ್ದ ನ್ಯಾಯಮೂರ್ತಿಗಳ ಸಂಖ್ಯೆ ಹೆಚ್ಚಿಗೆ ಮಾಡ್ಬೇಕಾದ್ರೆ ಕೊಲಿಜಿಯಂ ಪದ್ಧತಿ ಅಳವಡಿಸ್ತಾರಂದ್ರೆ ಇಲ್ಲ, ನೆನಪಿಟ್ಕೋರೆ. ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳ ಸಂಖ್ಯೆ ಹೆಚ್ಚಿಗೆ ಮಾಡೋಕ್ಕಲ್ಲ, ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳ ನೇಮಕ ಮಾಡಕಟ್ಟ ಕೊಲಿಜಿಯಂ ಬರ್ತದೆ. ಇವೆರಡು ಕನ್ಫ್ಯೂಸ್ ಆಗಬಾರ್ದು. ಬಟ್ ಸಂಖ್ಯೆ ಹೆಚ್ಚಿಗೆ ಮಾಡ್ಬೇಕಾರೆ ಯಾರಿಗೆ ಪವರ್ ಐತ್ರಿ? ಯಾವ್ದ? ಸಂಸತ್ತು. ಭಾರತ ಸರ್ಕಾರ ಅಲ್ಲ, ಸಂಸತ್ ಅನ್ಬೇಕು ಹೇಳಿ. ಜಿಲ್ಲಾ ನ್ಯಾಯಾಧೀಶರಿಂದ ಅದು ಕೊಲಿಜಿಯಂ ಇಲ್ಲ ಅನಿಸ್ತದೆ. ಅದು ಹೈಕೋರ್ಟ್ ನ್ಯಾಯಾಧೀಶರ ಪ್ರಕಾರ ಇರ್ಬೇಕು, ಅದು ನಂಗೆ ಗೊತ್ತಿಲ್ಲ. ಜಿಲ್ಲಾ ನ್ಯಾಯಾಧೀಶರ ನೋಡಿ ಹೇಳ್ತ ನಂಗೆ ಪಕ್ಕ ಗೊತ್ತಿಲ್ಲ. ಮತ್ತೆ ಗೊತ್ತಾನ ಪಕ್ಕ ನೋಡಿ ಹೇಳ್ತಂತ ನಂಗೆ ಕನ್ಫರ್ಮ್ ಇಲ್ಲ. ಈ ಸುಪ್ರೀಂ ಕೋರ್ಟ್ದ ಹೈಕೋರ್ಟ್ದಾಗ ಗೊತ್ತಾತಲ್ರಿ. ನಾಳೆ ಎಲ್ಲರ ಕನ್ಫ್ಯೂಸ್ ಆಗಿ ಈಗ ಸುಪ್ರೀಂ ಕೋರ್ಟ್ದು ಏನು ಮಾಡತ್ತಾರ ಅಂದ್ರೆ 33+1 ಐತಲ್ಲ, 33+1 ಅಂದ್ರೆ ಗೊತ್ತಾಯ್ತಲ್ಲ. 33 ಅಂದ್ರೆ ಜಡ್ಜಸ್ಗಳು ಇರ್ತಾರೆ, ಆಮೇಲೆ ಒಬ್ಬರ ಚೀಫ್ ಜಸ್ಟಿಸ್ ಅಂತ ಇರ್ತಾರೆ. ಅದ್ರ ಸಂಖ್ಯೆ ಈಗ 37 ಅರೌಂಡ್ 38 ಮಾಡ್ಬೇಕಂದ್ರಲ್ಲ. ಇದ್ರದ್ದು ಯಾರಿಗೆ ಇರ್ತೈತೆ ಅಂದ್ರೆ ಪವರ್ ಪಾರ್ಲಿಮೆಂಟ್ಗೆ ಇರ್ತೈತಿ. ಮತ್ತು ಸರ್ಕಾರ ತಂದಿರಿ ಅಂದ್ರೆ ಪಾರ್ಲಿಮೆಂಟ್ಗೆ ಇರ್ತೈತಿ. ಸರ್ಕಾರ ಬೇರೆ, ಪಾರ್ಲಿಮೆಂಟ್ ಬೇರೆ. ಸರ್ಕಾರ ಅಂದಾಗ ಬರೀ ಯಾವ್ದು ನಮ್ಮಲ್ಲಿ ಆಡಳಿತ ಮಾಡ್ತಿರ್ತೈತೆ ಅಥವಾ ಕಾರ್ಯಾಂಗ ಇರ್ತೈತಿಲ್ಲ, ಅದಕ್ಕೆ ಸರ್ಕಾರ ಹತ್ತಿವು. ಸಂಸತ್ ಅಂದಾಗ ಎರಡು ಬರ್ತೈತಿ. ಯಾವುದಂದ್ರೆ ಇದ್ರೊಳಗೆ ಅಪೋಸಿಷನ್ ಪಾರ್ಟಿನೂ ಬರ್ತಾವೆ, ಇದನ್ನು ಯಾವ್ದು ಪ್ರೆಸೆಂಟ್ ಗೌರ್ಮೆಂಟು ಬರ್ತೈತಿ. ಈಗ ಏನಂದ್ರೆ ಇದನ್ನು ಇದನ್ನು ಯಾರಿಗೆ ಸುಪ್ರೀಂ ಕೋರ್ಟ್ ಎಲ್ಲರ ಮುಖ್ಯನೇ ಐತೆ ನೋಡಿ. ನ್ಯಾಯಮೂರ್ತಿಗಳ ಸಂಖ್ಯೆ ಹೆಚ್ಚಿಗೆ ಮಾಡ್ಬೇಕಂದ್ರೆ ಪವರ್ ಯಾರಿಗೆ ಐತೆ ಅಂತ ಹೇಳಿದ್ವು? ಭಾರತ ಸರ್ಕಾರಿಗೆ. ಬಟ್ ನ್ಯಾಯಮೂರ್ತಿಗಳ ನೇಮಕ ಮಾಡುವ ಅಧಿಕಾರ ಯಾರಿಗಂದ್ರೆ ಕೊಲಿಜಿಯಂ ಪದ್ಧತಿ. ಎರಡು ಕನ್ಫ್ಯೂಸ್ ಆಗಬೇಡ್ರಿ. ನ್ಯಾಯಮೂರ್ತಿಗಳ ನೇಮಕ ಬರ್ತೇಳಿ ತಲೆ ಬರಬೇಕು ಕೊಲಿಜಿಯಂ. ಬಟ್ ಬರೀ ಸಂಖ್ಯೆ ಹೆಚ್ಚಿಗೆ ಮಾಡ್ಬೇಕಂದ್ರೆ ಸಂಸತ್. ಈಗ ಸಂಖ್ಯೆ ಹೆಚ್ಚಿಗೆ ಮಾಡೋದು ನ್ಯೂಸ್ನಾಗ ಐತಿ, ಇನ್ನೂ ಮಾಡಿಲ್ಲ. ಬಟ್ ಎಷ್ಟು ಮಾಡ್ತಾರತ್ ಗೊತ್ತಿಲ್ಲ. ಅರೌಂಡ್ 37, 38 ಹೇಳ್ಯಾರ. ಬಟ್ ಎಷ್ಟು ಆದ್ಮೇಲೆ ನೋಡೋನು ಬರ್ತೈತಿ ಅದು ಎಷ್ಟು ಮಾಡ್ತಾರತ್ ಹೇಳಿ. ಬಟ್ ಪ್ರೆಸೆಂಟ್ ನಡೆದೈತಿ. ಅದಾದ್ಮೇಲೆ ಇನ್ನೊಂದು ಹೇಳಿ ಯಾವ ಆರ್ಟಿಕಲ್ ಹೇಳ್ತೈತ್ರಿ ಸುಪ್ರೀಂ ಕೋರ್ಟ್ ಕಾಂಪೋಸಿಷನ್ ಬಗ್ಗೆ? 124 ಆರ್ಟಿಕಲ್ ಏನು ಹೇಳ್ತೈತೆ ಅಂದ್ರೆ ಸುಪ್ರೀಂ ಕೋರ್ಟ್ನಾಗ ಏನೇನು ಇರ್ಬೇಕಂತ ಹೇಳ್ತೈತಿ. ಬಟ್ ಸುಪ್ರೀಂ ಕೋರ್ಟ್ ಪ್ರಾದೇಶಿಕ ಕಚೇರಿಗಳನ್ನ ವಿಸ್ತರಣೆ ಮಾಡ್ಬೇಕನ್ನೋದು ಹೇಳುದ ಡೆಲ್ಲಿ ಬಿಟ್ಟ 130 ಆರ್ಟಿಕಲ್ ಹೇಳಿದ್ವಲ್ಲ, 130 ಆರ್ಟಿಕಲ್ ಅಂತ ಹೇಳಿದ್ವಿ, ನೆನಪಿಟ್ಕೋರಿ. ಅದ್ರದ್ದು ಏನೋ ಸಿದ್ದರಾಮಯ್ಯ ಅವರು ರೆಕಮೆಂಡ್ ಮಾಡಿದ್ರು ನೋಡು. ಸೌತ್ದಾಗೆಲ್ಲ ಇದನ್ನು ಸುಪ್ರೀಂ ಕೋರ್ಟ್ದ ಹೆಡ್ ಕ್ವಾರ್ಟರ್ ಅಲ್ಲ, ಪ್ರಾದೇಶಿಕ ರೀಜನಲ್ ಹೆಡ್ ಕ್ವಾರ್ಟರ್ಸ್ ಮಾಡ್ಬೇಕಂತೇಳಿ ಈ ಸುಪ್ರೀಂ ಕೋರ್ಟ್ಗೆ ಬಂದಾಗ ಬರ್ತೈತಿ. ಫಸ್ಟ್ ಸುಪ್ರೀಂ ಕೋರ್ಟ್ ಎಲ್ಲಿ ಆಗಿತ್ತು ಹೇಳ್ರಿ? ಕಲ್ಕತ್ತಾದಾಗ. ಆದಾಗ ಏನಂತ ಕರಿತಿದ್ರು ಅದಕ್ಕೆ? ಸುಪ್ರೀಂ ಕೋರ್ಟ್ ಫೆಡ್ರಲ್ ಕೋರ್ಟ್ ಹತ್ತಿದ್ರು ಕಲ್ಕತ್ತಾದಾಗ. ಅಲ್ಲಿ ಸುಪ್ರೀಂ ಕೋರ್ಟ್ ಹತ್ತಿರ ಡೆಲ್ಲಿದಾಗ ಬಂದ ಫೆಡ್ರಲ್ ಕೋರ್ಟಾಗ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಅಂತ ಕರಿತಿರ್ತಾರೆ. ಇಲ್ಲಿ ಕಲ್ಕತ್ತಾದಾಗ ಸುಪ್ರೀಂ ಕೋರ್ಟ್ ಆಫ್ ಕಲ್ಕತ್ತಾ ಕರಿತೀರ. ಅದು ಕಲ್ಕತ್ತಾ ಮೇನ್ ರೀಸನ್ ಇರ್ತೈತೆ ಅವಾಗ, ಹೌದಲ್ಲ? ಅವಾಗ ಯಾವ್ದು ರೆಗ್ಯುಲೇಟಿಂಗ್ ಆ್ಯಕ್ಟ್ ಪ್ರಕಾರ ಹೇಳಿದ್ವಿ, 3 ಡಿಸ್ಕಷನ್ ಮಾಡಿದ್ವಿ, 3 ಬರ್ತದೆ. ಸುಪ್ರೀಂ ಕೋರ್ಟ್ ಭಾಳ ಕನ್ಫ್ಯೂಸ್ ಆಗಬೇಡ್ರಿ. ಒಂದೇದು 1773 ರೆಗ್ಯುಲೇಟಿಂಗ್ ಆ್ಯಕ್ಟ್ ಪ್ರಕಾರ 74ರಾಗ ಮಾಡ್ತಾರೆ ಸುಪ್ರೀಂ ಕೋರ್ಟ್. ಎಲ್ಲಿ ಮಾಡ್ತಾರೋ? ಕಲ್ಕತ್ತಾದಾಗ. ಯಾರು ಇರ್ತಾರ? ಎಲಿಜಾ ಇಂಪೆ. ಅದಾದ್ಮೇಲೆ ಏನು ಮಾಡ್ತಾರೆ ಅಂದ್ರೆ ಡೆಲ್ಲಿನ ನಾವು ಕ್ಯಾಪಿಟಲ್ ಮಾಡ್ಕೊಂಡಿರ್ತೇವೆ, ಡೆಲ್ಲಿಗೆ ತರ್ತಾರೆ. ಡೆಲ್ಲಿಗೆ ತಂದಾಗ ಯಾವ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ ಪ್ರಕಾರ ಮಾಡ್ತಾರೆ? 35 ಆ್ಯಕ್ಟ್ ಪ್ರಕಾರ. ಯಾವ ಇಯರ್ದಾಗ? 37ರಾಗ. ಅವಾಗ ಫೆಡ್ರಲ್ ಕೋರ್ಟ್ ಆಫ್ ಇಂಡಿಯಾ ಅಂತ ಕರೀತಾರೆ. ಆ ಫೆಡ್ರಲ್ ಕೋರ್ಟ್ ಆಫ್ ಇಂಡಿಯಾದ ಮೊದಲು ಮುಖ್ಯ ನ್ಯಾಯಮೂರ್ತಿ ಯಾರಂದ್ರೆ ಮೋರಿಯಸ್ ಗ್ಲೋಯರ್ ಅಂತ ಹೇಳಿದ್ವಲ್ಲ, ಮೋರಿಯಸ್ ಗೋಯರ್ ಅಂತ ಬರ್ತಾರೆ. ಇವು 3 ನೆನಪಿಟ್ಕೊ. ಅಲ್ಲಿ ಬಂದಾಗ ಕಲ್ಕತ್ತಾಗ ಬಂದಾಗ ಎಲಿಜಾ ಇಂಪೆ ಇರ್ತಾರ. ಅದು ಯಾವ ರೆಗ್ಯುಲೇಟಿಂಗ್ ಆ್ಯಕ್ಟ್? ಡೈರೆಕ್ಟ್ ಕಾಯ್ದೆನೂ ಕೇಳಿದೆ. ಯಾವ ಕಾಯ್ದೆ ಪ್ರಕಾರ ನೇಮಕ ಆತಂದ್ರೆ 1773. ಅವು 20 ವರ್ಷಕ್ಕೊಮ್ಮೆ ರೆಗ್ಯುಲೇಟಿಂಗ್ ಆ್ಯಕ್ಟ್ ತಂದಿರ್ತಾರಲ್ಲ, ಅದರೊಳಗೆ 73ನೇ ರೆಗ್ಯುಲೇಟಿಂಗ್ ಆ್ಯಕ್ಟ್ ಪ್ರಕಾರ ಏನು ಮಾಡ್ತಾರೆ ಅಂದ್ರೆ ಸುಪ್ರೀಂ ಕೋರ್ಟ್ ಸ್ಥಾಪನೆ ಮಾಡ್ತಾರೆ. ಅದಾದ್ಮೇಲೆ ಸೆಂಟ್ರಲ್ಗೆ ಬರ್ತೈತೆ ಅವಾಗ ಫೆಡ್ರಲ್ ಕೋರ್ಟ್ ಆಫ್ ಇಂಡಿಯಾ. ಅದು ಯಾವ ಕಾಯ್ದೆ ಪ್ರಕಾರ ಅಂದ್ರೆ ಗೌರ್ಮೆಂಟ್ ಆಫ್ ಇಂಡಿಯಾ 1935 ಗೌರ್ಮೆಂಟ್ ಆಫ್ ಇಂಡಿಯಾ. ಯಾಕಂದ್ರೆ ಹೈಯೆಸ್ಟ್ ಅದರದಿಂದ ಅಳವಡಿಸ್ಕೊಂಡು ಅದನ್ನ ನೆನಪಿಟ್ಕೋರಿ. ಅದ್ರ ಪ್ರಕಾರ 37ರಾಗ ಆಕತಿ. ಅವಾಗ ಮೊದಲು ಮುಖ್ಯ ನ್ಯಾಯಮೂರ್ತಿ ಯಾರಂದ್ರೆ ಮೋರಿಸ್ ಗ್ಲೋಯರ್. ಅದಾದ್ಮೇಲೆ ನಮ್ಮ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಅಂತ ಬರ್ತದೆ. ಈಗ ಪ್ರೆಸೆಂಟ್ ಇರೋ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಇದು ಯಾವಾಗ ಬರ್ತೈತೆ? ನಮ್ಮ ಸಂವಿಧಾನ ಜಾರಿಗೆ ಬಂದ ಮೇಲೆ ತರಬೇಕು. ಇದನ್ನು ಯಾವಾಗ ಹೇಳ್ರಿ? 1950. ನೆಕ್ಸ್ಟ್ ಜನವರಿ 28 ನೆನಪಿಟ್ಕೋರಿ. ಆ್ಯಕ್ಚುಲಿ ಜನವರಿ 26ಕ್ಕೆ ನಾವೇನು ಸುಪ್ರೀಂ ಕೋರ್ಟ್ ಇದನ್ನು ಸಂವಿಧಾನ ಅಳವಡಿಸ್ಕೊಂಡಿರ್ತಿಲ್ಲ ಆ ದಿನಾನ ಹೇಳಿರ್ತಾರೆ. ಬಟ್ ಅದ್ರ ಫಸ್ಟ್ ಬೆಂಚ್ ಹಿಯರಿಂಗ್ ಆಗಿದ್ದು ಯಾವಾಗಂದ್ರೆ 28. ಅದಕ್ಕೆ ಜನವರಿ 28, 1950ರಿಂದ ನಮ್ಮ ಸುಪ್ರೀಂ ಕೋರ್ಟ್ ಪ್ರೆಸೆಂಟ್ ಇದ್ದಿದ್ದು ಬರ್ತೈತೆ ರೀ. ಅದರದ್ದು ಮುಖ್ಯ ನ್ಯಾಯಮೂರ್ತಿ ಮೊದಲು ಯಾರಾಗಿರ್ತಾರೆ? H.J. ಕಾನಿಯಾ. ಪ್ರೆಸೆಂಟ್ ಮುಖ್ಯ ನ್ಯಾಯಮೂರ್ತಿ ಯಾರದಾರ ರೀ? ಇದ್ರ ಸುಪ್ರೀಂ ಕೋರ್ಟ್ ರಿಲೇಟೆಡ್ ಬಂದಾಗ ಇದೆಲ್ಲ ನೆನಪಿಟ್ಕೋರಿ. ಸುಪ್ರೀಂ ಕೋರ್ಟ್ ಮೇಲೆ ಹೆಂಗೆ ಬೇಕಾಗಿ ಕೇಳ್ಬೋದು, ನೆನಪಿಟ್ಕೋರಿ. ಸುಪ್ರೀಂ ಕೋರ್ಟ್ ರೀಸೆಂಟಾಗಿ ನ್ಯೂಸ್ನಾಗ ಅದಾವ. ಅದಕ್ಕೆ ಸಲ್ಮಂದ್ ಹೇಳತ್ನಂದ್ರೆ ಪ್ರಾದೇಶಿಕ ಕಚೇರಿನೂ ಮಾಡ್ತಂದಾರ, ಮತ್ತೇನಂದ್ರೆ ಸಂಖ್ಯೆನೂ ಜಾಸ್ತಿ ಮಾಡ್ತಂದಾರ. ಪ್ರೆಸೆಂಟ್ ಎಷ್ಟು ಅದಾರ ಅಂದ್ರೆ ಸುಪ್ರೀಂ ಕೋರ್ಟ್ನಾಗ 33+1 ಹೇಳ್ರಿ ನೋಡು. ಸೆಂಟ್ರಲ್ದಾಗ ಸುಪ್ರೀಂ ಕೋರ್ಟ್ ನೇಮಕ ಮಾಡ್ಬೇಕಾರೆ ಜಡ್ಜಸ್ಗಳು ನೇಮಕ ಮಾಡ್ರೆ ಕೊಲಿಜಿಯಮ್ದಾಗ ಎಷ್ಟು ಮೆಂಬರ್ಸ್ ಇರ್ತಾರ? 1+4. ಕನ್ಫ್ಯೂಸ್ ಆಗಬಾರ್ದು. 1 ಯಾರು ಇರ್ತಾರಂದ್ರೆ ಮುಖ್ಯ ನ್ಯಾಯಾಧೀಶರ, ಮತ್ತು ಇನ್ನೊಬ್ರು 3 ಜನ ಹಿರಿಯ ನ್ಯಾಯಾಧೀಶರು. ಯಾರಂದ್ರೆ ಸುಪ್ರೀಂ ಕೋರ್ಟ್. ನೆಕ್ಸ್ಟ್ ಹೈಕೋರ್ಟಿಗೆ ಬಂದಾಗ 1+2. ಓಕೆ. ನೆಕ್ಸ್ಟ್ ಸಿಂಗಾಪೇನ್ ಅಂತ ರೀಸೆಂಟಾಗಿ ನ್ಯೂಸ್ನಾಗ ಬರ್ತೈತೆ ಅಂತ ಹೇಳಿದ್ವಿ. ಸಿಂಗಪೇನ್ ಅಂತ ಎಲ್ಲಿ ಹೇಳ್ರಿ? ಎಲ್ಲಿ ಸಿಂಗಪೇನ್ ಅಂತ ಹೇಳಿದ್ವಿಲ್ಲ, ನಮ್ಮ ಅಕ್ಕ ಪೆಡೆಗತ್ಲೆ ಅಂತ ಹೇಳಿದ್ವಿ. ಎಲ್ಲಿ ಮಾಡ್ತಾರೆ ಇದನ್ನು?
ತಮಿಳ್ನಾಡ್ದಾಗ ಈಗ ಏನು ಜೋಸೆಫ್ ವಿಜಯ್ ಅವ್ರು ಏನು ಅಧಿಕಾರ ವಹಿಸ್ಯಾರಲ್ಲ ಅವಾಗ ಹಿಡ್ದ ಸಿಂಗ್ ಫೇನ್ ಅಂತಂದ್ರೆ ಸಿಂಗ್ ಫೇನ್ ಎದ್ರ ಸಲ್ಮಾನ್ ಅಂದ್ರೆ ಯಾವ್ದಾ ಮಹಿಳೆಯರ ರಕ್ಷಣೆ ಸಲ್ಮಾನ್ ಸಿಂಹಳಿಕೆ ಅಂತ ಕರೀತಾರೆ ನೋಡ್ರಿ, ನೆನಪಿಟ್ಕೋರಿ. ಇದು ಎದ್ರ ಸಲ್ಮಾನ್ ಮಾಡ್ರಿ ಅಂದ್ರೆ ಮಹಿಳೆಯರು ನಮ್ಮಲ್ಲಿ ಹೆಂಗೆ ಅಕ್ಕ ಪಡೆಯೋದು ಅದಾವಲ್ಲ ಸೇಮ್ ಹಂಗೆ ಎಲ್ಲಿ ಅಂದ್ರೆ ತಮಿಳ್ನಾಡಿನಾಗ ನೆನಪಿರ್ತೈತಲ್ಲ. ತಮಿಳ್ನಾಡ್ದು ಯಾರು ಮುಖ್ಯಮಂತ್ರಿ ಅದಾರ ಅಂದ್ರೆ 5 ಕಡೆ ಆಗಿದ್ದು 4 ಕಡೆ ಅಪಾಯಿಂಟ್ ಆತಲ್ಲ, ಕೇರಳ ಒಂದು ಪೆಂಡಿಂಗ್ ಉಳ್ದೈತಿ. ಯಾವ್ದಾಗ ತಮಿಳ್ನಾಡ್ದಾಗ ಬಂದಾಗ ಯಾರ್ದಾರ ಮುಖ್ಯಮಂತ್ರಿ ಅಂದ್ರೆ ಯಾವ ಪಕ್ಷ? TVK ಹೆಸರು ನೆನಪಿಟ್ಕೋರಿ, TVK ಫುಲ್ ಫಾರ್ಮ್ ತಮಿಳ್ ವೆಟ್ರಿಗಮ್ ಕಳಗಮ್ ಮತ್ತು ಬರ್ತೈತೆ. ತಮಿಳ್ನಾಡು ಆದ್ಮೇಲೆ ಮ್ಯಾಲೆ ಬಂದ್ರೆ ಯಾವ್ದಿತ್ತಂದ್ರೆ ಪಶ್ಚಿಮ ಬಂಗಾಳದ ಪುದುಚೇರಿದು ಆಗ್ಯಾರಲ್ಲ, ಪುದುಚೇರಿ ಹಾಕ್ಬಿಟ್ಟು ಹೋಗೋಣ. ಪುದುಚೇರಿದು ಹೇಳ್ರಿ ಯಾರ? ಎನ್ ರಂಗಸ್ವಾಮಿ. ಪುದುಚೇರಿದು ಏನು ವಿಶೇಷತೆ ಅಂದ್ರೆ ಅಲ್ಲಿ ಚೀಫ್ ಮಿನಿಸ್ಟರ್ನ ಯಾರು ಅಪಾಯಿಂಟ್ ಮಾಡ್ತಾರೆ? ರಾಷ್ಟ್ರಪತಿ. ನೆನಪಿಟ್ಕೋರಿ, ಎಲ್ಲಿ 3 ಕಡೆ ರಾಷ್ಟ್ರಪತಿಗಳು ಅಪಾಯಿಂಟ್ ಮಾಡ್ತಾರ? ಜಮ್ಮು ಕಾಶ್ಮೀರ, ಡೆಲ್ಲಿ, ಪುದುಚೇರಿ. ಇವು ನೆನಪಿಟ್ಕೋರಿ, ಯಾಕಂದ್ರೆ ನಾಳೆ ಡೆಪ್ನೆಕ್ಕೆ ಇದ್ದಾಗ ಎಲ್ಲರ ಎಲೆಕ್ಷನ್ ಆದ್ಮೇಲೂ ಕೇಳ್ಬೋದು. ಯಾಕಂದ್ರೆ 8 ಕೇಂದ್ರಾಡಳಿತ ಪ್ರದೇಶ ಅದಾವಲ್ಲ ಭಾರತದಾಗ. 8 ಕೇಂದ್ರಾಡಳಿತ ಪ್ರದೇಶದಾಗ ಈ 3 ಕೇಂದ್ರಾಡಳಿತ ಪ್ರದೇಶದಾಗ ವಿಧಾನಸಭೆ ಐತಿ. 3 ಕೇಂದ್ರಾಡಳಿತ ಪ್ರದೇಶ ವಿಧಾನಸಭೆ ಇದ್ರೆ ಏನ್ ಮಾಡ್ಬೇಕಂದ್ರೆ ಅಲ್ಲಿ CM ಆಗಬೇಕು. ಆ CM ನೇಮಕ ಮಾಡುವ ಅಧಿಕಾರ ಯಾರಿರ್ತದಂದ್ರ ರಾಷ್ಟ್ರಪತಿಗೆ. ಉಳುಕಿದ್ದು ಎಲ್ಲ ಕಡೆ ಏನಿರ್ತಾವಂದ್ರೆ ಲೆಫ್ಟಿನೆಂಟ್ ಜನರಲ್ ಅಂತ ಇರ್ತಾರೆ. ಲೆಫ್ಟಿನೆಂಟ್ ಗವರ್ನರ್ ಜನರಲ್ ಅಂತ ಇರ್ತಾರೆ. ಪ್ರಮಾಣ ವಚನ ಕೊಡೋದು ಯಾರಂದ್ರೆ ಲೆಫ್ಟಿನೆಂಟ್ ಗವರ್ನರ್. ಬಟ್ ಡೆಲ್ಲಿದು ಇವ್ರು ಕೊಡ್ತಾರೆ, ಪ್ರೆಸಿಡೆಂಟ್. ಆಮೇಲೆ ಇನ್ನೊಂದು ಏನು ಕೇಳ್ಬೋದು ಅಂದ್ರೆ ಇಲ್ಲಿ ನಾಮಿನೇಟೆಡ್ ಮೆಂಬರ್ಸ್ ಅಂತ ಬರ್ತಾರ್ರಿ. ಈಗ ಹೆಂಗೆ ಹೇಳ್ರಲ್ಲ ನಾಳೆ ಕೇಳ್ಬೋದು. ಈಗ ನಮ್ಮಲ್ಲಿ ಹೆಂಗೆ ರಾಜ್ಯಸಭೆಗಾಗಲಿ ಅಥವಾ ನಮ್ದು ಇಲ್ಲಿ ವಿಧಾನ ಪರಿಷತ್ದಾಗ ಹೆಂಗೆ ಗವರ್ನರ ಮತ್ತು ರಾಷ್ಟ್ರಪತಿಗಳು ನಾಮಿನೇಟ್ ಮಾಡ್ತಾರೆ ಗೊತ್ತೈತಲ್ಲ. ಈಗ ಹೇಳ್ರಿ ನೋಡು, ರಾಷ್ಟ್ರಪತಿ ಎಷ್ಟು ಜನ ನಾಮಿನೇಟ್ ಮಾಡ್ತಾರೆ ರಾಜ್ಯಸಭೆಗೆ? 12 ಜನ ಮಾಡ್ತಾರೆ. ಹಂಗೆ ರಾಜ್ಯಪಾಲ ಬಂದಾಗ 11 ಜನ ನಾಮಿನೇಟ್ ಆಕಾರಲ್ಲ. ಸೇಮ್ ಇವು 3 ಕೇಂದ್ರಾಡಳಿತ ಪ್ರದೇಶದಾಗ ವಿಧಾನಸಭೆಗೆ ನೆನಪಿಟ್ಕೋರ. ಉಳ್ಕಿದ ಕಡೆ ಎಲ್ಲಿ ಅಂದ್ರೆ ನಮ್ಮಲ್ಲಿ ಎಲ್ಲರ ನಾಳೆ ಕೇಳ್ರ ಲೋಕಸಭೆ ಮತ್ತು ವಿಧಾನಸಭೆ ಅಂತ ಬಂದೈತಿ. ಇದ್ರೊಳಗೆ ಒಬ್ರು ನಾಮಿನೇಟೆಡ್ ಮೆಂಬರ್ ಇರಂಗಿಲ್ಲ. ಅವಾಗ ಎಲ್ಲಿ ಅಂದ್ರೆ ಲೋಕಸಭೆ ಒಳಗೆ ಇದ್ರೆ ಆಂಗ್ಲೋ ಇಂಡಿಯನ್ಸ್ ಅಂತ ಅವ್ರನ್ನೂ ತೆಗ್ದಾರ. ಈಗಂತೂ ಪ್ರೆಸೆಂಟ್ ಎಲ್ಲಿ ಬರೋಂಗಿಲ್ಲ. ನಾಳೆ ಹೇಳಿಕೆ ಒಳಗೆ ಏನೋ ಕನ್ಫ್ಯೂಸ್ ಮಾಡ್ರು ತಲೆಯಾಗಿಟ್ಕೋರಿ. ಇವು ಏನು ಮ್ಯಾಲೆ ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ ಅಂತ ಬರ್ತೈತಲ್ಲ ಅಲ್ಲಿ ಅಷ್ಟೇ ನಾಮಿನೇಟೆಡ್ ಮೆಂಬರ್ಸ್ ಇರ್ತಾರೆ. ಉಳ್ಕಿದ ಕಡೆ ನಾಮಿನೇಟೆಡ್ ಮೆಂಬರ್ಸ್ ಇರಂಗಿಲ್ಲ. ಬಟ್ ಇಲ್ಲಿ ಏನೈತೆ ಅಂದ್ರೆ 3 ಕಡೆ ಕೇಂದ್ರಾಡಳಿತ ಪ್ರದೇಶದಾಗ ವಿಧಾನಸಭೆ ಐತಾನೆ. ಬಟ್ ಈ 3 ಕಡೆ ವಿಧಾನಸಭೆ ಒಳಗೆ ನಾಮಿನೇಟೆಡ್ ಮೆಂಬರ್ಸ್ ಬರ್ತಾರೆ. ಒಂದ್ರೊಳಗೆ ನಾಮಿನೇಟೆಡ್ ಮೆಂಬರ್ಸ್ ಬರಂಗಿಲ್ಲ. 2 ಕಡೆ ಬರ್ತಾರೆ. ಎಲ್ಲಿ ಬರಂಗಿಲ್ಲ ಹೇಳ್ರಿ ನಾಮಿನೇಟೆಡ್ ಮೆಂಬರ್? ಡೆಲ್ಲಿ ಒಳಗೆ ನಾಮಿನೇಟೆಡ್ ಮೆಂಬರ್ ಇರಂಗಿಲ್ಲ. ಇದು ವಿಧಾನಸಭೆ ಬಗ್ಗೆ ಹೇಳತ್ನ ನೆನಪಿಟ್ಕೋರಿ. ಈಗ ಎಲೆಕ್ಷನ್ ನಡೆದೈತಿ. ಕೇಂದ್ರಾಡಳಿತ ಪ್ರದೇಶ ಮೇಲೆ ಏನೋ ಡೆಪ್ತ್ ಕೇಳ್ರು ಕನ್ಫ್ಯೂಸ್ ಆಗಬಾರ್ದ. ಏನು ಹೇಳಿದ್ವಿ ಹೇಳ್ರಿ, ಮ್ಯಾಲೆ ಬಂದ್ರೆ ಲೋಕಸಭೆ ಮತ್ತು ವಿಧಾನಸಭೆ ಒಳಗೆ ನಾಮಿನೇಟೆಡ್ ಮೆಂಬರ್ಸ್ ಇರ್ತಾರ? ಇರಂಗಿಲ್ಲ. ಎಲ್ಲರೂ ಏನಂದ್ರೆ ಎಲೆಕ್ಟೆಡ್. ಈಗ ನಮ್ಮಲ್ಲಿ ಏನಂದ್ರೆ ವಿಧಾನಸಭೆಗೆ 224 ಜನ MLA ಅಪಾಯಿಂಟ್ ಇದನ್ನು ಎಲೆಕ್ಟೆಡ್ ಮಾಡಿ ಕಳಿಸಿ. ಇದ್ರೊಳಗೆ ಯಾರು ನಾಮಿನೇಟೆಡ್ ಬರ್ತಾರ? ವಿಧಾನಸಭೆಗೆ 224. ಏನಾತ? ವಿಧಾನ ಪರಿಷತ್ ಗಟ್ಟಲ್ಲ. ವಿಧಾನ ಪರಿಷತ್ ಗಟ್ಟ ನಾಮಿನೇಟೆಡ್ ಇಲ್ಲೆಲ್ಲಿದಾರ ಮತ್ತೆ ಎಲ್ಲಿ? ಏನು ಹೇಳತ್ತಾನ? ಅದನ್ನ ಹೇಳತ್ನು. ಅದಕ್ಕೆ ಹೇಳತ್ನ ತಡಿ ಹೇಳ್ತನ. ಈಗ ನಿಮಗೆ ಕನ್ಫ್ಯೂಸ್ ಆಗಲಿಲ್ಲಲ್ಲ. ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ ಏನು ಬರ್ತೈತಲ್ಲ ಇವಕ್ಕೆ ಎರಡಕ್ಕೂ ಹಿರಿಯರ ಸದನ ಅಥವಾ ಪರ್ಮನೆಂಟ್ ಕೌನ್ಸಿಲ್ಸ್ ಅಂತ ಕರಿತು. ಈ ಕೌನ್ಸಿಲ್ ಒಳಗೆ ನಾಮಿನೇಟೆಡ್ ಮೆಂಬರ್ಸ್ ಇರ್ತಾರೆ. ಹೌದಾ? ಇದ್ರೊಳಗೆ ನಾಮಿನೇಟೆಡ್ ಮೆಂಬರ್ಸ್ ಇರ್ತಾರ. ಬಟ್ ಇವು 3 ಏನದಾವಲ್ಲ ಯೂನಿಯನ್ ಟೆರಿಟರಿ ಒಳಗೆ ಇದ್ರೊಳಗೆ ವಿಧಾನಸಭೆ ಐತಿ, ವಿಧಾನ ಪರಿಷತ್ ಇಲ್ಲ. ಅಲ್ಲಿ ಬೈ ಕ್ಯಾಮೆರಲ್ಲಿ ಬರಂಗಿಲ್ಲ. ಬಟ್ ಇಲ್ಲಿ ಏನು ಮಾಡ್ಯಾರಂದ್ರೆ ವಿಧಾನಸಭೆ ಒಳಗೆ ನಾಮಿನೇಟೆಡ್ ಮೆಂಬರ್ಸ್ ಬರ್ತಾರೆ. ಅದ್ರ ಸಲ್ಮಂದ್ ವಿಶೇಷ ಹೇಳತ್ನ. ಈಗ ಪಾಂಡಿಚೇರಿ ಬಂದಾಗ 30 ಮೆಂಬರ್ ಎಲೆಕ್ಟೆಡ್ ಮೆಂಬರ್ಸ್ ಇರ್ತಾರೆ. ಇಲ್ಲಿ 3 ಜನ ಏನಕ್ಕಾರ ಅಂದ್ರೆ ನಾಮಿನೇಟೆಡ್ ಆಕಾರ. ಇದನ್ನ ನಾಮಿನೇಟ್ ಯಾರು ಮಾಡ್ತಾರತ್ ನಾಳೆ ಕೇಳ್ರ. ಈಗ ನಾಳೆ ಎಲೆಕ್ಷನ್ ಆಗೈತಾ? ಈಗ ನಿಮಗೆ CM ಇದನ್ನೇನಂದ್ರೆ CM ಯಾರು ಅಪಾಯಿಂಟ್ ಮಾಡ್ತಾರತ್ ಗೊತ್ತಾತ, ಯಾರ ಪ್ರೆಸಿಡೆಂಟ್ ಮಾಡ್ತಾರೆ. ಬಟ್ ಇಲ್ಲೇನ ಪುದುಚೇರಿ ಅಂತ ಬರ್ತೈತಲ್ಲ, ಈ ಪಾಂಡಿಚೇರಿ ಒಳಗೆ ನಾಮಿನೇಟ್ ಮಾಡುವ ಅಧಿಕಾರ ಯಾರಿಗೈತೆ? ಇದ್ರದ್ದು ಯಾರ್ದ ಏನತ್ತಾರ ನಾಮಿನೇಟೆಡ್ ಮೆಂಬರ್ಸ್ನ ನಾಮಿನೇಟ್ ಮಾಡುವ ಅಧಿಕಾರ ಯಾರಿಗಿರ್ತದೆ? ಇದು ನೆನಪಿಟ್ಕೋರೆ. ಕನ್ಫ್ಯೂಸ್ ಆಕ್ಕವು. ಯೂನಿಯನ್ ಗೌರ್ಮೆಂಟಿಗೆ ಬರ್ತದೆ, ರಾಷ್ಟ್ರಪತಿಗೆ ಬರಂಗಿಲ್ಲ. ಯೂನಿಯನ್ ಗೌರ್ಮೆಂಟಿಗೆ. ಇವು 3 ಡಿಫ್ರೆನ್ಸ್ ಹೇಳ್ಬಿಡ್ತೀನಿ. ಒಂದು ಏನಂದ್ರೆ 3 ಹೇಳನಲ್ಲ, ಯಾವ ಯೂನಿಯನ್ ಟೆರಿಟರಿ ಹೇಳ್ರಿ? ಜಮ್ಮು, ಡೆಲ್ಲಿ, ಪಾಂಡಿಚೇರಿ ಬತ್ತ. ಈಗ ಪಾಂಡಿಚೇರಿದು ಎಲೆಕ್ಷನ್ ಆಗೈತಲ್ಲ, ಪಾಂಡಿಚೇರಿ ಎಲೆಕ್ಷನ್ದಾಗ CMನ ಅಪಾಯಿಂಟ್ಮೆಂಟ್ ಮಾಡ್ಬೇಕು ವಿಧಾನಸಭೆ ಇದ್ದಾಗ. ನಮ್ಮಲ್ಲಿ CMನ ಅಪಾಯಿಂಟ್ಮೆಂಟ್ ಏನು ಮಾಡ್ತಾರಂದ್ರೆ ಬಹುಮತ ಇದ್ದಿದ್ದು ಸರ್ಕಾರಗ ಗವರ್ನರ್ ಮಾಡ್ತಾರೆ. ಎಲ್ಲ ಸ್ಟೇಟ್ ಒಳಗೆ ರೂಢಿ ಇದ್ದಿದ್ದು. ಕೇಂದ್ರಾಡಳಿತ ಪ್ರದೇಶ ಅಂದ್ರೆ ವಿಶೇಷ ಇರ್ತದೆ. ಯಾಕೆ ವಿಶೇಷತೆ ಇರ್ತೈತೆ ಅಂದ್ರೆ ಅಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಜನರಲ್ ಏನಿರ್ತಾರಲ್ಲ ಅವ್ರ ಆಡಳಿತ ಮಾಡ್ತಿರ್ತಾರೆ. ಎಲ್ಲ ಉಸ್ತುವಾರಿ ಅವ್ರದ್ದು ಇರ್ತದೆ. ಅವ್ರು ರಾಷ್ಟ್ರಪತಿಯಿಂದ ಆಗಿರ್ತಾರೆ. ಹೌದಾ? ಬಟ್ ವಿಧಾನಸಭೆ ಐತಂದಾಗ ಅಲ್ಲಿ ಎಲೆಕ್ಟೆಡ್ ಮೆಂಬರ್ಸ್ಗಳಿಗೆ ಲೀಡರ್ ಬೇಕಲ್ಲ. ಆ ಎಲೆಕ್ಟೆಡ್ ಮೆಂಬರ್ಸ್ಗೆ ಲೀಡರ್ನ ಯಾರು ಅಪಾಯಿಂಟ್ ಮಾಡ್ತಾರೆ? ಓನ್ಲಿ ಪಾಂಡಿಚೇರಿ ಒಳಗೆ ಹೇಳತ್ತಾನೆ. ಯಾರು ಮಾಡ್ತಾರಂದ್ರೆ ಪ್ರೆಸಿಡೆಂಟ್
ಪ್ರೆಸಿಡೆಂಟ್ ಮಾಡಿರ್ತಾರೆ. ಬಟ್ ಅಲ್ಲಿ ಏನಂದ್ರೆ 30 ಜನ MLAಗಳು ಅಪಾಯಿಂಟ್ ಆಗಿ ಹೋಗ್ತಾರೆ. ಹೌದಾ, 30 ಜನ MLAಗಳು ಅಪಾಯಿಂಟ್ ಆದ್ಮೇಲೆ 3 ಜನ ಮೆಂಬರ್ಸ್ಗಳನ್ನ ನಾಮಿನೇಟ್ ಮಾಡ್ಬೇಕು. ಇಲ್ಲಿ ನಮ್ಮಲ್ಲಿ ಹೆಂಗೆ ಈಗ ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ತಿಗೆ ಬಂದಾಗ ಪಟ್ನಲ್ಲಿ ರಾಷ್ಟ್ರಪತಿ ಗವರ್ನರ್ ಹೇಳ್ತಿರಲ್ಲ, ಬಟ್ ಇಲ್ಲಿ ನಾಮಿನೇಟ್ ಮಾಡು ಪಾಂಡಿಚೇರಿಗೆ ಅಷ್ಟೇ ನಾಮಿನೇಟ್ ಮಾಡೋ ಅಧಿಕಾರ ಯಾರಿಗೆ ಕೊಟ್ರಂದ್ರೆ ಯೂನಿಯನ್ ಗೌರ್ಮೆಂಟ್ ಕೊಟ್ರೆ. ನಾಳೆ ಕನ್ಫ್ಯೂಸ್ ಆಗ್ಬೇಡ್ರಿ, ಪ್ರೆಸಿಡೆಂಟ್ ಅಂತ ಹಾಕಿ ಬರ್ಬೇಡ್ರಿ. ಯೂನಿಯನ್ ಗೌರ್ಮೆಂಟ್ ಅಂದ್ರೆ ಯಾರು ಬರ್ತೈತಿ, ಈಗೇನು ಪ್ರೆಸೆಂಟ್ ಆಡಳಿತ ಮಾಡೋ BJP ಸರ್ಕಾರ ಐತಲ್ಲ, ಅವ್ರು ಯಾರನ್ನ ಬೇಕಾದ್ ನಾಮಿನೇಟ್ ಮಾಡ್ಬೋದು. ಬಟ್ ಎಲ್ಲಿ ಬಂದಾಗ ಅಂದ್ರೆ ಡೆಲ್ಲಿ ಒಳಗೆ ಒಬ್ರು ನಾಮಿನೇಟ್ ಆಗಲ್ಲ, ನೆನಪಿಟ್ಕೋರಿ. ಡೆಲ್ಲಿ ಗೌರ್ಮೆಂಟ್ ಒಳಗೆ ನಾಮಿನೇಟೆಡ್ ಮೆಂಬರ್ಸ ಇಲ್ಲ. ಜಮ್ಮು ಕಾಶ್ಮೀರ ಒಳಗೆ 5 ಮಂದಿ ನಾಮಿನೇಟ್ ಆಕಾರ. ಅವ್ರದ್ದು ಟೋಟಲ್ 90 ಏನೈತಲ್ಲ, ಅದ್ರೊಳಗೆ 5 ಮಂದಿ ನಾಮಿನೇಟ್ ಆಕಾರ. 90 ಅದ 90+5 ಅದ 90 ಏನ ಎಲೆಕ್ಟೆಡ್, 5 ಏನಂದ್ರೆ ನಾಮಿನೇಟೆಡ್. ಆ 5 ನಾಮಿನೇಟ್ ಮಾಡೋದು ಅಲ್ಲಿ ಅಧಿಕಾರ ಯಾರಿಗೆ ಐತಂದ್ರೆ ಲೆಫ್ಟಿನೆಂಟ್ ಗವರ್ನರ್ಗೆ ಇರ್ತದೆ. ಇವೆರಡೂ ಕನ್ಫ್ಯೂಸ್ ಆಗ್ಬೇಡ್ರಿ. ಇನ್ನೊಮ್ಮೆ ಹೇಳ್ರಿ ನೋಡು, ಕನ್ಫ್ಯೂಸ್ ಆಗಂಗಿಲ್ಲಲ್ಲ. ಹೆಂಗೆ ಬೇಕಾದ ಹೇಳಿಕೆ ಒಳಗೆ ಕೇಳ್ರಿ, ಇದು ನಿಮಗೆ ಪರ್ಫೆಕ್ಟ್ ನೆನಪಿತ್ತ ಹೇಳಿ ಒಟ್ಟ ಕನ್ಫ್ಯೂಸ್ ಆಗಂಗಿಲ್ಲ. ಒಂದು ನೋಡ್ರಿ, ಎಲ್ಲ ಕಡೆ ರಾಜ್ಯದಾಗ ಯಾವ್ದೀಗ TVK ಬತ್ತ ಪಕ್ಷ ಅಂತ ಗೊತ್ತೈತಲ್ಲ, ನಾಳೆ ಎಲ್ಲರ ಕ್ವಶನ್ ಕೇಳಿದ್ವಿ ಯಾವ್ದಾರ ಸರ್ಕಾರ ನೇಮಕ ಆಗಿರ್ತೈತಿ. ಆ ಸರ್ಕಾರ ನೇಮಕ ಆದಾಗ ಬಹುಮತ ಮಾಡೋಕೆ ಆಗಂಗಿಲ್ಲ. ಈಗ ಬಹುಮತ ಆಗೋ ಸಲ್ಮಂದ್ ಓಡಾಡತ್ತಿದ್ರು. ಅಕಸ್ಮಾತ್ ಅವ್ರಿಗೆ ಬಹುಮತ ಸಿಗಲಿಲ್ಲ ಅಂದ್ರೆ ಏನು ಮಾಡ್ತಾರೆ? ಬಹುಮತನ ಸಿಗ್ಲಿಲ್ಲ, ಯಾರು ಅವ್ರಿಗೆ ಕೊಡಲಿಲ್ಲ ಅದ್ದಾಗ ಏನು ಮಾಡ್ತಾರೆ? ಯಾವ್ದ ರಾಷ್ಟ್ರಪತಿ ಆಡಳಿತ ಹೇರಿ ಏನು ಮಾಡ್ಬೋದು ಅಂದ್ರೆ ಅದನ್ನು ಹೊಳ್ಳಿ ರೀಎಲೆಕ್ಷನ್ ಮಾಡ್ಬೇಕು. ಆ ರೀಎಲೆಕ್ಷನ್ ಮಾಡುವ ಅವಧಿ ಎಷ್ಟು ಇರ್ತೈತಿ? 6 ತಿಂಗಳು. ಇದು ನೆನಪಿಟ್ಕೋರಿ. ರಾಜ್ಯಕ್ಕೆ ಬಂದಾಗ ಹೈಯೆಸ್ಟ್ ಏನು ರಾಷ್ಟ್ರಪತಿ, ದೇಶದ ಮೊದಲ ನಾಗರಿಕ ಅಂತ ಕರಿತೀವಲ್ಲ, ಅವ್ರಿಗಿಂತ ಹೆಚ್ಚು ಅಧಿಕಾರ ಗವರ್ನರ್ ಕೈಯಾಗ ಇರ್ತೈತಿ. ಯಾಕಂದ್ರೆ ಗವರ್ನರ್ಗೆ ಏನಿರ್ತೈತೆ ಅಂದ್ರೆ ಇಲ್ಲಿ ಗವರ್ನರ್ ಎಷ್ಟು ದಿನ ಟೈಮ್ ಕೊಡ್ಬೋದು ನೀವು ಬಹುಮತ ತೋರ್ಸಕ್ಕೆ ಇಷ್ಟತ್ತು, ಅದಕ್ಕೆ ಅವ್ರಿಗೆ ಸ್ವಂತ ವಿವೇಚನಾ ಅಧಿಕಾರ ಇರ್ತೈತಿ. ಯಾರಿಗೆ? ಗವರ್ನರ್ಗೆ. ರಾಜ್ಯದಾಗ ಬಂದಾಗ ಹೌದಾ, ಅವ್ರು ಬಹುಮತ ತೋರಿಸಲಿಲ್ಲ ಅಂದಿರ್ತೀನಿ ಏನು ಮಾಡ್ಬೋದು ಅಂದ್ರೆ ನಾವು ಅದನ್ನ ಡೈರೆಕ್ಟ್ ಏನಂದ್ರೆ ಕೊಲ್ಯಾಪ್ಸ್ ಮಾಡಿ ಎಲ್ಲ ಎಲೆಕ್ಷನ್ ಆಗಿದ್ದು ಎಲ್ಲ ಮೆಂಬರ್ ಡಿಸ್ಕ್ವಾಲಿಫೈ ಆಕಾರ, ಅವಾಗ ಆಗಿ ಹೊಸ ಎಲೆಕ್ಷನ್ ಮಾಡ್ತಿರ್ತಾರೆ. ಸೇಮ್ ಹಂಗೆ ಎಲ್ಲ ಕಡೆ ಏನು ಹಾಕಿರ್ತಂದ್ರೆ ಅಂದ್ರೆ ಗವರ್ನರ್ ಕಡೆ ಹೋಗಿ ಪ್ರಮಾಣ ವಚನ ತೊಗೊಂಡು ಅಪಾಯಿಂಟ್ ಹಾಕಿರ್ತಾರಲ್ಲ. ಇವು 3 ಕೇಂದ್ರಾಡಳಿತ ಪ್ರದೇಶ ವಿಶೇಷ ಇದಾವೆ. ಅದಕ್ಕೆ ಹೇಳಿನ, ಯಾಕಂದ್ರೆ ನಾಳೆ ಬಂದಾಗ ರಾಜ್ಯಸಭೆ ಆಗಲಿ ವಿಧಾನ ಪರಿಷತ್ನಾಗಲಿ ಕಾಯಂ ನಾಮಿನೇಟೆಡ್ ಇರತ್ತಾರಲ್ಲ, 12 ಜನ ಇಲ್ಲಿ 11 ಜನ. ಬಟ್ ಇವು 3ರಾಗ ಬಂದಾಗ 2 ವಿಧಾನಸಭೆ ಒಳಗೆ ಏನಿರ್ತಾರೆ ನಾಮಿನೇಟೆಡ್ ಮೆಂಬರ್ಸ್ ಇರ್ತಾವೆ. ಅದಕ್ಕೆ ಹೇಳತ್ನು ವಿಧಾನಸಭೆ ಒಳಗೆ ಇಲ್ಲಿ ಅಡ್ಡ. ಎಲ್ಲಿ ಪಾಂಡಿಚೇರಿ ಒಳಗೆ ಯಾರು ನೇಮಕ ಮಾಡ್ತಾರೆ ನಾಮಿನೇಟೆಡ್? ಯಾರ? ಯೂನಿಯನ್ ಗೌರ್ಮೆಂಟ್. ಕನ್ಫ್ಯೂಸ್ ಆಗಂಗಿಲ್ಲಲ್ಲ. ಯೂನಿಯನ್ ಗೌರ್ಮೆಂಟ್ ಅಂದಾಗ ರಾಷ್ಟ್ರಪತಿ ಬರಂಗಿಲ್ಲ. ಅದ್ರೊಳಗೆ ನೆನಪಿಟ್ಕೋರಿ. ಎಲ್ಲರ ಸಂಸತ್ ಪಾರ್ಲಿಮೆಂಟ್ ಅಂತ ಬಂದಾಗ ರಾಷ್ಟ್ರಪತಿ ಬರ್ತಾರ ಇಲ್ಲ, ಪಾರ್ಲಿಮೆಂಟ್ ಅಂತ ಬಂದಾಗ ರಾಷ್ಟ್ರಪತಿ ಬರ್ತಾರೆ. ಇವು ಕನ್ಫ್ಯೂಸ್ ಆಗಬಾರ್ದು. ಹೆಂಗೆ ನೆನಪಿಟ್ಕೋಬೇಕಂದ್ರೆ ಅವ್ನು ಯಾವ್ದಾರ ಬಿಲ್ ಪಾಸ್ ಮಾಡಿರ್ತೀವಲ್ರಿ, ಸಂಸತ್ನಾಗ ಬಿಲ್ ಪಾಸ್ ಆಗೈತೆ ಅಂದಾಗ ರಾಜ್ಯಸಭೆ ಲೋಕಸಭೆದಾಗ ಪಾಸ್ ಆದ್ಮೇಲೆ ಅಪ್ರೂವ್ಮೆಂಟ್ ಎಲ್ಲಿ ಸಿಗ್ತೈತ್ರಿ? ರಾಷ್ಟ್ರಪತಿದಾಗ ಸಿಕ್ಕಾಗ ಏನಾಕತ್ತೆ ಅಂದ್ರೆ ಅದು ಕಾಯ್ದೆ ಆಕತಿ. ಬರೀ ಮಸೂದೆ ಇದ್ದಿದ್ದು ಕಾಯ್ದೆ ಆಗ್ಬೇಕಾದ್ರೆ ರಾಷ್ಟ್ರಪತಿ ಒಪ್ಪಿಗೆ. ಇದಕ್ಕೆ ಪೂರ್ತಿ ಏನತ್ತೀವಿ ಅಂದ್ರೆ ಸಂಸತ್ ಅಥವಾ ಪಾರ್ಲಿಮೆಂಟ್ ಅತ್ತೀವಿ. ಯಾವ್ದು? ಲೋಕಸಭೆ, ರಾಜ್ಯಸಭೆ, ರಾಷ್ಟ್ರಪತಿ. ಬಟ್ ಯೂನಿಯನ್ ಗೌರ್ಮೆಂಟ್ ಅಂತ ಬಂದಾಗ ಅದ್ರ ರಾಷ್ಟ್ರಪತಿ ಬರಂಗಿಲ್ಲ. ರಾಷ್ಟ್ರಪತಿ ಒಂದು ಗೌರ್ಮೆಂಟ್ದ ಮುಖ್ಯಸ್ಥ ಆಗಿರಂಗಿಲ್ಲ, ಒಂದು ದೇಶದ ಮುಖ್ಯಸ್ಥ ಆಗಿರ್ತಾರೆ. ಕನ್ಫ್ಯೂಸ್ ಆಗ್ಬೇಡ್ರಿ. ಯೂನಿಯನ್ ಗೌರ್ಮೆಂಟ್ದವ್ರು ಯಾರನ್ನ ಅಪಾಯಿಂಟ್ ಮಾಡ್ತಾರಂದ್ರೆ ಪಾಂಡಿಚೇರಿ ಒಳಗೆ ನಾಮಿನೇಟ್ ಮಾಡ್ತಾರೆ, ಅಪಾಯಿಂಟ್ ಅಲ್ಲ. ಮತ್ತು ಅಲ್ಲಿ ಜಮ್ಮು ಕಾಶ್ಮೀರನ ಬಂದಾಗ ಎಷ್ಟು ಜನ ಅಂದ್ರೆ 5 ಜನ. ನೆನಪಿರ್ತೈತಲ್ಲ, ಕನ್ಫ್ಯೂಸ್ ಆಗಲ್ಲ. ಮತ್ತೇನ್ರ 240 ಆರ್ಟಿಕಲ್ ಎಲ್ಲಿ ಸಂಬಂಧಿಸಿತ್ತು ಹೇಳ್ರಿ? ಎದಕ್ಕೆ ಬರ್ತೈತಿ 240? ಈಗ ಹೋತ್ ಮ್ಯಾಲಿಂತ 240 ಆರ್ಟಿಕಲ್ ಚಂಡೀಗಢ ಅಂತ ಹೇಳಿದ್ಲ, ಎದಕ್ಕೆ ಸಂಬಂಧಿಸೈತಿ 240 ಆರ್ಟಿಕಲ್ಲು ನ್ಯೂಸ್ನಾಗಿತ್ತು. ಎದ್ರ ಸಲ್ಮಾನ್ ಬರ್ತೈತಿ? ಪಂಜಾಬ್ ಆಡಳಿತಕ್ಕೆ ಒಳಪಟ್ಟೈತಿ. ಯಾವುದಂದ್ರೆ ಚಂಡೀಗಢದಾಗ ಏನಂದ್ರೆ ಲೆಫ್ಟಿನೆಂಟ್ ಗವರ್ನರ್ ಇಲ್ಲ. ರೀಸೆಂಟಾಗಿ ಅದು ನ್ಯೂಸ್ನಾಗಿತ್ತು ನೋಡಿ. ಚಂಡೀಗಢನ 240 ಆರ್ಟಿಕಲ್ ಅಂಡರ್ ತರಬೇಕನ್ನತ್ತಿದ್ರಲ್ಲ. 240ನೇ ಆರ್ಟಿಕಲ್ ಬಂದ್ರೆ ಕೇಂದ್ರಾಡಳಿತ ಪ್ರದೇಶಕ್ಕೆ ಸಂಬಂಧಿಸಿರ್ತದೆ. ಕೇಂದ್ರಾಡಳಿತ ಪ್ರದೇಶ ಸಂವಿಧಾನದ ಯಾವ ಭಾಗನಾಗ ಬರ್ತೈತಿ? 8 ನೆನಪದವಲ್ಲ ಭಾಗಗಳೆಲ್ಲ, ಬೇಡಲ್ಲ ಹೇಳುದ. ನೆಕ್ಸ್ಟ್ ಇದು ಹೇಳ್ರಿ, ಸಿಂಗ್ಪೇನ್ ಆತಲ್ಲ ರೀಸೆಂಟಾಗಿ. ಇದು ಹೇಳಿದ್ದು ಬ್ರಿಕ್ಸ್ ಸಾಯಿ ಸಮ್ಮಿಟ್ ಆಗತ್ತೈತೆ ಅಂತ ಹೇಳಿದ್ದಿಲ್ಲ. ಸಾಯಿ ಸಮ್ಮಿಟ್ ಎಲ್ಲಿ ನಡೆಯತೈತಿ? ಬ್ರಿಕ್ಸ್ ಎಲ್ಲಿ ಅಂದ್ರೆ ಬೆಂಗಳೂರಿನಾಗ. ನೆನಪಿಟ್ಕೋರಿ. ಈ ಸರಿ ಬ್ರಿಕ್ಸ್ ಹೋಸ್ಟ್ ಯಾರು ಮಾಡತ್ತಾರ? ಇಂಡಿಯಾ ಮಾಡತ್ತೈತಿ. ಬ್ರಿಕ್ಸ್ ಯಾವ ಇಯರ್ದಾಗ ಆಕತಿ? 2009ರಾಗ. ಬ್ರಿಕ್ಸ್ನಾಗ ಪ್ರೆಸೆಂಟ್ ಮೆಂಬರ್ಸ್ ಎಷ್ಟು ಅದಾವು? 10 ಅದಾವೆ. ನೆನಪೈತಲ್ಲ, 10 ಮೆಂಬರ್ಸ್. ನೆನಪಿಟ್ಕೋರಿ. ಕೋಡ್ ಮಾಡಿದ್ರಲ್ಲ. ಇವು ಅಂತೂ ಬ್ರಿಕ್ಸ್ ಅಂದ್ರೆ 5 ಆತು. ಇದಾದ್ಮೇಲೆ ಎರಡು I2 E2 U ಅಲ್ಲ, I2 U2 ಸಾರಿ I2 E2 U. I2 ಅಂದ್ರೆ 2 ಐಗಳು. ಇರಾನ, ಇಂಡೋನೇಷ್ಯಾ. E2 ಅಂದ್ರೆ ಈಜಿಪ್ಟ, ಇಥಿಯೋಪಿಯಾ. ಆಮೇಲೆ UAE. ನೆನಪಿಟ್ಕೋರ. ಅವು ಹಿಂಗೆ ಡೈರೆಕ್ಟ್ UAE ಅದು ಎದಕ್ಕೆ ನೆನಪಿಟ್ಕೋ? ಯಾವ ಕಂಟ್ರಿ ನ್ಯೂಸ್ನಾಗ ಇರ್ತಲ್ಲ, ಅವು ಕಂಟ್ರಿ ರಿಲೇಟೆಡ್ ಯಾವ ಒಂದು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ದಾಗ ಇರ್ತಾವೆ ನೋಡ್ಕೋತ ಬರ್ರಿ. ನಾಳೆ ಎಲ್ಲರ UAE ರೀಸೆಂಟಾಗಿ ನಾಳೆ ಕೇಳ್ತಾರೆ. UAE ಗಲ್ಫ್ ಕೋಆಪ್ರೇಷನ್ ಕೌನ್ಸಿಲ್ದಾಗ ಐತಿ, ಮತ್ತು ನ್ಯಾಟೋದಾಗ ಐತಿ, ಅಥವಾ ಯಾವ್ದು ಇನ್ನೊಂದು ಇದು OPECನಾಗ ಐತಿ ಅಂತ ಕೇಳಿರ್ತೇಳಿ. ಯಾವುದಂದ್ರೆ ಅದ್ರ ಆಪ್ಷನ್ ಹೇಳತ್ನ ಹಂಗೆ. ಮತ್ತು ಇದ್ರೊಳಗೆ ಐತೆ ಅನ್ನೋದು ಕೇಳಬೇಡ್ರಿ, ಹೇಳ್ತೀನಿ ಕೇಳ್ರಿ. ಯಾವ್ದ್ರ ಗಲ್ಫ್ ಕೋಆಪ್ರೇಷನ್ ಕೌನ್ಸಿಲ್ದಾಗ UAE ಬರ್ತೈತಲ್ಲ, ಬರ್ತೈತಿ. UAE ಬರ್ತೈತಿ. ಗಲ್ಫ್ ಕೋಆಪ್ರೇಷನ್ ಕೌನ್ಸಿಲ್ ಹೇಳಿದ್ವಲ್ಲ, ಕೋಡ್ ಏನು ಹೇಳಿದ್ವು? ಕ್ಯೂ ಬಾಕ್ಸ್ ಅಂತ ಹೇಳಿದ್ವಿ. ಯಾವ ಬರ್ತಾವ? ಕ್ಯೂ ಅಂದ್ರೆ ಕತಾರ್, ಯು ಅಂದ್ರೆ UAE, ಬಿ ಅಂದ್ರೆ ಬೆಹರೇನ್, O ಅಂದ್ರೆ ಓಮನ್, ಕೆ ಅಂದ್ರೆ ಕುವೈತ್, ಆಮೇಲೆ ಎಸ್ ಅಂದ್ರೆ
ಸೌದಿ ಅರೇಬಿಯಾ. ಇದ್ರೊಳಗೆ UAE ಬತ್ತಲ್ಲ, ನಾಳೆ ಏನು ಕೇಳಿರ್ತಾರೆ ಅಂದರೆ ಹಿಂಗೆ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಕೇಳಿ UAE ಯಾವ ಒಂದು ಇದ್ರೊಳಗಿಂದ ಭಾಗ ಇಲ್ಲ ಅಂತ ಕೇಳ್ತಾರೆ, ಅಥವಾ ಈಗ ಒಪೆಕ್ದಿಂದ ಹೊರಗೆ ಬಂದೈತೆ, ನಾಳೆ ಒಪೆಕ್ ಹಾಕಿ 1, 2, 3 ಹಿಂಗೆ ಕೊಟ್ಟಿರ್ತಾರಲ್ಲ, ಅದ್ರ ಸಲ್ಮಂದ್ ನೆನಪಿಟ್ಕೊ ಯಾವ ಕಂಟ್ರಿ ಇರ್ತಾವೆ ಯಾವ ಕಂಟ್ರಿ ಇಲ್ಲ. ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ ಗೊತ್ತೈತಲ್ಲ, ಯಾವ ಇಯರ್ದಾಗ ಆಕತ್ತೆ ಹೇಳ್ರಿ ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ ಬಂದ್ರೆ? ಯಾವ್ದ್ರಾಗ ಹೇಳಿಲ್ಲ 1981 ಅಲ್ಲ, 1981ದಾಗ ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ ಹೆಡ್ ಕೊಟ್ರ ಸೌದಿ ಅರೇಬಿಯಾದ ರಿಯಾದ ಗಲ್ಫ್ ಕೋಆಪರೇಷನ್ ಕೌನ್ಸಿಲ್. ಇದು ಒಂದು ಇದನ್ನೈತಿ. ಎದ್ರ ಸಲ್ಮಂದ್ ಅಂದ್ರೆ ನಮ್ಮಲ್ಲಿ ಒಂದು ಇದನ್ನ ಮಾಡಿದ್ರೆ ನೆನಪೈತಾನೆ, ಸೌದಿ ಅರೇಬಿಯಾದವ್ರು ಒಂದು ಸಿಸ್ಟಮ್ ಬ್ಯಾನ್ ಮಾಡ್ತಾರೆ, ಇಂಡಿಯಾದವ್ರು ಹೈಯೆಸ್ಟ್ ಅದಕ್ಕೆ ಒಳಪಟ್ಟಿರ್ತಾರೆ. ಯಾವ್ದು ಹೇಳಿ ನೋಡು, ಜೀತದ ಆಳ್ಗತ್ಲೆ ಇಟ್ಕೊಂಡಿರ್ತಾರೆ ಅವ್ರನ್ನ ಹೋಗಿ. ಯಾವುದು ಇದು ನೆನಪಿಟ್ಕೋರಿ, ಯಾಕಂದ್ರೆ ಇದು ಕಪಾಲ ಸಿಸ್ಟಮ್ ಬರೋದೇ ಇಲ್ಲ ಅಂದ್ರೆ ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ ಅಂತ ಏನು ಬರ್ತಾವಲ್ಲ ಆ ಗಲ್ಫ್ ಕಂಟ್ರಿ ಒಳಗೆ. ಯಾಕಂದ್ರೆ ನೋಡ್ರಿ, ಇಂಡಿಯಾದವ್ರು ಮೈಗ್ರೆಂಟ್ ಆಗಿ ಇಲ್ಲಿ ಎಲ್ಲಿ ವೆಲ್ಡಿಂಗ್ ಮಾಡಕ್ಕೆ 10 ರೂಪಾಯಿ 20 ರೂಪಾಯಿ 100 ರೂಪಾಯಿ ಸಿಕ್ಕರೆ ಅಲ್ಲಿ 10, 20, 40 ಸಾವಿರ ಕಟ್ಲೆ ಪೇಮೆಂಟ್ ಇರ್ತೈತೆ ಬರೀ ವೆಲ್ಡಿಂಗ್ ಮಾಡೋರು. ಆ ಲೆವೆಲಿಗೆ ಡಿಮ್ಯಾಂಡ್ ಐತಿ ವರ್ಕರ್ಸ್ಗಳು. ಅಲ್ಲಿ ನೀರು ಯಾಕಂದ್ರೆ ಇದ್ರಕ್ಕಿಂತ ತುಟ್ಟೈತಿ, ಯಾಕಂದ್ರೆ ಇದನ್ನ ಯಾವ್ದು ಪೆಟ್ರೋಲ್ಕಿಂತ ನೀರ ತುಟ್ಟಿರ್ತೈತೆ ಅಲ್ಲಿ. ಯಾಕಂದ್ರೆ ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ದಾಗ ಸಿಗೋದು ಆಯಿಲ್ ಅಲ್ಲಿ ಜಾಸ್ತಿ, ಆಯಿಲ್ಗಳು ಕಡಿಮೆ ಇರ್ತಾವೆ. ಇಲ್ಲಿ 20 ರೂಪಾಯಿ ಬಾಟ್ಲಿ ಹೆಂಗೆ ಸಿಗ್ತೈತೆ ಹಂಗೆ ಆಯಿಲ್ ಸಿಗ್ತಿರ್ತೈತೆ ಅಲ್ಲಿ ಪೆಟ್ರೋಲ್ ಅದು. ಬಟ್ ನೀರಿಗೆ ಹೋದ್ರೆ 100, 200 ಕೊಡ್ಬೇಕಾಗತ್ತೆ. ಆ ಲೆವೆಲಿಗೆ ಡಿಮ್ಯಾಂಡ್ ಐತಲ್ಲ, ಅಲ್ಲಿ ನಮ್ಮ ಕಂಟ್ರಿದವ್ರು ಜಾಸ್ತಿ ಮೈಗ್ರೆಂಟ್. ಅದು ಹೆಂಗಂದ್ರೆ ನಮ್ಮಲ್ಲಿ ಎಜುಕೇಟೆಡ್ ಆದವ್ರ ಎಲ್ಲಿ USA, ಕೆನಡಾ ಇಂಥಲ್ಲಿ ಹೋಗ್ತಾರೆ, ಲಂಡನ್ ಅದು. ಬಟ್ ಏನು ಒಂದು ಸ್ವಲ್ಪ ಸ್ಕಿಲ್ ಅದು ಇರಂಗಿಲ್ಲ ಅಥವಾ ಕೌಶಲ್ಯಗಳು ಇರಂಗಿಲ್ಲ, ಅಂಥವ್ರು ಕೆಲಸ ಮಾಡಕ್ಕೆ ಹೋಗೋದು ಕಂಟ್ರಿ ಚೂಸ್ ಮಾಡೋದು ಯಾವಂದ್ರೆ ಗಲ್ಫ್ ಕಂಟ್ರೀಸ್ ಏನು ಬರ್ತಾವಲ್ಲ ಅವಾಗ ಕೇಳ್ತಾರೆ. ಅದ್ರ ಸಂಬಂಧ ಈ ಗಲ್ಫ್ ಕಂಟ್ರಿಗಳ್ದ ಒಂದು ಒಕ್ಕೂಟ ಮಾಡ್ಕೊಂಡ್ರೆ ಅದಕ್ಕೆ ಏನಂತಾರೆ ಅಂದ್ರೆ GCC ಅಂತ ಕರಿತೀವಿ, ಗಲ್ಫ್ ಕೋಆಪರೇಷನ್ ಕೌನ್ಸಿಲ್. ಯಾವ ಹೇಳ್ರಿ, ನಮ್ಮ Q ಬಾಕ್ಸ್ ಅಂತ ಬರ್ತದೆ. Q ಅಂದ್ರೆ ಕತಾರ್, U ಅಂದ್ರೆ UAE, B ಅಂದ್ರೆ ಬೆಹರೇನ್, O ಅಂದ್ರೆ ಓಮನ್, K ಅಂದ್ರೆ ಕುವೈತ, S ಅಂದ್ರೆ ಸೌದಿ ಅರೇಬಿಯಾ. ನೆನಪಿಟ್ಕೋರು. ಇದ್ರಾಗ UAE ಬಂದೈತಲ್ಲ, UAE ಒಪೆಕ್ನಿಂದ ರೀಸೆಂಟಾಗಿ ಹೊರಗೆ ಬರ್ತದೆ, ನೆನಪಿಟ್ಕೋರು ಅದನ್ನು. ನೆಕ್ಸ್ಟ್ ಇದು ಹೇಳ್ರಿ, ರೀಸೆಂಟಾಗಿ 9ನೇ ಕಂಟ್ರಿಯಾಗಿ UPI ಅಳವಡಿಸ್ಕೊಂಡಿದ್ದು ಯಾವ್ದು ದೇಶ ರೀ? UPI ಯಾವ್ದು? ಟ್ರಿನಿಡಾಡೋ ಮತ್ತು ಟೊಬ್ಯಾಗೋ. ಎಲ್ಲಿ ಬರ್ತೈತಿ ಇದು ಟ್ರಿನಿಡಾಡೋ ಟೊಬ್ಯಾಗೋ? ಕೆರೇಬಿಯನ್ ಸಿ ಅಂತ ಬರ್ತೈತಿಲ್ಲ, ಅಲ್ಲೇ ಕೆರೇಬಿಯನ್ ಐಲ್ಯಾಂಡ್ ಒಳಗೆ ಬರ್ತೈತಿ ಟ್ರಿನಿಡಾಡೋ ಮತ್ತು ಟೊಬ್ಯಾಗೋ. ಎಷ್ಟು ಕಂಟ್ರಿ ಅಂದ್ರೆ 9 ಕಂಟ್ರಿ ಅಕ್ಕ ಅಳವಡಿಸಿಕೊಂಡಿದ್ದು. ಈಗ ಹೇಳ್ರಿ ನೋಡು, 9 ಬಡ ಈ ಕಡೆ 4 ಡಿವೈಡ್ ಮಾಡಿದ್ನಿಲ್ಲ ಪಟ್ ಮ್ಯಾಲ. ನೇಪಾಳ, ಭೂತಾನ್, ಯಾಕಂದ್ರೆ ನಿಯರ್ ಐತೆ ನಾಳೆ ಆಪ್ಷನ್ದಾಗ ಬಾಂಗ್ಲಾದೇಶ ಅದು ಕೊಟ್ಟಾಗ ಬಾಂಗ್ಲಾದೇಶ ಹಾಕಿ ಬಂದಿರಿ, ಬಾಂಗ್ಲಾದೇಶ ಅಳವಡಿಸ್ಕೊಂಡಿಲ್ಲ, ನೆನಪಿಟ್ಕೋರಿ. ನೇಪಾಳ, ಭೂತಾನ, ಕೆಳಗೆ ಶ್ರೀಲಂಕಾ, ಸಿಂಗಾಪುರ್, ಇವು 4 ಈ ಕಡೆ ಅದು. ಇನ್ನು ಪಶ್ಚಿಮದಾಗ ಬರ್ರಿ ಮಾರಿಷಿಯಸ್, ನ್ಯಾಲ, UAE ಕತಾರ್ 2 ಗಲ್ಫ್ದಾಗ ಬರ್ತಾವೆ, ನೆನಪಿಟ್ಕೋರಿ. UAE ಕತಾರ್ ಅಲ್ಲಿ 2 ಅದು. ಹಿಂಗೆ ಕೆಳಗಿಂದ ಹೋಗಾಗ ನೋಡ್ರಿ, ಪಶ್ಚಿಮದಾಗ ಬಂದಾಗ ಮಾರಿಷಿಯಸ್ ಹೇಳ್ತೀರಿ, ಅದಾದ್ಮೇಲೆ ಗಲ್ಫ್ದಾಗ 2 ಬರ್ತಾವೆ, ಯಾವ್ದು? ಕತಾರ ಮತ್ತು UAE. ಅದಾದ್ಮೇಲೆ ಫ್ರಾನ್ಸ್. ವೆರಿ ಗುಡ್. ನೆಕ್ಸ್ಟ್ ಇನ್ ಲಾಸ್ಟ್ ಟ್ರಿನಿಡಾಡೋ ಮತ್ತು ಟೊಬ್ಯಾಗೋ. UPI ಯಾವ ಇಯರ್ದಾಗ ಬತ್ತ? 2016. ಕಂಟ್ರೋಲ್ ಮಾಡೋ ಏಜೆನ್ಸಿ ಯಾವುದು? NPCI, ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್. ನಮ್ಮಲ್ಲಿ ಇಂಡಿಯಾ ಇದನ್ನು RBI ದಾರ ಒಂದು ಡಿಜಿಟಲ್ ಕರೆನ್ಸಿ ತರಬೇಕಂದಿದ್ರಿ, ಅದಕ್ಕೆ ಏನಂತ ಹೆಸರು ಕೊಡತ್ತಿದ್ರ? ರೂಪಿ ಅಂತ ನೆನಪೈತಲ್ಲ. ಯಾಕಂದ್ರೆ ಈಗ ನಮ್ಮಲ್ಲಿ ಕ್ರಿಪ್ಟೋ ಕರೆನ್ಸಿ ನ್ಯೂಸ್ನಾಗ ಬಂದಿದ್ದಲ್ಲ, ಬಿಟ್ಕಾಯಿನ್, ಕ್ರಿಪ್ಟೋ ಕರೆನ್ಸಿಗಳು. ಬಟ್ ನಮ್ಮ ಇಂಡಿಯಾದಾಗ ಲೀಗಲ್ ಇಲ್ಲ ಅವು, ಹೌದಲ್ಲ? ನಮ್ಮ ಇಂಡಿಯಾದವ್ರು ಏನು ಮಾಡಿದಂದ್ರೆ ಒಂದು ಇದನ್ನು ಡಿಜಿಟಲ್ ಕರೆನ್ಸಿ ತರಬೇಕಂದ್ರೆ ಅದ ಯಾವುದಂದ್ರೆ ರೂಪಿ. ಯಾರು ಲಾಂಚ್ ಮಾಡ್ತಿದ್ರಂದ್ರೆ ಏನು? RBI ದವ್ರು, ನೆನಪಿಟ್ಕೋರು. RBI ಯಾರದಾರ ಗವರ್ನರ್? ಸಂಜಯ್ ಮಲ್ಹೋತ್ರಾ ಅವರದಾರಲ್ಲ RBI ಗವರ್ನರ್. RBIದು ಏನೋ ನ್ಯೂಸ್ನೇ ಬಂದಿತ್ತಲ್ಲ, ಇಲ್ಲ? ಹಾಂ, ಸಕ್ಷಮ್, ಕರೆಕ್ಟ್. ಸಕ್ಷಮ್ ಒಂದು GDP ಅವ್ರು ಡಿಕ್ಲೇರ್ ಮಾಡಿರ್ತಾರೆ ಬಿಡ, ಅದು ವೇರಿ ಹಾಕಿರ್ತೈತೆ. ಬಟ್ GDP ಅದು ಬತ್ತತ್ತೇಳಿ, GDP ಇವೇನು ರೆಪೋ ರೇಟ ಮತ್ತು ರಿವರ್ಸ್ ರೆಪೋ ರೇಟ್ ಅದು ಬರ್ತಾವಲ್ಲ, ಅವು ಎಕ್ಸಾಮ್ ನಿಯರ್ ಬಂದಾಗ ನೋಡೋದು ಬರ್ರಿ. ಯಾಕಂದ್ರೆ ರೆಪೋ ರೇಟ್ ಅಂದ್ರೆ ಬ್ಯಾಂಕಿಗಳು ಕೊಡ್ತಿರ್ತಾರೆ, ರಿವರ್ಸ್ ರೆಪೋ ರೇಟ್ ಅಂದ್ರೆ RBI ಯಾವಾಗ ಅವ್ರ ಕಡೆ ಸಾಲ ತೊಗೊಂಬರ್ದು ಅವ್ರಿಗೆ ಹೊಳ್ಳಿ ಕೊಡೋದಿರ್ತೈತಲ್ಲ, ಅದಕ್ಕೆ ಗೊತ್ತದಾವಲ್ಲ ಅವು 2 ಹೇಳೋ ಬೇಡಲ್ಲ. ಆತ ಈ RBIದ ಸಕ್ಷಮ್ ನ್ಯೂಸ್ನಾಗ ಬಂದಿದ್ದು. ಸಕ್ಷಮ್ ಎದಕ್ಕೆ ನ್ಯೂಸ್ನಾಗ ಬಂದಿತ್ತು ಹೇಳ್ರಿ? ಎದಕ್ಕೆ ಸಕ್ಷಮ್ ಅಂತ ಮಾಡಿದಿರಲ್ಲ, ಎದ್ರ ಸಲ್ಮಂದ್? ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಸ್ ಏನು ಬರ್ತಾವಲ್ಲ ಅವ್ನು ಡೆವಲಪ್ ಮಾಡೋ ಸಲ್ಮಂದ್ ಯಾವ್ದಂದ್ರೆ ಸಕ್ಷಮ್ ಅಂತ ತಂದಿದ್ದಾರೆ, ನೆನಪಿಟ್ಕೋರಿ. RBI ಅಂಡ್ರ ಬರ್ತದೆ. ಇನ್ನೊಂದು ಹೇಳ್ರಿ, RBI ಯಾವುದಕ್ಕೊಂದು ನೆಫ್ಟ್ ಮತ್ತು RTGS ಮಾಡಕ್ಕೆ ಅಲೋ ಮಾಡಿದ್ರ? ಪೇ ಪಾಯಿಂಟ್, ನೆನಪೈತಲ್ಲ? ನೆಫ್ಟ್ ಫುಲ್ ಫಾರ್ಮ ನ್ಯಾಷನಲ್ ನೆಫ್ಟ್, NEFT ಅಂತ ಬರ್ತದೆ. ಇವು ಫುಲ್ ಫಾರ್ಮ್ ಕೇಳಿಬಿಟ್ಟಿರ್ತಾರೆ, ಅವಾಗ ಏನು ಮಾಡೋರು? NEFT. N ಅಂದ್ರೆ ನ್ಯಾಷನಲ್, E ಅಂದ್ರೆ ಎಲೆಕ್ಟ್ರಾನಿಕ್, F ಅಂದ್ರೆ ಫಂಡ್, T ಅಂದ್ರೆ ಟ್ರಾನ್ಸ್ಫರ್. ಇದ್ರೊಳಗೆ ಏನು ಮಿನಿಮಮ್ ಅತ್ತಿಲ್ಲಲ್ಲ, ಇದ್ರೊಳಗೆ ಮ್ಯಾಕ್ಸಿಮಮ್ ಎಷ್ಟು ಬೇಕಾದ್ ಮಾಡ್ಬೋದು. ಬಟ್ RTGS ಅಂತ ಬರ್ತದೆ. RTGS ಫುಲ್ R ಅಂದ್ರೆ ರಿಯಲ್, T ಅಂದ್ರೆ ಟೈಮ್, G ಅಂದ್ರೆ ಗ್ರಾಸ, S ಅಂದ್ರೆ RTGS. ಯಾವ್ದು ಇದ್ರೊಳಗೆ ತುರಂತಾಗಿ ಜಮಾ ಮಾಡ್ತಿರ್ತಾರೆ ಹೇಳ್ರಿ? RTGS ಇರ್ತದೆ. ಅದಕ್ಕೆ ರಿಯಲ್ ಟೈಮ್ ಗ್ರಾಸ್ ಸೆಟಲ್ಮೆಂಟ್ ಅಂದ್ರೆ ಜಲ್ದಿ ಇದನ್ನ ಏನಂದ್ರೆ ಜಲ್ದಿ ಇದ್ದಾಗ ಸೆಟಲ್ಮೆಂಟ್ ಮಾಡೋದಂದ್ರೆ RTGS ಮಾಡ್ತಾರೆ. ನೆಫ್ಟ್ ಯಾಕಂದ್ರೆ ಟೈಮ್ ಬೇಸಿಸ್ ಮೇಲೆ ಆಕತಿ, 20 ನಿಮಿಷ ತೊಗೋಬೋದು, 30 ನಿಮಿಷ ತೊಗೋಬೋದು. ಬಟ್ ನೆಫ್ಟ್ ಒಳಗೆ ಇದನ್ನ ಮಿನಿಮಮ್ ಲಿಮಿಟ್ ಅತ್ತಿಲ್ಲ. RTGS ಒಳಗೆ ಮಿನಿಮಮ್ ಲಿಮಿಟ್ ಐತಿ ಎಷ್ಟು? ಮಿನಿಮಮ್ 2 ಲ್ಯಾಕ್. RTGSದಾಗ ಹೋಗಿ ನಾವು 1 ಲಕ್ಷ ತೊಗೊಂಡು ಹೋಗಿ RTGS ಮಾಡಂದ್ರೆ ಮಾಡಂಗಿಲ್ಲ, ನೆಫ್ಟ್ ಮಾಡತ್ತೆ ಹೇಳ್ತಾರೆ ಅವ್ರು, ನೆನಪಿಟ್ಕೊ. ಇದನ್ನು RBI ದವ್ರು ಅಲೋ ಮಾಡಿದ್ದು ಒಂದು ಆ್ಯಪಿಗೆ ಯಾವುದಂದ್ರೆ
ಪೇ ಪಾಯಿಂಟ್ ಅಂತ ಬರ್ದು. ಈಗ ಹೇಳ್ರಿ ನೋಡು, ನ್ಯಾಷನಲ್ ಪಂಚಾಯತ್ ಅವಾರ್ಡ್ಸ್ ಅಂತ ಮಾಡಿರತ್ ಹೇಳಿದ್ನಿ. ಇದು ಪಂಚಾಯತ್ ಅವಾರ್ಡ್ಸ್ ಎದಕ್ಕೆ ಬರ್ತಾವೆ, ಎದಕ್ಕೆ ಮಾಡ್ತಾರೆ ಹೇಳ್ರಿ? ಪಂಚಾಯತ್ ಅವಾರ್ಡ್ ಹೇಳಿದ್ಲ ಎದಕ್ಕೆ ಡಿಕ್ಲೇರ್ ಆಗಿತ್ತು ರೀಸೆಂಟಾಗಿ ಅಂದ್ರೆ ರಾಷ್ಟ್ರೀಯ ಪಂಚಾಯತ್ ದಿವಸ ಅಂತ ಆಚರಿಸ್ತೀವಿ. ಎದಕ್ಕೆ ಆಚರಿಸ್ತೀವಿ? ಅವತ್ತ 73ನೇ ತಿದ್ದುಪಡಿ ಬರ್ತೈತಲ್ಲ 1993, 73ನೇ ತಿದ್ದುಪಡಿ ಏಪ್ರಿಲ್ 24 ಜಾರಿಗೆ ತರ್ತಾರೆ. ಅದರ ಅಂಡರ್ ಏನು ಮಾಡ್ತಿರ್ತಾರೆ ಅಂದ್ರೆ ನ್ಯಾಷನಲ್ ಪಂಚಾಯತ್ ಅವಾರ್ಡ್ಸ್ ಅಂತ ಕೊಡ್ತಾರೆ. ಇದು ಹೆಸರಿನಾಗ ಗೊತ್ತಾಗ್ಬಿಡ್ದು ಯಾರು ಕೊಡ್ತಿರ್ತಾರ? ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಟ್ದವ್ರು ಕೊಡ್ತಾರೆ. ಈಗ ಟಾಪ್ ಯಾವ ಸ್ಟೇಟ್ಗಳ್ರಿ? ಕರ್ನಾಟಕ, ಸೆಕೆಂಡ್ ಯಾವ್ದು? ಆಂಧ್ರ, ಥರ್ಡ್ ಉಲ್ಟಾ ಹೇಳಿ ಕರ್ನಾಟಕ, ಆಂಧ್ರ, ಒಡಿಸ್ಸಾ ಬರ್ತದೆ. ಅವು 6 ಪ್ಲೇಸ್ ಏನು ಬೇಡಲ್ಲ, ನೆನಪಿಟ್ಕೋದ ಹಳ್ಳಿಗಳ ಬೇಡಲ್ಲ. 6 ಪಂಚಾಯತ್ ಬರೀ ನೆನಪಿಟ್ಕೋರಿ. ಟಾಪ್ ಪಂಚಾಯತ್ಸ್ ಅವಾರ್ಡ್ ಅಂತ ಬರ್ತಾವೆ 2025 ಟಾಪ್ ಯಾವ ಸ್ಟೇಟ್ ಐತಂದ್ರೆ ಕರ್ನಾಟಕ, ಸೆಕೆಂಡ್ ಬಂದಾಗ ಆಂಧ್ರ ಪ್ರದೇಶ್, ಥರ್ಡ್ ಬಂದಾಗ ಒಡಿಸ್ಸಾ. ನೆನಪಿರ್ತೈತಲ್ಲ ನ್ಯಾಷನಲ್ ಪಂಚಾಯತ್ಸ್ ಅವಾರ್ಡ್ ಅಂತ ಕರೀತಾರೆ. ಯಾವ್ದು ತಿದ್ದುಪಡಿ ಹೇಳಿ? 73ನೇ ಮಣ್ಣು ಎಕ್ಸಾಮ್ನಾಗ ಕೇಳಿದ್ರು ನೋಡಿ. 71ನೇ ತಿದ್ದುಪಡಿ ಅದಕ್ಕೆ ಸಂಬಂಧಿಸೈತತ್ ಎಲ್ಲಾರ 71ನೇ ತಿದ್ದುಪಡಿ ಒಳಗೆ ಯಾವ ಭಾಷೆಗಳು ಇಲ್ಲತ್ತ ಕೇಳಿದ್ರು ಮಣ್ಣು ಒಂದು ಕ್ವಶನ್ ಪೇಪರ್ನಾಗ. ಅದು ಯಾವ ಹೇಳಿದ್ದಿರಲಿಲ್ಲ, ಮಾಡಿದ್ವಲ್ಲ 3 ತಿದ್ದುಪಡಿ ಹೇಳಿದ್ವಲ್ಲ. ಭಾಷೆಗಳು 22 ನೆನಪದಾವಲ್ಲ, ಹೇಳ್ತೀರಣ್ಣೊಮ್ಮೆ? ಬೇಡ 22 ನೆನಪದಾವಲ್ಲ, ಯಾಕಂದ್ರೆ ಅವ್ದನ್ನ ಮರಿಬೇಡ್ರಿ. ಯಾವಾಗ ಬೇಕಾದ್ ಕೇಳ್ತಿರ್ತಾರೆ. ಇಲ್ಲಾರ ನಾಳೆ ಪ್ರಾದೇಶಿಕ ಭಾಷೆ ಒಳಗೆ ಯಾವ ಭಾಷೆ ಇಲ್ಲ ಅಂತ ಕೇಳ್ತಾರೆ. ರಾಜಸ್ಥಾನಿ ಪ್ರಾದೇಶಿಕ 22 ಭಾಷೆ ಒಳಗೆ ಐತಿ. ನೆನಪಿಟ್ಕೋರಿ. ತುಳು, ಬಂಜಾರ, ಹಿಂಗೆ ಒಟ್ಟೆ ಇಲ್ಲತ್ ಕಾನ್ಫಿಡೆನ್ಸ್ಲೇ ಹೇಳ್ಬೇಕು. ಮ್ಯಾಪ್ ಪ್ರಕಾರ ಹೇಳಿದ್ವಲ್ಲ, ಒಮ್ಮೆ ಹೇಳ್ಬಿಡ್ಲಿ. ಲಾಸ್ಟ್ 2 ಸೆಕೆಂಡ್ ಹತ್ತದ ಭಾಳ ಹೊತ್ತ ಇಲ್ಲ ತಿದ್ದುಪಡಿ. ಪೇ ಏನಾಗ್ತ? ಡೆಲ್ಲಿ ಒಳಗೆ ಪಂಚಾಯತ್ ಇಲ್ಲ. ಅಮ್ಮಿನ ದೀವದಾಗೂ ಇಲ್ಲ. ಮತ್ತು ಅದು ನೋಡಿ ಹೇಳ್ಬೇಕು ನಾನು. ಕೋಡ್ ಮಾಡ್ರಿ. ಅಮ್ಮಿ, ನಾಮಿದೆಮ್ಮಿ, ನಾ ಅಂದ್ರ ನಾಗಾಲ್ಯಾಂಡ್, ಮೀ ಅಂದ್ರ ಮಿಜೋರಾಮ್, ದಿವಿ ಡೆಲ್ಲಿ, ಬೆಂಕಿ, ನಾಮಿದಿಮ್ಮಿ ನೆನಪಿಟ್ಕೋರಿ. ಇದು ಎದ್ರ ಸಲ್ಮಂದ್ ನೆನಪಿಟ್ಕೋದ್ರಿ? ಮತ್ತು ಅದನ್ನು ಹಾರಬಾರ್ತಿಲ್ಲ ಅಂದ. ಪಂಚಾಯತ್ ಸಲ್ಮಂದ್ ಏನು ಹೇಳ್ರಿ ಕೋಡ? ನಾಮಿದಿಮ್ಮಿ. ನಾ ಅಂದ್ರ ನಾಗಾಲ್ಯಾಂಡ್, ಮೀ ಅಂದ್ರ ಮಿಜೋರಾಮ್, ದಿ ಅಂದ್ರ ಡೆಲ್ಲಿ. ಆಮೇಲೆ ಇನ್ನೊಂದು ಯಾವ್ದು ಉಳಿತೋ? ದೆಮಿ. ಮೇ ಅಂದ್ರೆ ದೆಮಿ. ಮೇ ಅಂದ್ರೆ ಮೇಘಾಲಯ. ಇವು 4 ಕಡೆ ಪಂಚಾಯತ್ ಇಲ್ಲಲ್ಲ. ಓಕೆ, ಅದನ್ನು ನೆನ್ಪಿಟ್ಕೋ. ನ್ಯಾಷನಲ್ ಪಂಚಾಯತ್ ಅವಾರ್ಡ್ನು ನೆನ್ಪಿಟ್ಕೋರಿ. ಇದನ್ನ ಅದ್ರ ಲಿಂಕ್ ಮಾಡಿ ನೆನ್ಪಿಟ್ಕೋರಿ. ಬೆಂಕಿ ಕೊಡ್ಬೇಡ್ರಿ. ನಾಮಿದೆಮಿ ಇನ್ನೊಮ್ಮೆ ಹೇಳ್ರಿ. ನಾ ಅಂದ್ರ ನಾಗಾಲ್ಯಾಂಡ್, ಮೀ ಅಂದ್ರ ಮಿಜೋರಾಮ್, ದಿ ಅಂದ್ರ ಡೆಲ್ಲಿ, ಆಮೇಲೆ ಇನ್ನೊಂದು ಮೇ ಅಂದ್ರ ಮೇಘಾಲಯ. ಏನಿಲ್ಲ ಇಲ್ಲಿ. ಪಂಚಾಯತ್. ಓಕೆ, ನೆಕ್ಸ್ಟ್ ಯಾವ್ದು ಹೇಳತ್ತಿದ್ದು? ಭಾಷೆಗಳದ್ದು ಹೇಳ್ತಂದ್ರಲ್ಲ, ಭಾಷೆಗಳು ಹೇಳ್ಬಿಡ್ರೆ ಲಾಸ್ಟ್. 3 ಡಿಫಾಲ್ಟ್ 22 ಅಧಿಕೃತ ಭಾಷೆಗಳು ಯಾವ ಭಾಗನ್ಯಾಗ? ಹೊತ್ತು ಮೇಲಿಂದ 17ನೇ ಭಾಗ ಇರ್ಲಿ. ಮತ್ತೆ ರಿವಿಷನ್ ಆದ್ಮೇಲೆ ನೆನಪಿರ್ತಾವೆ, ಏನು ಹಾರಂಗಿಲ್ಲವ. 17ನೇ ಭಾಗನ್ಯಾಗ ಬರ್ತದೆ. ಮೊದಲು ಭಾಗ ಹೇಳ್ತೀರ 22 ಬಡ 1ನೇ ಭಾಗ ಯಾವುದಕ್ಕ? ರಾಜ್ಯಗಳ ಒಕ್ಕೂಟ 2ನೇ ಭಾಗ, ಪೌರತ್ವ 3ನೇ ಭಾಗ, ಮೂಲಭೂತ ಹಕ್ಕುಗಳು 4ನೇ ಭಾಗ, ರಾಜ್ಯ ನೀತಿ ನಿರ್ದೇಶಕ ತತ್ವಗಳು 4A ಬಂದಾಗ, ಮೂಲಭೂತ ಕರ್ತವ್ಯಗಳು 5ನೇ ಭಾಗ ಬಂದಾಗ, ಕೇಂದ್ರ ಸರ್ಕಾರ 6ನೇ ಭಾಗ, 7ನೇ ಭಾಗ, ರದ್ದು ದೇಶೀಯ ಸಂಸ್ಥಾನಗಳಿತ್ತು ರದ್ದಾಗೈತಿ 8ನೇ ಭಾಗ, ಕೇಂದ್ರಾಡಳಿತ ಪ್ರದೇಶಗಳು 9, ಪಂಚಾಯತ್ 9A, ಮುನ್ಸಿಪಾಲ್ಟಿ 9B, ಸಹಕಾರಿ ಸಂಘಗಳು 10, ಅನುಸೂಚಿತ ಮತ್ತು ಬುಡಕಟ್ಟು ಪ್ರದೇಶಗಳು 11, ಕೇಂದ್ರ ಮತ್ತು ರಾಜ್ಯಗಳ ಸಂಬಂಧ ಮತ್ತು ಕೇಂದ್ರ ಮತ್ತು ರಾಜ್ಯ ಪಟ್ಟಿ ಅಂದಿರಿ ಮತ್ತು 11ನೇ ಸಂಬಂಧ 12ನೇದ, ಆಸ್ತಿ ಮತ್ತು ಹಣಕಾಸು 13, ವ್ಯಾಪಾರ ಮತ್ತು ವಾಣಿಜ್ಯ 14, ಅದ ಲೋಕಸೇವಾ ಮತ್ತು ಕೇಂದ್ರ ಲೋಕಸೇವಾ ರಾಜ್ಯ ಲೋಕಸೇವಾ ಆಯೋಗ 14A, ಟ್ರಿಬ್ಯುನಲ್ ಅಥವಾ ನ್ಯಾಯಮಂಡಳಿಗಳು 15, ಚುನಾವಣೆ 16, ವಿಶೇಷ ಸವಲತ್ತುಗಳು ಗೊತ್ತಾಗತ್ತಲ್ಲ, ವಿಶೇಷ ಸವಲತ್ತು SC ST ಎಲ್ಲ ಇಲ್ಲೇ ಬರ್ತಾವೆ 17, ಬತ್ತಲ್ಲಿ ಇಲ್ಲಿ ಭಾಷೆಗಳು ಹಿಂಗೆ ಬಡಗ್ನ ನೆನಪಿಡ್ಬೇಕು 18, ಎಮರ್ಜೆನ್ಸಿ ತುರ್ತು ಪರಿಸ್ಥಿತಿ 18 ಆತನ 19, ಮಿಸ್ಲೇನಿಯಸ್ 20, ತಿದ್ದುಪಡಿ 21, ತಾತ್ಕಾಲಿಕ ಸವಲತ್ತುಗಳು ಯಾವ ಬರ್ತಾವೆ ಹೇಳ್ರಿ 21ರ ಬಂದಾಗ 370, 35, 370A B C ಎಲ್ಲ ಬರ್ತಾವಲ್ಲ, ಇವು ಎದ್ರೋಗಂದ್ರೆ ತಾತ್ಕಾಲಿಕ ಮೀಸಲಾತಿಗಳ ಒಳಗೆ ಬರ್ತಾವೆ ನೆನಪಿಟ್ಕೋರಿ. ಆಮೇಲೆ 22 ಯಾವ್ದ್ರಿ ಶೀರ್ಷಿಕೆ 25 ಭಾಗಗಳಾದವಲ್ಲ. ಈಗ 17ನೇ ಭಾಗ ಯಾವ ಅನುಸೂಚಿ ಒಳಗೆ ಬರ್ತದೆ ಭಾಷೆಗಳ ಬಗ್ಗೆ? 8ನೇ ಅನುಸೂಚಿ ಒಳಗೆ. ಈಗ ಹೇಳ್ರಿ 22 ಬರ್ತಾವಲ್ಲ, 22ರ 3 ಡಿಫಾಲ್ಟ್ ನೆನಪಿಟ್ಕೊಂದಿನಿ. ಯಾವ ಹೇಳ್ರಿ? ಸಂಸ್ಕೃತ, ಹಿಂದಿ,
ಉರ್ದು. ಸಂಸ್ಕೃತ, ಹಿಂದಿ, ಉರ್ದು ಇವು ಯಾಕೆ ಡಿಫಾಲ್ಟ್ ಇಟ್ಕೋರ? ಹಿಂದಿನೂ ಜಾಸ್ತಿ ಎಲ್ಲ ಕಡೆ ಮಾತಾಡ್ತಿರ್ತಾರೆ. ಹಿಂದಿ ಬಂದವ್ರಿಗೆ ಉರ್ದು ಅರ್ಧ ಬಂದಂಗೆ ಅದು ಹೌದಲ್ಲ. ಆಮೇಲೆ ಇನ್ನೊಂದೇಂದ್ರೆ ಸಂಸ್ಕೃತಿಗೆ ಪ್ರೆಸೆಂಟ್ ಯಾವುದೂ ಡೆಡಿಕೇಟೆಡ್ ಆಗಿ ಸ್ಟೇಟ್ ಇಲ್ಲ. ಉತ್ತರಾಖಂಡದಾಗ ಏನೋ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಯೂಸ್ ಮಾಡ್ತಾರೆ. ಬಟ್ ಅದಕ್ಕೆ ಯಾವ ಇವು ಮೂರು ನೆನಪಿಟ್ಕೋತೀರಿ, ಉಳ್ಕಿದ್ದು ಎಲ್ಲ ಸ್ಟೇಟ್ ಮೇಲೆ ಹೇಳ್ಕೊಡ್ತಾನೆ. ಇವು ಮೂರು ಯಾವ ಹೇಳ್ರಿ ನೆನಪಿಟ್ಟಿದ್ದು? ಹಿಂದಿ, ಸಂಸ್ಕೃತ, ಉರ್ದು. ಇದಾದ್ಮೇಲೆ ರಾಜಸ್ಥಾನ್, ಇಂಡಿಯಾ ಮ್ಯಾಪ್ ರಾಜಸ್ಥಾನದಿಂದ ಸ್ಟಾರ್ಟ್ ಮಾಡ್ರೆ ಹಿಂಗೆ ಬಾರ್ಡರ್ದಿಂದ ಬಂದ್ಬಿಡುದು. ಒಂದೇದು ರಾಜಸ್ಥಾನ ಹತ್ತಾರ ಸಾರಿ ಗುಜರಾತ್ದಿಂದ ಸ್ಟಾರ್ಟ್ ಮಾಡೋದು. ಗುಜರಾತ್ದಿಂದ ಯಾವ್ದ? ಗುಜರಾತಿ. ನೆಕ್ಸ್ಟ್ ಗುಜರಾತ್ ಕೆಳಗ ಮಹಾರಾಷ್ಟ್ರದಿಂದ ಯಾವ್ದ? ಮರಾಠಿ. ಮಹಾರಾಷ್ಟ್ರ ಕೆಳಗ ಕರ್ನಾಟಕದಿಂದ ಕನ್ನಡ. ಕರ್ನಾಟಕ ಆದ್ಮೇಲೆ ತಳ ಕೇರಳದಿಂದ ಮಲಯಾಳಿಯಂ. ಕೇರಳ ಕೇರಳ ಆದ್ಮೇಲೆ ತಮಿಳ್ನಾಡದಿಂದ ತಮಿಳತ್ ಬರ್ತದೆ. ಆಂಧ್ರ ಪ್ರದೇಶದಿಂದ ತೆಲುಗು. ನೆನಪಿಟ್ಕೋರ ಆಂಧ್ರ ಪ್ರದೇಶ, ಅದಕ್ಕೆ ತೆಲುಗು ದೇಶ ಮತ್ತು ಕರಿತಿರ್ತಾರೆ. ಇವು ಹಿಂಗೆ ಮ್ಯಾಪ್ನಾಗ ಯಾಕೆ ನೆನಪಿಟ್ಕೋರಿ ಅಂದ್ರೆ ನಾಳೆ ಅಕಸ್ಮಾತ್ ದ್ರಾವಿಡಿಯನ್ ಲ್ಯಾಂಗ್ವೇಜ್ ಯಾವತ್ತು ಕೇಳ್ರ, ದ್ರಾವಿಡ್ರು ಬರೋರು ದಕ್ಷಿಣದಾಗ ಬರ್ತೀವಲ್ಲ ದ್ರಾವಿಡಿಯನ್ ಲ್ಯಾಂಗ್ವೇಜ್ ಹಾಕ್ಬೋದು. ಆರ್ಯನ್ ಬಂದವರು ಉತ್ತರದಾಗ ಬರ್ತಿರ್ತಾರೆ. ಅದಕ್ಕೆ ಇವು ಹಿಂಗೆ ನೆನಪಿಟ್ಕೋರಿ ಮ್ಯಾಪ್ ಪ್ರಕಾರ. ಎಲ್ಲಿಗೆ ಬಂದಿವಿ? ಆಂಧ್ರಕ್ಕೆ ಬಂದಿವಲ್ಲ. ಆಂಧ್ರ ಆದ್ಮೇಲೆ ಮ್ಯಾಲೆ ಒಡಿಸ್ಸಾ ಅಥವಾ ಓಡಿಯಾ ಭಾಷೆ ಅಂತ ಕರೀತಾರೆ. ನೆಕ್ಸ್ಟ್ ಪಶ್ಚಿಮ ಬಂಗಾಳದಿಂದ ಬೆಂಗಾಳಿ. ಅಲ್ಲಿ ಮ್ಯಾಲೆ ಆಸಾಮ್ದಿಂದ ಆಸಾಮಿ. ಅದಾದ್ಮೇಲೆ ಡೈರೆಕ್ಟ್ ಪಂಜಾಬಿ. ಅದಾದ್ಮೇಲೆ ಕಾಶ್ಮೀರಿ. ಇವು ಅದು ಅಲ್ಲ. ಎಷ್ಟು 15 ಅದು ನೀ 14 ಅದು 11 ಅದು ಅವು 3 14 ಆತಲ್ಲ ಡಿಫಾಲ್ಟ್ 3. ಇವು 11 ಅದು ಅವು 3 ನೆನಪಿರ್ತಾವಲ್ಲ. ಈಗ ಮ್ಯಾಪ್ ಪ್ರಕಾರ ಹಿಂಗೆ ನೆನಪಿಟ್ಕೋರಿ. ಇಲ್ಲಿ ಎಷ್ಟು ಅಕ್ಕವ ಅಂದ್ರೆ ಇವು ಡಿಫಾಲ್ಟ್ 3, ಇವು ಕೂಡ 14 ಅದು. 14 ಆದ್ಮೇಲೆ ತಿದ್ದುಪಡಿಗಳು ಬರ್ತಾವೆ. ಇದ್ರ ಮೇಲೆ ನೆನಪಿಟ್ಕೋಬೇಕು. ಇವಕ್ಕಂತೂ ಆಪ್ಷನ್ ಇಲ್ಲ, ಯಾಕಂದ್ರೆ ತಿದ್ದುಪಡಿಗಳು ಒಳಮುಳಾಗ್ಯಾವ. ಅಮೆಂಡ್ಮೆಂಟ್ ಕೇಳ್ತಾರ ಅವ್ರು. 21ನೇ ತಿದ್ದುಪಡಿ ಫಸ್ಟ್ ಆಕತಿ ಭಾಷೆಗಳ ಸಲ್ಬಂದಿ ಯಾವ್ದು? ಅದ 15ನೇ ಭಾಷೆಯಾಗಿ ಸಿಂಧಿ ಸೇರ್ತೈತಿ. ಯಾವ್ದಂದ್ರೆ ಯಾವ ತಿದ್ದುಪಡಿ ರೀ? 21ನೇ ತಿದ್ದುಪಡಿ. ಯಾವ ಇಯರ? 1967ದಾಗ ಆಕತಿ 21ನೇ ತಿದ್ದು. ಹೆಂಗದಾವ ಅಂದ್ರೆ ಅವು ಸೀರೀಸ್ 21, 71, 92 ಅಂತ ಬರ್ತದೆ. 21ನೇದ್ರಾಗ 15ನೇ ಭಾಷೆ ಸಿಂಧಿ ಸೇರ್ತದೆ. 21 ಆದ್ಮೇಲೆ 71ನೇದು ಆಕತಿ. 71ನೇದು ಯಾವ ಇಯರ್? 1992ದಾಗ ಆಕತಿ 71ನೇ ತಿದ್ದುಪಡಿ. ಅದ್ರೊಳಗೆ 3 ಭಾಷೆ 15 ಆಗ್ಯಾವಲ್ಲ, ಇನ್ನು 3 ಸೇರ್ತಾವೆ. ಯಾವ? NMK ಅಂತ ಬರ್ತದೆ. NMK ಅಂದ್ರೆ ನೇಪಾಳಿ, ಮಣಿಪುರಿ, ಕೊಂಕಣಿ 3 ಸೇರಿದ್ವಲ್ಲ. ಇದನ್ನ ಕೇಳೋಣ ಕ್ವಶನ್ ಮಾಡಿ ಯಾವ ಇಲ್ಲ. ಇವು 22 ನೆನಪಿಟ್ಕೊಂಡ್ರೆ ಅವ್ರು ಹೆಂಗೆ ಕನ್ಫ್ಯೂಸ್ ಮಾಡ್ರು ಎಲಿಮಿನೇಟ್ ಮಾಡ್ಬೋದು. NMK 21ನೇ ಭಾಷೆದಾಗ 18 ಅದು. ಇನ್ನು 4 ಬೇಕು. 4 ಯಾವುದಂದ್ರೆ ತಿದ್ದುಪಡಿ 92ನೇ ತಿದ್ದುಪಡಿ ಒಳಗೆ 4 ಅಕ್ಕವ. ಯಾವ ಹೇಳ್ರಿ? BDMS ಅಂತ ಬರ್ತದೆ. ಬೋಡೋ, ಡೋಗ್ರಿ, ಮೈತಾಲಿ, ಸಂತಾಲಿ. 18 ಆಗಿತ್ತು. 19, 20, 21, 22. ನಾಳೆ ಯಾವಾಗೂ 22 ಭಾಷೆದೊಳಗೆ ಏನು ಕೇಳ್ರೂ ಇವ ಇರ್ತಾವೆ. ನಾಳೆ ಎಲ್ಲರ ಇಂಗ್ಲೀಷ್ ಎಲ್ಲರ ನಮ್ಮ ಪ್ರಾದೇಶಿಕ ಭಾಷೆ ಒಳಗೆ ಬರ್ತೈತೆ ಇಲ್ಲೋ ಅಂದ್ರೆ ಬರಂಗಿಲ್ಲ. ನೆನಪಿಡೋರು. ಇವು ಬಿಟ್ಟು ಯಾವ ಬಂದ್ರೂ ಇಲ್ಲ ನಮ್ಮಲ್ಲಿ. ಯಾವ ಸೇರಿಸ್ರ ಮತ್ತು ಅಮೆಂಡ್ಮೆಂಟ್ ಆಕತಿ. ಈಗ ಯಾವ ಬಂಜಾರ ಸೇರಿಸ್ತಾನತ್ತೀರ? ಅದನ್ನ ಸೇರಿಸ್ತಾನ. ಯಾವ ಸೇರಿಸಿಲ್ಲ ಬಿಡ್ರಿ. ಈಗ ತುಳು ಓಕೆ. ನ್ಯಾಷನಲ್ ಪಂಚಾಯತ್ ಅದಾತಲ್ಲ, ರೀಸೆಂಟಾಗಿ ಹೇಳ್ರಿ ನೋಡು. ರೀಸೆಂಟಾಗಿ ಬುದ್ಧಿಸ್ಟ್ ಮಾಂಕ್ ಅಂತ ಒಂದು ಗಬ್ಬಿ ಇದನ್ನತ್ ಮಾಡ್ರ. ಗಬ್ಬಿ ರೋಬೋಟ್ ಅತ್. ಇದು ಎದ್ರ ಸಲ್ಮಂದ್ ಅಂದ್ರೆ ಬುದ್ಧಿಸ್ಟ್ ಮಾಂಕಿಂದ ಹೆಂಗೆ ದಲೈ ಲಾಮಾ ಅದಾಳ್ರಿ, ಅವ್ರು ಮಾಂಕ್ ಅಂತ ಕರಿತೀವಿ. ಮಾಂಕ್ಗಳು ಅಂದ್ರೆ ಸನ್ಯಾಸಿಗಳು ಏನಿರ್ತಾರಲ್ಲ ಅವ್ರಿಗೆ ಮಾಂಕ್ ಅಂತ ಕರಿತೀವಲ್ಲ. ಸೇಮ್ ಹಂಗೆ ಬುದ್ಧಿಸ್ಟ್ದೊಂದು ಇದನ್ನ ಕೃತಕ ಬುದ್ಧಿ ಮತ್ತು ರೋಬೋಟ್ದೊಂದು ಮಾಂಕ್ ಅಂತ ಕರೀತಾರೆ. ಗಬ್ಬಿ ಅತ್ತಿದ್ನ ಯಾರು ಡೆವಲಪ್ ಮಾಡ್ರ? ಇಂಡಿಯಾದವ್ರ, ಸೌತ್ ಕೊರಿಯಾದವ್ರ, ನಾರ್ತ್ ಕೊರಿಯಾದ? ಸೌತ್ ಕೊರಿಯಾದ. ಇದು ನೆನಪಿಟ್ಕೋರೆ. ಡೈರೆಕ್ಟ್ ನಾಳೆ ಎಲ್ಲರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರಿಲೇಟೆಡ್ ಬಂದಾಗ ಗಬ್ಬಿ ಆರ್ಟ್ ಅಂತ ಬರ್ತದೆ. ಇದನ್ನ ಯಾವ್ದ? ಗಬ್ಬಿ ಮಾಂಕ್ ಅತ್ತ, ಗಬ್ಬಿ ಆರ್ಟ್ ಅಲ್ಲ, ಗಿಬ್ಲಿ ಆರ್ಟ್ ಅಂತ ಮತ್ತೆ ಬರ್ತದೆ. ಅದಕ್ಕೆ ಕನ್ಫ್ಯೂಸ್ ಆಗ್ಬೇಡ್ರಿ. ಗಿಬ್ಲಿ ಬೇರೆ ಮತ್ತು ಗಬ್ಬಿ ಬೇರೆ. ಗಬ್ಬಿ ರೋಬೋಟ್ ಎಲ್ಲಿ ಹೇಳ್ರಿ? ಗಬ್ಬಿ ರೋಬೋಟ್ ಎಲ್ಲಿ? ಸೌತ್ ಕೊರಿಯಾದಾಗ ಬರ್ತದೆ. ಈ ಗಿಬ್ಲಿ ಆರ್ಟ್ ಅಂತ ನ್ಯೂಸ್ನಾಗ ಬಂದಿತ್ತು ನೆನಪೈತಲ್ಲ. ಅವ್ರು 3D ಮಾಡ್ತಿದ್ರನ ಅದ್ರೊಳಗೆ. ಗಿಬ್ಲಿ ಆಟದಾಗ DP ಇಡ್ತಿದ್ರಲ್ಲ, ಇದ್ರದು ಫೋಟೋ ಎಡಿಟ್ ಮಾಡ್ತೀರಿ. ಗಿಬ್ಲಿ ಆರ್ಟ್ ಅಂತ ಜಪಾನ್ದ ಒಂದು ಟೆಕ್ನಿಕ್ ಯೂಸ್ ಮಾಡ್ಕೊಂಡು ಗಿಬ್ಲಿ ಆರ್ಟ್ ನಡು ನ್ಯೂಸ್ನಾಗಿತ್ತು ನೋಡ್ರಿ. ಸಣ್ಣ ಮುಖ ಮಾಡೋದು ಇಲ್ಲಾರ ದೊಡ್ಡ ಮಾಡು. ಈ ಗಿಬ್ಲಿ ಆರ್ಟ್ ಅಂತ ಕರಿತಿದ್ರು ನೆನಪೈತಲ್ಲ. ನಡು ಎಲ್ಲ DPಗಳು ಚೇಂಜ್ ಮಾಡಿಬಿಟ್ಟಿದ್ರು ನೋಡಿ ಜನ. ಗಿಬ್ಲಿ ಆಟ ಅದು ಜಪಾನ್ದ ನಾವು ಟೆಕ್ನಿಕ್. ಅದು ನೆನಪಿಟ್ಕೋರಿ. ಅದು ಗಿಬ್ಲಿ ಆಟ. ಇದು ಗಬ್ಬಿ ರೋಬೋಟ್ ಅಂತ ಬರ್ತೈತಿ. ಯಾವ ಕಂಟ್ರಿ ಹೇಳ್ರಿ? ಸೌತ್ ಕೊರಿಯಾ. ನೆನಪಿಟ್ಕೋರಿ. ನೆಕ್ಸ್ಟ್ ಇದು ಹೇಳ್ರಿ. ಇದು ಪುದುಚೇರಿದು ಹೇಳಿದ್ರಲ್ಲ. ಪುದುಚೇರಿ ಹೇಳೋ ಟೈಮ್ನಾಗ ಎಷ್ಟು ಸ್ಟೇಟ್ ಒಳಗೆ ವಿಸ್ತೀರ್ಣ ಆಗೈತ್ರಿ ಪುದುಚೇರಿ ಅನ್ನೊಂದು ಒಂದು ಯೂನಿಯನ್ ಆಫ್ ಯೂನಿಯನ್ ಟೆರಿಟರಿ ಒಕ್ಕೂಟದಿಂದ ಆಗಿದ್ದು ಯೂನಿಯನ್ ಟೆರಿಟರಿ ಅಲ್ಲ. ಬೇರೆ ಕಡೆ ಡಿವೈಡೆಡ್ ಆಗೈತಿ 3 ಸ್ಟೇಟ್ ಒಳಗೆ. 4 ಅಲ್ಲೋ 3 4 ಪ್ಲೇಸ 3 ಸ್ಟೇಟ್. ವೆರಿ ಗುಡ್. 3 ಸ್ಟೇಟ 4 ಪ್ಲೇಸ್ ಕರೆಕ್ಟ್. ಯಾವ ಹೇಳ್ರಿ? 4 ಇರೋದು ಡಿಸ್ಟಿಕ್ಕು 4 ಅದ. ಅದ್ರೊಳಗೆ ತಮಿಳ್ನಾಡಿನಾಗ ಏನಂತ ಕರಿತೀವಿ ಅದಕ್ಕೆ? ಕಾರೈಕಲ್. ತಮಿಳ್ನಾಡ ಬಂದ್ರೆ ಕಾರೈಕಲ್. ಅದ್ರ ಮ್ಯಾಲ ಆಂಧ್ರ ಪ್ರದೇಶದಾಗ ಬಂದಾಗ ಯಾನಮ್ ಅಂತ ಕರೀತಾರೆ. ಆಂಧ್ರ ಪ್ರದೇಶ ಆದ್ಮೇಲೆ ಎಲ್ಲಿ ಬರ್ತದೆ? ಕೇರಳದಾಗ ಏನತ್ತೀವಿ? ಮಾಯೆ ಎತ್ತತ್ತೀವಿ. ಇನ್ನೊಂದು ಯಾವ ಪ್ಲೇಸ್ ಅಂದ್ರೆ ಪುದುಚೇರಿ ಅಂತ ಬರ್ತದೆ. ನಾಳೆ ಎಲ್ಲರ ಪುದುಚೇರಿ ಒಳಗೆ ಎಷ್ಟು ಡಿಸ್ಟಿಕ್ ಅದಾವ ಅಂದ್ರೂ ಇವ 4 ಡಿಸ್ಟಿಕ್. ಅಡ್ಮಿನಿಸ್ಟ್ರೇಟಿವ್ ಯಾವ್ದಂದ್ರೆ ಪುದುಚೇರಿ ಒಳಗೆ ಇರ್ತದೆ. ಯಾರು ಅದಾರ ಅದ್ರ ಮುಖ್ಯಮಂತ್ರಿ? ಹೌದು, ಇದೇ ಮುಖ್ಯಮಂತ್ರಿ ಬಿಟ್ಟಾಗ ಇಲ್ಲೇ ಬಿಟ್ಟು ಪುದುಚೇರಿಗೆ ಮುಂದೆ ಹೋಗಲಿಲ್ಲವ. ತಮಿಳ್ನಾಡ್ದು ಒಂದು ಸಿ ಜೋಸೆಫ್ ಆತ. ಪುದುಚೇರಿದು ಬಂದಾಗ ಎನ್ ರಂಗಸ್ವಾಮಿ ಆತ. ನೆಕ್ಸ್ಟ್ ಪಶ್ಚಿಮ ಬಂಗಾಳದ ಬಂದಾಗ ಸುವೇಂದು ಅಧಿಕಾರಿ. ಯಾವ ಪಕ್ಷದಿಂದ? BJP. ಆಮೇಲೆ ಅಸ್ಸಾಂದಿಂದ ಬಂದಾಗ ಹೇಮಂತ್ ಬಿಶ್ವ ಶರ್ಮಾ ಅಂತ ಬರ್ತಾರಲ್ಲ, ಅವ್ರು ಯಾವ ಪಕ್ಷ? ಅದು BJP.
ಆತ ಕೇರಳದ ಆಗಿಲ್ಲಿನ ಕಾಂಗ್ರೆಸ್ ನೋಡ್ ಅದು ನೆಕ್ಸ್ಟ್ ಇದು ಪುದುಚೇರಿ ಆತ್ಬಿಟ್ಟು ಸುಸಹಾಯತ್ ಬರ್ತೈತೆ ರೀ ಸುಸಹಾಯತ್ ರೀಸೆಂಟಾಗಿ ಲಾಂಚ್ ಮಾಡ್ರಿ ಇದು ಯಾರು ಮಾಡ್ತಾರೆ ಹೇಳ್ರಿ ಸುಸಹಾಯ ಹಾಂ ಸುಸಹಾಯತ್ ಮಾಡ್ತಾರೆ ಯಾರು ಮಾಡಿದ್ದು ಎಸ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾದವ್ರು ಎದಕ್ಕೆ ಮಾಡ್ತಾರ ನೆನಪಿಟ್ಕೋರಿ ಒನ್ ಕೇಸ್ ಈಗ ಇದನ್ನ ಹೆಂಗದಾವ್ ನೆನಪೈತಲ್ಲ ಒನ್ ನೇಷನ್ ಒನ್ ಎಲೆಕ್ಷನ್ ಒನ್ ಡಿಸ್ಟಿಕ್ ಒನ್ ರೂರಲ್ ಬಾಡಿ ನೆನಪೈತಲ್ಲ ಒನ್ RRB ಇದನ್ನು ಸಾರಿ ಒನ್ ಸ್ಟೇಟ್ ಒನ್ RRB ತಂದಾರ ಹಂಗೆ ಸೇಮ್ ಇದನ್ನು ಒನ್ ರೇಷನ್ ಒನ್ ನೇಷನ್ ರೇಷನ್ ಕಾರ್ಡು ಒಂದು ಎಲ್ಲ ಕಡೆ ನಡಿಬೇಕಿತ್ತೀವಿ ಏನು ಒನ್ ತರತಾರಲ್ಲ ಸೇಮ್ ಹಂಗೆ ಸುಪ್ರೀಂ ಕೋರ್ಟ್ದವ್ರು ಏನು ಮಾಡತ್ತಾರ ಒನ್ ಕೇಸ್ ಒನ್ ಡಾಟಾ ಅಂತ ಮಾಡತ್ತಾರ ಒನ್ ಕೇಸ್ ಒನ್ ಡಾಟಾ ಅಂದ್ರೆ ಇಲ್ಲಿ ಡಿಸ್ಟಿಕ್ ಕೋರ್ಟ್ನಾಗ ಒಂದು ಮರ್ಡರ್ ಕೇಸ್ ಆಗಿರ್ತೈತೆ ತಿಳ್ಕೊರಿ ಅದು ಸುಪ್ರೀಂ ಹೈಕೋರ್ಟ್ ಡಿಸ್ಟಿಕ್ ಕೇಸ್ನಾಗ ನ್ಯಾಯ ಸಿಗ್ಲಿಕ್ಕೆ ಎಲ್ಲಿ ಹೋಗ್ತೀವಿ ಹೈಕೋರ್ಟಿಗೆ ಹೋಗಿರ್ತಾರೆ ಹೈಕೋರ್ಟ್ದಿಂದ ಸುಪ್ರೀಂ ಕೋರ್ಟ್ ಹೋಗಿರ್ತಾರೆ ಇಲ್ಲಿ ಹೋದಾಗ ಒಮ್ಮೆ ಅದು ಕೇಸಿಂದ ಎಲ್ಲರ ಹಿಯರಿಂಗ್ ಕೇಸ್ ಡಾಟಾ ತರಿಸ್ಬೇಕಾರೆ ಏನು ಮಾಡ್ಬೇಕಾರ ಒಮ್ಮೆ ಡಿಸ್ಟಿಕ್ ಕೋರ್ಟ್ನಾಗ ಯಾವ್ದು ಫೈಲ್ ಐತೆ ತರಿಸ್ರಿ ಅಥವಾ ಹೈಕೋರ್ಟ್ದಾಗ ಯಾವ್ದು ತರಿಸ್ರಿ ಸುಪ್ರೀಂ ಕೋರ್ಟ್ದಾಗ ಯಾವ್ದು ತರಿಸೋದೈತಲ್ಲ ಅದನ್ನೆಲ್ಲ ತೆಗೆದು ಏನು ಮಾಡತ್ತಾರ ಅಂದ್ರೆ ಒನ್ ಕೇಸ್ ಒಂದು ಡಾಟಾ ಅಂದ್ರೆ ಒಂದು ಕೇಸಿಗೆ ಏನರ ಸಂಬಂಧಿಸಿದ ಈಗ ದರ್ಶನ್ ಕೇಸ್ ಐತೆ ತಿಳ್ಕೊರಿ ಆ ದರ್ಶನ್ ಕೇಸ್ ಇಲ್ಲಿ ಎಲ್ಲಿಂದ ತಳಗಿಂದ ಮ್ಯಾಲಿಂತನ ಹೋದ್ರು ಒಂದ ಡಾಟಾದ ಸಿಗ್ಬೇಕು ಒನ್ ಕೇಸ್ ಒನ್ ಡಾಟಾ ಆ ಒಂದ ಡಾಟಾ ಇರ್ಬೇಕು ಬೇರೆ ಬೇರೆ ಕಡೆ ಬೇರೆ ಬೇರೆ ಡಾಟಾ ಸಿಗಂಗಿಲ್ಲ ಎಲ್ಲ ಯಾವ್ದ CBIದವ್ರು ತನಿಖೆ ಮಾಡಿದ್ದು ಅದ್ರೊಳಗೆ ಬರಬೇಕು ಪೊಲೀಸರು ತನಿಖೆ ಮಾಡಿದ್ದು ಅದಕ್ಕೆ ಬರಬೇಕು ಅದಕ್ಕೆ ಯಾವ ಒಂದು ಪೋರ್ಟಲ್ ಮಾಡತ್ತಾರಂದ್ರೆ ಸುಸಹಾಯ ಪೋರ್ಟಲ್ ಮರಿಬೇಡ್ರಿ ಮತ್ತು ಸುಸಹಾಯ ಯಾರು ಲಾಂಚ್ ಮಾಡಿದ್ದಂದ್ರೆ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಯಾರ್ದಾರಲ್ಲ ಅವರು ಲಾಂಚ್ ಮಾಡ್ತಾರೆ ರೀಸೆಂಟಾಗಿ ಯಾರ್ದಾರು ನೆನಪಿರ್ತೈತಲ್ಲ ಸುಸಹಾಯ ಇದು ಎಲ್ಲ ಈಗೇನು ಹೊಸ ಏನು ಆ್ಯಪ್ಗಳು ಬರ್ತಾವಲ್ಲ ಇನ್ನು ಡಿಫಾಲ್ಟ್ ನೆನಪಿಟ್ಕೋರಿ ನಾಳೆ ಆಪ್ಷನ್ದಾಗ ಅದನ್ನು ಕೇಳಿರ್ತಾರೆ ಇವು ಹೆಂಗೆ ವರ್ಕ್ ಆಕಾವದು ಕೇಳಿರ್ತೀನಿ ಎಲ್ಲ ಈಗೇನು ಹೊಸ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನೈತಲ್ಲ ಎಲ್ಲ ಆ್ಯಪ್ ತೆಗೆದ್ರು ಏನು ಮಾಡ್ತಾರೆ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪ್ರೀ ಇನ್ಸ್ಟಾಲ್ ಮಾಡ್ತಾರೆ ಯಾಕಂದ್ರೆ ನಾವು ಈಗ 15,000 ರೂಪಾಯಿ ಮೊಬೈಲ್ ತೊಗೊಂಡ್ರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಐತಿ ಬಟ್ ಈಗ ಸೆಂಟ್ರಲ್ ಗೌರ್ಮೆಂಟ್ದವ್ರು ಯಾವ್ದಾರ ಒಂದು ಆ್ಯಪ್ ಮಾಡ್ರೆ ಬಿಟ್ರೆ ಅವ್ರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಾಕಿ ಕಳಿಸ್ತಿರ್ತಾರೆ ನೆನಪಿಟ್ಕೋರಿ ಈಗ ಯಾವ ಪೋರ್ಟಲ್ಗಳು ಬರ್ತಾವಲ್ಲ ಇನ್ ಕೇಸ್ ನಿಮಗೆ ಆಪ್ಷನ್ದಾಗ ಗೊತ್ತಾಗ್ಲಿಕ್ಕೆ ಹೆಂಗೆ ಆಪ್ರೇಟ್ ಆಕಾವತ್ತಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದ್ದೇ ಇರ್ತೈತಿ ಎಲ್ಲ ಡಿಫಾಲ್ಟ್ ಅದಾವೆ ಎಲ್ಲ ಆಪರೇಟಿಂಗ್ ಸಿಸ್ಟಮ್ಗಳು ಈಗ ಎಲ್ಲರ ಬಂದು ನಮಗೆ ಕೀಪ್ಯಾಡ್ ಮೊಬೈಲ್ ಯೂಸ್ ಮಾಡಂದ್ರೆ ಮಾಡ್ತಾರೆ ಹುಡುಗರು ಎಲ್ಲರೂ ಸ್ಮಾರ್ಟ್ ಫೋನಿಗೆ ಬಂದ್ಬಿಟ್ರಲ್ಲ ಸೇಮ್ ಹಂಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯಾವ್ದು ಹೇಳ್ರಿ ಒನ್ ಕೇಸ್ ಒನ್ ಡಾಟಾ ಮತ್ತು ಅದನ್ನ ಮರಿಬಾರ್ದು ಯಾವ್ದ ಸುಸಹಾಯ ಸುಪ್ರೀಂ ಕೋರ್ಟ್ ರಿಲೇಟೆಡ್ ಬರ್ತದೆ ನೋಡಿ ಒನ್ ಕೇಸ್ ಒನ್ ಡಾಟಾ ನೆಕ್ಸ್ಟ್ ನೀನು ಇದನ್ನ ಮೇ 11ನೇ ತಾರೀಕು ಏನಂತ ಆಚರಿಸ್ತಾರ್ರಿ ರಾಷ್ಟ್ರೀಯ ತಂತ್ರಜ್ಞಾನ ದಿನ ಎದಕ್ಕೆ ಆಚರಿಸ್ತಾರೆ ಮೇ 11 ರಾಷ್ಟ್ರೀಯ ತಂತ್ರಜ್ಞಾನ ದಿನ ಎದಕ್ಕೆ ಆಚರಿಸ್ತಾರೆ ಪೋಖ್ರಾನ್ 2 ಆಗಿರ್ತೈತಲ್ಲ ಪೋಖ್ರಾನ್ 2 ಫಸ್ಟ್ ಪೋಖ್ರಾನ್ ಆಗಿದ್ದೆ ಅವಾಗ 1974ದಾಗ ಅವಾಗ ಅದು ಮೂವಿನೂ ಮಾಡಿರಲ್ಲ ಅದ್ರ ಮೇಲೆ ಅವಾಗ 1974 ಕರೆಕ್ಟ್ ಅಲ್ಲ ಸ್ಮೈಲಿಂಗ್ ಬುದ್ಧ ಅಂತ ಇಟ್ಟಿರ್ತಾರೆ ಹೆಸರು ಕರೆಕ್ಟ್ ಅಲ್ಲ ಯಾರು ಇರ್ತಾರೆ ಪ್ರೈಮ್ ಮಿನಿಸ್ಟರ್ ಇಂದಿರಾ ಗಾಂಧಿ ಇರ್ತಾರೆ ಯಾರು ಇರ್ತಾರೆ ಸೈಂಟಿಸ್ಟ್ ರಾಜಾ ರಾಮಣ್ಣತ್ ಇವು ಕಂಪಲ್ಸರಿ ನೆನಪಿಟ್ಕೋರಿ ಯಾಕತ್ ಹೇಳ್ತಾನೆ ಕೇಳ್ರಿ ಇವು ಎದ್ರ ಸಂಬಂಧತ್ತ ಮೊದಲ ಪರಮಾಣು ಶಕ್ತಿ ಹೊಂದಿದ್ದ ದೇಶ ಇಂಡಿಯಾ ಐತೋ ಇಲ್ಲೋ ಐತಿ ಜಗತ್ನಾಗ 8 ದೇಶ ಅದಾವ 9 ದೇಶ ಸ್ಟಾರ್ಟ್ ಮಾಡ್ರಿ ಪಟ್ನ ಒಂದನೇದು ಪಾಕಿಸ್ತಾನ ಎರಡನೇದ ಇಂಡಿಯಾ ನೆಕ್ಸ್ಟ್ ಚೀನಾ ಅದಾದ್ರ ಮೇಲೆ ರಷ್ಯಾ ಅದಾದ್ಮೇಲೆ ನಾರ್ತ್ ಕೊರಿಯಾ ನಾರ್ತ್ ಕೊರಿಯಾ 5 ಅದು ಇಲ್ಲಿ ಆದ್ಮೇಲೆ ನಡು ಇಸ್ರೇಲ್ ನೆಕ್ಸ್ಟ್ ಮ್ಯಾಲ ಫ್ರಾನ್ಸ್ ಆದ್ಮೇಲೆ UK ಬಿಟ್ಟೇನ ಲಂಡನ್ ಇಲ್ಲಿದ್ ಬಿಟ್ಟು ಆ ಕಡೆ ಹೋಗ್ಬಿಡ 9 ಅದು ಅಲ್ಲ ಇವು 9 ಏನಂದ್ರೆ ಪರಮಾಣು ಶಕ್ತಿ ಹೊಂದಿದ ಕಂಟ್ರಿಗಳ ಕೇಳ್ತಾರೆ ನೆನಪಿಟ್ಕೋರಿ ಇದ ಪರಮಾಣು ಟೆಸ್ಟ್ ಮಾಡ್ಬೇಕಲ್ಲ ಆ ಪರಮಾಣು ಟೆಸ್ಟ್ ಇಂಡಿಯಾದಾಗ ಫಸ್ಟ್ ಟೈಮ್ ಅದು ನಾವು ನೋಡ್ರಿ ತುಡುಗ್ಲೆ ಮಾಡಿದ್ದು ಅದು ಪರಮಾಣು ಟೆಸ್ಟ್ ಮಾಡ್ಬೇಕಾರೆ ಈಗ ಇರಾನ್ ಅಟ್ಯಾಕ್ ಆಗಕ್ಕೂ ಕಾರಣ ಏನಂದ್ರೆ ಅವರು ಇರಾನ್ ಪರಮಾಣು ಅಣುಶಕ್ತಿ ಹೊಂದಿದ್ದ ದೇಶ ಆಗ್ಬೇಕನ್ನತ್ತಿದ್ರು ಅದ್ರ ಸಲ್ವಂದ್ರೆ ನ್ಯೂಕ್ಲಿಯರ್ ಫೆಸಿಲಿಟಿನೆಲ್ಲ ಡೆಮಾಲಿಷ್ ಮಾಡ್ಯಾರ ಇರಾನ್ದಾಗ ಯಾಕಂದ್ರೆ ಯಾವ್ದಾರ ಕಂಟ್ರಿ ಒಳಗೆ ಈಗ ನೋಡ್ರಿ ಈ ಪಾಕಿಸ್ತಾನ ಎಷ್ಟು ಸಣ್ಣ ಕಂಟ್ರಿ ಐತೆ ನಾವು ಎಲ್ಲರ ಇಲ್ಲಿ ಧಾರವಾಡದಾಗ ಓದು ಹುಡುಗರು ಹೋದ್ರು ಅದನ್ನ ನುಂಗಿ ಬರ್ಬೋದು ಬಟ್ ಆದ್ರೂ ಹೆಂಗೈತೆ ಅಂದ್ರೆ ಅದಕ್ಕೆ ಅನಿಸ್ತಾರೆ ಯಾಕಂದ್ರೆ ಪರಮಾಣು ಅಣು ವಿದ್ಯುತ್ ಹೊಂದೈತೆ ಅದು ಪರಮಾಣು ಅಣು ವಿದ್ಯುತ್ ಹೊಂದಿರ ಒಂದು ದೇಶ ನಟ್ಟಲ್ಲ ಎಷ್ಟು ಬೇಕಾದ ಮುಂದಿನ ಜನ್ರೇಷನ್ಗಳನ್ನ ಹಾಳು ಮಾಡ್ಬೋದು ಅದ್ರ ಸಂಬಂಧ ಪಾಕಿಸ್ತಾನಕ್ಕೆ ಶಾಂತಿ ಕುಣಿಸ್ತಾರೆ ಅದ್ರ ಹೋಗಿ ಎಲ್ಲರ ಇದ್ದಿರ್ಲಿಕ್ಕೆ ಹೇಳಿನಲ್ಲ ಇಷ್ಟ ಜನ ಹೋಗಿ ಮುಚ್ಕೊಂಬರ್ಬೋದು ಅದನ್ನು ಹಂಗದರಲ್ಲಿ ಪಾಕಿಸ್ತಾನದಾಗ ಅದ್ರ ಸಂಬಂಧ ನೆನಪಿಡುವರಿ ಪರಮಾಣು ಹೊಂದಿದ ಕಂಟ್ರಿಗಳು ಎಷ್ಟಂದ್ರೆ 9 ನೆನಪಿರ್ತಾವ ಈಗ ಹೇಳ್ರಿ ನೋಡು ಇಂಡಿಯಾದಾಗ ಪರಮಾಣು ಶಕ್ತಿನ ಮೊದಲು ಮಾಡ್ಬೇಕಾದ್ರೆ ಇನ್ನೊಂದು ಏನು ವಿಶೇಷತೆ ಕೇಳ್ಬೋದಂದ್ರೆ ಜಗತ್ನಾಗ ವಿಶ್ವಸಂಸ್ಥೆದೊಳಗೆ ಏನು ಪರ್ಮನೆಂಟ್ ಮೆಂಬರ್ಸ್ ಬರ್ತಾವಲ್ರಿ ಪರ್ಮನೆಂಟ್ ಮೆಂಬರ್ಸ್ 5 ಅದಾವ ಆ 5 ಮೆಂಬರ್ಸ್ ಬಿಟ್ಟು ಯಾವ್ದಾರ ಹೊಸದಾಗಿ ಕಂಟ್ರಿ ಸ್ಟಾರ್ಟ್ ಮಾಡಿದ್ದು ಫಸ್ಟ್ ಟೈಮ್ ಅಂದ್ರೆ ಇಂಡಿಯಾ ಈ ಫ್ರಾನ್ಸ್ ಅಂತ ಹೇಳಿದ್ವಲ್ಲ ಕೋಡ್ ಯುನೈಟೆಡ್ ನೇಷನ್ದಾಗ ಪರ್ಮನೆಂಟ್ ಮೆಂಬರ್ ಯಾವ ಬರ್ತಾವ ಹೇಳ್ರಿ ಫ್ರಾನ್ಸ್ ಅತ್ ಕೋಡ್ ಫ್ರಾನ್ಸ್ FRANCE ಅಂತ ಬರ್ತೈತಲ್ಲ ಹಿಂಗೆ ನೆನಪಿಟ್ಕೋರಿ ಫ್ರಾನ್ಸ್ ಅತ್ ಕೋಡ್ ಬರ್ದು ಬಿಡ್ರಿ ದಿಂದ 1ನೇದ ಕಂಟ್ರಿ ಫ್ರಾನ್ಸ್ R ಅಂದ್ರೆ ರಷ್ಯಾ A ಅಂದ್ರೆ ಅಮೇರಿಕಾ ಫ್ರಾನ್ಸ್ ಅಂತ ಹೇಳಿದ್ವಿ N ಒಂದು ಬಿಟ್ಬಿಡ್ರಿ ಅದನ್ನ ಸ್ಮಾಲ್ ಆಕತ್ತ ತಿಳ್ಕೊರಿ C ಅಂದ್ರೆ ಚೀನಾ E ಅಂದ್ರೆ ಇಂಗ್ಲೆಂಡ್ ಇವು 5 ವಿಶ್ವಸಂಸ್ಥೆದ ಪರ್ಮನೆಂಟ್ ಮೆಂಬರ್ ಕಂಟ್ರಿ ಅಂತ ಕರಿತೀವಿ ಯಾಕಂದ್ರೆ ಅವ್ರಿಗೆ ಏನೈತಂದ್ರೆ ವೀಟೋ ಅಧಿಕಾರ ಇರ್ತೈತಲ್ಲ ಇವು 5 ಕಂಟ್ರಿಗಳ ಕಡೆ ಮೊದಲು ಎಲ್ಲ ಟೆಸ್ಟ್ ಮಾಡಿರ್ತಾರೆ ಯಾವ್ದಂದ್ರೆ ನ್ಯೂಕ್ಲಿಯರ್ ಪವರ್ಡ್ ಅದನ್ನ ಬಿಟ್ಟು ಯಾವ್ದಾರ ಹೊಸ ಕಂಟ್ರಿ ಮಾಡಿದ್ದಂದ್ರೆ ಇಂಡಿಯಾನ ಫಸ್ಟ್ ಮಾಡ್ತೈತಿ ಅದ್ರೊಳಗೆ ಪರಮಾಣು ಶಕ್ತಿ ಮೊದಲು ಟೆಸ್ಟ್ ಮಾಡಿದ್ದು ಯಾವ್ದ ಇಂಡಿಯಾ ಯಾವ ಇಯರ್ದಾಗ 1974ದಾಗ ಏನು ಆಪರೇಷನ್ ಅದ ಆಪರೇಷನ್
ಅವ ಎರಡು ಪೋಖ್ರಾನ್ದಾಗ ಮಾಡಿರ್ತಾರೆ. ಬಟ್ ಆಪರೇಷನ್ ಹೆಸರು ಕೊಟ್ಟಿರ್ತಾರೆ. ಒಂದೇದು ಯಾವ್ದಂದ್ರೆ ಸ್ಮೈಲಿಂಗ್ ಬುದ್ಧ. ಯಾರು ಪ್ರಧಾನಮಂತ್ರಿ ಇರ್ತಾರಂದ್ರೆ ಇಂದಿರಾ ಗಾಂಧಿ. ಯಾರು ಇದನ್ನು ಮಾಡ್ತಾರ ವಿಜ್ಞಾನಿ ರಾಜಾರಾಮಣ್ಣ. ಅದಾದ್ಮೇಲೆ ಎರಡನೇದು ಬರ್ತೈತಿ. ಎರಡನೇದು ಯಾರು ಯಾವ್ದಾ ಏನಂತಾರ ಅದಕ್ಕೆ ಎರಡನೇದಕ್ಕ ಶಕ್ತಿಯೋ. ವಿಜಯ್ ಯಾಕೆ ಬಂದು ವಿಜಯ್ ಅದು ಕಾರ್ಗಿಲ್ಗೆ ಹೋದಿ. ಆಪರೇಷನ್ ಒಂದೇದ ಆಪರೇಷನ್ ಸ್ಮೈಲಿಂಗ್ ಬುದ್ಧ ಇಂದಿರಾ ಗಾಂಧಿ ಇದ್ದಾಗ. ನೆಕ್ಸ್ಟ್ ಆಪರೇಷನ್ನ ಶಕ್ತಿ ಎತ್ ಮಾಡ್ತಾರೆ. ಶಕ್ತಿ ಇದ್ದಾಗ ಯಾರು ಇರ್ತಾರೆ ಪ್ರೈಮ್ ಮಿನಿಸ್ಟರ್? ಅಟಲ್ ಬಿಹಾರಿ ವಾಜಪೇಯಿ ಮತ್ತು ವಿಜ್ಞಾನಿ APJ ಅಬ್ದುಲ್ ಕಲಾಂ. ನೆನಪಿಟ್ಕೋರಿ, ಇವೆರಡು ನೆನಪಿರ್ತಲ್ಲ. ಅದು ಪೋಖ್ರಾನ್ 1, ಅದು ಪೋಖ್ರಾನ್ 2. ಎಲ್ಲಿ ಬರ್ತವೆ ಪೋಖ್ರಾನ್ ಪ್ಲೇಸ್? ರಾಜಸ್ಥಾನದಾಗ. ಓಕೆ, ನೆಕ್ಸ್ಟ್ ಅದಕ್ಕೆ ನ್ಯಾಷನಲ್ ಟೆಕ್ನಾಲಜಿ ಡೇ ಅಥವಾ ರಾಷ್ಟ್ರೀಯ ತಂತ್ರಜ್ಞಾನ ದಿನ ಅಂತ ಎದಕ್ಕೆ ಆಚರಿಸ್ತಾರೆ ಅಂದ್ರೆ ಪೋಖ್ರಾನ್ 2 ಆಗಿದ್ದಕ್ಕೆ. ಅದು ಒಂದಲ್ಲ, ಪೋಖ್ರಾನ್ 2 ಆಗಿದ್ದಕ್ಕೆ ಅದ ಇದ್ರ ಸಲ್ಮಂದ್ ಆಚರಿಸ್ತಾರೆ. ಅಲ್ಲೇ ಅಟಲ್ ಬಿಹಾರಿ ವಾಜಪೇಯಿ ಜೈ ಜವಾನ್ ಜೈ ಕಿಸಾನ್ ಎಲ್ಲಕ್ಕೆ ಬರ್ತಾರಲ್ಲ ವಿಜ್ಞಾನಿಗಳು ಬರ್ಬೇಕಲ್ಲೇ. ಯಾರ್ದಾರ ತಂದು ಕಿಸಾನ್ ಎಲ್ಲಿ ಬಂದ್ರಿ ಇವ್ರು ವಿಜ್ಞಾನಿಗಳು ಹೋಗಿ ಜೈ ವಿಜ್ಞಾನ್ ಅಂದಿರ್ಬೇಕು ನೋಡಿ. ಜೈ ಜವಾನ್ ಜೈ ಕಿಸಾನ್ ಒಟ್ಟು ರೈತರನ್ನ ಒಬ್ರು ತಂದು ಇರ್ಲಿ ಬಿಡ್ರಿ. ರೀಸೆಂಟಾಗಿ ಇಂಡಿಯಾದಾಗ ಫಸ್ಟ್ ಟೈಮ್ ಅಲ್ಗೇಟ್ರಿ ಎತ್ ಮಾಡತ್ತಾರೆ. ಯಾವ ಒಂದು ಪ್ಲೇಸ್ನೇ ಮಾಡತ್ತಾರೆ ಹೇಳ್ರಿ? ಅಲ್ಗೇಟ್ರಿ ಎತ್ ಕರೀತಾರೆ. ಅಲ್ಗೇಟ್ರಿ ಎಲ್ಲಿ ಮಾಡತ್ತಾರೆ ಹೇಳ್ರಿ? ಅಲ್ಗೇಟ್ರಿ ಎತ್ ಹೇಳತ್ನ. ಅಲ್ಗೇಟ್ರಿ ಎದಕ್ಕೆ ಮಾಡತ್ತಾರ ಹೇಳ್ತೀನಿ. ಇದು ಅಲ್ಗೆ ತಂದ ಇದೇನು ಆರ್ಟಿಫಿಷಿಯಲ್ ಟ್ರೀ ಅಂದ್ರೆ ಮತ್ತೆ ಗಿಡ ಹಚ್ತಾರೋ ಬೆಳೆಸ್ತಾರತ್ತಲ್ಲ. ಅಲ್ಗೇಟ್ರಿ ಅನ್ನೋದು ಏನಂದ್ರೆ ನಮ್ಮಲ್ಲಿ ಏನು ಕಾರ್ಬನ್ ಡೈಆಕ್ಸೈಡ್ ಈಗ ಹೆಂಗಪ್ಪ ಇದ್ರೊಳಗೆ ಡೆಲ್ಲಿದೊಳಗೆ ಬಂದಾಗ ನೋಡ್ರಿ, ವಿಂಟರ್ ಸೀಸನ್ ಬಂದ್ರೆ ಅಲ್ಲಿ ಸ್ಮಾಗ್ ಟವರ ಅಥವಾ ಆಕ್ಸಿಜನ್ ಬಾರ್ ಅಂತ ಮಾಡ್ತಾರಲ್ಲ, ಹೆಂಗೆ ಬಾರ್ ಇರ್ತಲ್ಲ ಆಕ್ಸಿಜನ್ ಬಾರ್ ಮಾಡ್ತಾರಲ್ಲ, ಸೇಮ್ ರೀಸೆಂಟಾಗಿ ಇಂಡಿಯಾದಾಗ ಫಸ್ಟ್ ಟೈಮ್ ಅಲ್ಗೇಟ್ರಿ ಎತ್ ಮಾಡತ್ತಾರ. ಅಲ್ಗೆ ಅಂದ್ರೆ ಏನು ಹೇಳ್ರಿ? ಅಲ್ಗೆ ಏನು ಮಾಡ್ತಿದ್ದಾರೆ? ಕಾರ್ಬನ್ ಡೈಆಕ್ಸೈಡ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಹಿಡ್ಕೋತಿರ್ತೈತಲ್ಲ, ಆ ಕಾರ್ಬನ್ ಡೈಆಕ್ಸೈಡ್ ಹಿಡ್ಕೋದಂತದ. ಟ್ರೀ ಎತ್ ಎದಕ್ಕೆ ಹೆಸರು ಕೊಟ್ರಂದ್ರೆ ಅದು ಗಿಡ ಅಲ್ಲ, ಬಟ್ ಅಲ್ಲಿ ಏನು ಮಾಡತ್ತಾರ ಅದ್ರ ಬಗ್ಗೆ ರಿಸರ್ಚ್ ಮಾಡತ್ತಾರ. ಅದಕ್ಕೆ ಅದು ಪೂರ್ತಿ ಏನು ಪ್ಲಾಂಟ್ ಇರ್ತೈತಲ್ಲ ಅದಕ್ಕೆ ಅಲ್ಗೆ ಟ್ರೀ ಪ್ಲಾಂಟ್ ಅಂತ ಹೆಸರು ಕೊಟ್ರೆ. ಎಲ್ಲಿ? ಮಧ್ಯಪ್ರದೇಶದಾಗ. ನೆನಪಿಟ್ಕೋರು, ಮಧ್ಯಪ್ರದೇಶ ಭೋಪಾಲ್ನಾಗ ಬರ್ತೈತಿ. ಇದು ಯಾವ್ದಂದ್ರೆ ಅಲ್ಗೆ ಟ್ರೀ ಎಲ್ಲಿ ಬರ್ತೈತೆ ಅಂದ್ರೆ ಮಧ್ಯಪ್ರದೇಶ ಭೋಪಾಲ್. ಹೆಂಗೆ ನೆನಪಿಟ್ಕೋಬೇಕಾರ? ಅಮೆಝಾನ್ದಾಗ ಒಂದು ಹೇಳಿದ್ ನೆನಪೈತಿ. ನಮ್ಮಲ್ಲಿ COP30 ಆದಾಗ ಅಮೆಝಾನ್ದಾಗ ಒಂದು ಮಾಡಿದ್ರತ್ ಹೇಳಿದ್ವಿ. ಯಾವ್ದು ಹೇಳ್ರಿ ನೋಡು? ಟೆಕ್ನಾಲಜಿ ಕಾರ್ಬನ್ ಡೈಆಕ್ಸೈಡ್ ಅದು ಎಮಿಷನ್ ತಡಿಗಟ್ಟಬೇಕಂತ ಹೇಳಿ ಹೆಸರಿನಾಗ ಇತ್ತು ಹೇಳಿದ್ನಿ. ಅಮೆಝಾನ್ ಫೇಸ್ ಅಂತ ಹೇಳಿದ್ದಿಲ್ಲ. ಫೇಸ್ ಅಂದ್ರೆ FACE ಅಂತ ಬರ್ತದೆ. ಎಫ್ ಅಂದ್ರೆ ಫ್ರೀ ಏರ್, CE ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಎನ್ರಿಚ್ಮೆಂಟ್ ಅಂತ ಕರೀತಾರೆ. ಅಂದ್ರೆ FACE ಅಂತ ಬರ್ತದೆ. ಎಫ್ ಅಂದ್ರೆ ಏನ? ಫ್ರೀ. ಎ ಅಂದ್ರೆ ಏರ್. ಫ್ರೀ ಏರ್ ಅಂದ್ರೆ ಗಾಳಿಗೆ ಏನು ಸಿಗ್ತಿರ್ತೈತಿಲ್ಲ ಅದು ಫ್ರೀ ಏರ್, ಹೌದಾ? ಆಮೇಲೆ C ಅಂದ್ರೆ ಕಾರ್ಬನ್ ಡೈಆಕ್ಸೈಡ್. ಇದ್ರೊಳಗೆ ಏನು ಸಿಗ್ತಿರ್ತದೆ ಅದನ್ನ ಕಾರ್ಬನ್ ಡೈಆಕ್ಸೈಡ್ ಎನ್ರಿಚ್ಮೆಂಟ್ ಮಾಡ್ತಾರಂದ್ರೆ ಅದನ್ನ ಹಿರ್ಕೊಂಡು ಆಕ್ಸಿಜನ್ ಲೆವೆಲ್ನ ಇಂಪ್ರೂವ್ಮೆಂಟ್ ಮಾಡ್ಬೇಕತ್ತು. ಇದು ಎಲ್ಲಾಗಿತ್ತಂದ್ರೆ ಅಮೆಝಾನ್ ಫೇಸ್ ಅಂತ ಪ್ಲೇಸ್ ಹೇಳಿದ್ದು. ಅಮೆಝಾನ್ ಪ್ಲೇಸ್ ಅದು ಮಾನಸ್. ಎಸ್, ಬ್ರೆಜಿಲ್ನ ಮಾನಸ್ನಾಗ ಬರ್ತದೆ ಪ್ಲೇಸ್. ನೆನಪಿಟ್ಕೋರೆ, ಬ್ರೆಜಿಲ್ನ ಮಾನಸ್ನಾಗ. COP30 ಎಲ್ಲಾಗಿತ್ತಂದ್ರೆ ಬ್ರೆಜಿಲ್ನ ಬೆಲ್ಲಮ್. ಅದು ನೆನಪಿಟ್ಕೋರಿ. COP30 ಯಾರು ಕಂಡಕ್ಟ್ ಮಾಡ್ತಾರಂದ್ರೆ UNFCCC, UNEP, ಯುನೆಸ್ಕೋ, UNFCCC ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್ ಆನ್ ಅದು ಹೆಸರಿನಾಗ ಐತೆ ನೋಡಿ. ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ ಅಂತ ಐತಿ. ಕ್ಲೈಮೇಟ್ ಚೇಂಜ್ ಜಾಗತಿಕ ತಾಪಮಾನ ಬದಲಾವಣೆ ಏನಕ್ಕತ್ತಲ್ಲ ಅದರ ಡಿಸ್ಕಷನ್ ಮಾಡೋರು ಯಾರಂದ್ರೆ UNFCCC. ಓಕೆ, ಇದು ಹೇಳ್ರಿ ಸೇಹತ್ ಮಿಷನ್ ಅಂತ ಬರ್ತದೆ ರೀಸೆಂಟಾಗಿ. ಸೇಹತ್ ಮಿಷನ್ ಇದು ಎದ್ರ ಸಲ್ಮಾನ್ ಬರ್ತದೆ ಹೇಳ್ರಿ? ಸೇಹತ್ ಮಿಷನ್ ರೀಸೆಂಟಾಗಿ ಲಾಂಚ್ ಮಾಡ್ರಿ. ಇದು ಸೇಹತ್ ಮಿಷನ್ ಅಂತ ನಿನ್ನೆ ಮೊನ್ನೆ ಲಾಂಚ್ ಮಾಡ್ರಿ ನೋಡಿ. ಸೇಹತ್ ಮಿಷನ್ ಅಂತ ಅದ್ರ ಫುಲ್ ಫಾರ್ಮ್ ಹೇಳ್ತೀನಿ ತೋರಿ. ಅದ್ರ ಸೇಹತ್ ಫುಲ್ ಫಾರ್ಮ್ ಹೇಳ್ತೀನಿ ಅದ್ರ ಮೇಲೆ ಹೇಳ್ರಿ. ಸೈನ್ಸ್ ಎಕ್ಸಲೆನ್ಸ್ ಫಾರ್ ಹೆಲ್ತ್ ಥ್ರೂ ಅಗ್ರಿಕಲ್ಚರ್ ಟ್ರಾನ್ಸ್ಫಾರ್ಮೇಷನ್ ಅಂತ ಮಾಡ್ರಿ. JP ನಡ್ಡಾ ಅದು ಲಾಂಚ್ ಮಾಡ್ರಲ್ಲ, ಅವರೇ ಮಾಡ್ತಾರೆ ಕರೆಕ್ಟ್. ಅಗ್ರಿಕಲ್ಚರ್ದು ಸೇಹತ್ ಮಿಷನ್ ಇದು ಎದಕ್ಕೆ ಹೇಳ್ತೀನಿ ಆಮೇಲೆ ನೆನಪು ಬರ್ತೈತಿ. ಸೇಹತ್ ಅಂತ ಬಂದ್ರೆ ಸಾರಿ ಅದು ಮಿನಿಸ್ಟರ್ ಅಲ್ಲ, JP ನಡ್ಡಾ ಲಾಂಚ್ ಮಾಡ್ತಾರಂತ ಹೇಳಿ. ಹೆಲ್ತ್ ಮಿನಿಸ್ಟರ್ ಅದಾರಲ್ಲ JP ನಡ್ಡಾ, ಅವ್ರು ಲಾಂಚ್ ಮಾಡ್ತಾರೆ. ಸೇಹತ್ ಅಂತ ಎದಕ್ಕೆ ಹೇಳ್ತನ? ಸೈನ್ಸ್ ಎಕ್ಸಲೆನ್ಸ್ ಥ್ರೂ ಅಗ್ರಿಕಲ್ಚರ್ ಟ್ರಾನ್ಸ್ಫಾರ್ಮೇಷನ್ ಹೆಸರಿನಾಗ ನೋಡು. ಸೈನ್ಸ್ ಎಕ್ಸಲೆನ್ಸ್ ಅಂದ್ರೆ ಏನ? ಸೈನ್ಸ್ ಒಳಗೆ ಏನಂದ್ರೆ ಅತಿ ಹೈಯೆಸ್ಟ್ ಆವಿಷ್ಕಾರ ಮಾಡ್ಬೇಕು. ಹೆಂಗಂದ್ರೆ ಅಗ್ರಿಕಲ್ಚರ್ ಟ್ರಾನ್ಸ್ಫಾರ್ಮೇಷನ್ದಿಂದನ ಸೇಹತ್ ಅಂತ ಹಿಂದಿದಾಗ ಅಂದ್ರೆ ಏನು ಗೊತ್ತಾ? ನಮ್ದು ಹೆಲ್ತ್ ಚಲೋ ಇರ್ಬೇಕು, ಅದಕ್ಕೆ ಸೇಹತ್ ಅಂತೀವಿ. ಆ ಮಿಷನ್ ಎದಕ್ಕೆ ತಂದ್ರೆ ಹೆಲ್ತ್ ಸಂಬಂಧ ತಂದ್ರೆ ಅದ್ರ ಮೇಲೆ ಒಣ್ಣೆದು, ಹೌದಾ? ಈಗ ಯಾವ ಮಿನಿಸ್ಟ್ರಿ ತಂದಿರ್ಬೋದು ಇದನ್ನು? ಎರಡು ಮಿನಿಸ್ಟ್ರಿಗಳು ಬರ್ತಾವೆ. ಒಂದು ಅಗ್ರಿಕಲ್ಚರ ಬಿಟ್ರೆ ಹೆಲ್ತ್ ಮಿನಿಸ್ಟ್ರಿ, ಎರಡು ಮರ್ಜ್ ಆಗಿ ತರ್ತಾರೆ. ಯಾರು ಲಾಂಚ್ ಮಾಡಿರೋ ಹೇಳ್ತೀನಿ. ಈ ಸೇಹತ್ ಮಿಷನ್ ಏನು ಐತಂದ್ರೆ ಹೆಸರಿನಾಗ ಹೇಳಿ ಅಗ್ರಿಕಲ್ಚರ್ ಟ್ರಾನ್ಸ್ಫಾರ್ಮೇಷನ್. ಯಾಕಂದ್ರೆ ಈಗ ಪ್ರೆಸೆಂಟ್ ನೋಡ್ರಿ ನಮ್ಮಲ್ಲಿ ಯಾವ್ದಾರ ಸಿಟಿ ಒಳಗೆ ಬೆಂಗಳೂರು ಒಳಗೆ ಹೋಗಿರಿ ಏನಾರ ವೆಜಿಟೇಬಲ್ಸ್ ತೊಗೋತಿಲ್ಲ, ಆ ವೆಜಿಟೇಬಲ್ಸ್ ಒಳಗೆ ಮೊದಲಿನ ಹಂಗೆ ಶಕ್ತಿ ಇರಂಗಿಲ್ಲ. ಅಲ್ಲಿ ಹೆಂಗಂದ್ರೆ ಗಾರ್ಬೇಜ್ ನೀರು ಅಥವಾ ಗಟ್ರ ನೀರು ಬರ್ತದಲ್ಲ ಅದ್ರೊಳಗೆ ಬೆಳಿತಿರ್ತಾರೆ. ಬಟ್ ಇಲ್ಲಿ ಹಳ್ಳಿ ಕಡೆ ಬೆಳಿತಿರ್ತಾರಲ್ಲ ಅದ್ರದ್ದು ಫ್ರೂಟ್ಸ್ ಅದ್ರದ್ದು ವೆಜಿಟೇಬಲ್ಸ್ ಡಿಫ್ರೆನ್ಸ್ ಅಕ್ಕವ ಇಲ್ಲೋ? ಅಕ್ಕವ. ಯಾಕಂದ್ರೆ ಭೂಮಿಯೊಳಗೆ ಏನು ಜಿಂಕ್ ಆಕ್ಸೈಡ್ ಅದು ಇರ್ತೈತಲ್ಲ, ನಾವು ಏನು ಕೆಮಿಕಲ್ ಫರ್ಟಿಲೈಸರ್ಸ್ ಯೂಸ್ ಮಾಡತ್ತಿಲ್ಲ ಅದರಿಂದ ಏನಾಗತ್ತಂದ್ರೆ
ಅಂದ್ರೆ ಭೂಮಿದು ಏನು ಫಲವತ್ತತೆ ಐತಲ್ಲ ಕಡಿಮೆ ಆಗತ್ತೈತಿ. ಆ ಫಲವತ್ತತೆ ಕಡಿಮೆ ಆಗ್ಯದ್ರೊಳಗಿಂದ ಎಂಥ ಬಂಗಾರ ಬೆಳೆ ಬೆಳೆದ್ರು ಅದು ನಮಗೆ ಹೆಲ್ತಿಗೆ ಎಫೆಕ್ಟ್ ಆಗೋದು ನಾವು ರಾಸಾಯನಿಕ ಹಾಕಿದ್ದು. ಅದ್ರ ಸಲ್ಮಂದಿ ಏನು ಮಾಡ್ತಾರೆ ಸೇಹತ್ ಯೂಸ್ ಮಾಡ್ಕೋತಾರೆ. ಎದಕ್ಕಂದ್ರೆ ಇದ್ರೊಳಗೆ ಸೈನ್ಸ್ ಎಕ್ಸಲೆನ್ಸ್ ಥ್ರೂ ಅಗ್ರಿಕಲ್ಚರ್ ಟ್ರಾನ್ಸ್ಫಾರ್ಮೇಷನ್ ಅಂದ್ರೆ ಸೈನ್ಸ್ನಾಗ ಎಕ್ಸಲೆನ್ಸ್ ಹೆಂಗೆ ಮಾಡ್ಬೇಕಂದ್ರೆ ಅಗ್ರಿಕಲ್ಚರ್ ಟ್ರಾನ್ಸ್ಫಾರ್ಮೇಷನ್ ಮಾಡಿ ಅದ್ರದಿಂದನೇ ಹೆಲ್ತ್ ಉಳಿಸೋಬೇಕು ನಾವು. ಅಂದ್ರೆ ಅಗ್ರಿಕಲ್ಚರ್ದಿಂದ ನಾವು ಯಾಕಂದ್ರೆ ಊಟ ಮಾಡೋದೆಲ್ಲ ಅಗ್ರಿಕಲ್ಚರ್ ಭೂಮಿದಿಂದ ಬೆಳಿತಿರ್ತೈತಲ್ಲ, ಭೂಮಿ ಒಳಗೆ ಚಲೋ ಅಂತ ಪ್ರೋಟೀನ್ ಸಿಗುವಂಥ ಆಹಾರಗಳ ಬೆಳೆಗಳು ಬೆಳೀತತ್ತೇಳಿ ಆ ಬೆಳೆದಿಂದ ತಿಂದಿದ್ದು ಮನುಷ್ಯ ಆರೋಗ್ಯವಾಗಿರ್ತಾನಲ್ಲ, ಆ ಹೆಸರು ಅದಕ್ಕೆ ಕೊಟ್ರೆ ಸೇಹತ್. ಗೊತ್ತಾಗತ್ತಲ್ಲ ಸೇಹತ್. ಈಗ ಹೇಳ್ರಿ ಯಾರು ಲಾಂಚ್ ಮಾಡ್ತಾರಂದ್ರೆ ICAR ಅಂತ ಬರ್ತದೆ. ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ದವ್ರು ಬಂದ್ರೆ ಒಬ್ರು ರಿಸರ್ಚ್ ಮಾಡಬೇಕಲ್ಲ, ಅದ್ರ ರಿಸರ್ಚ್ ಮಾಡಿದವ್ರು ICAR. ಆಮೇಲೆ ಇನ್ನೊಬ್ರು ಯಾರಂದ್ರೆ ICMR. ಎರಡೂದ್ರದ್ದು ಫುಲ್ ಫಾರ್ಮ್ ಹೇಳ್ರಿ, ICAR ಮತ್ತು ICMR. ಇಂಡಿಯನ್ ಕೌನ್ಸಿಲ್ ಫಾರ್ ಅಗ್ರಿಕಲ್ಚರ್ ರಿಸರ್ಚ್ ಅಂತ ಬರ್ತದೆ. ಇದು ಮಿನಿಸ್ಟ್ರಿ ಆಫ್ ಯಾವ್ದು ಅಂಡರ್ ಬರ್ತೈತಿ? ಅಗ್ರಿಕಲ್ಚರ್ ಮಿನಿಸ್ಟ್ರಿ ಅಂತ ಬರ್ತದೆ. ICMR ಫುಲ್ ಫಾರ್ಮ್ ಅಂದ್ರೆ ಇಂಡಿಯನ್ ಕೌನ್ಸಿಲ್ ಫಾರ್ ಮೆಡಿಕಲ್ ರಿಸರ್ಚ್ ಅಂತ ಬರ್ತದೆ. ಇದು ಯಾವ ಮಿನಿಸ್ಟ್ರಿ ಅಂದ್ರೆ ಮಿನಿಸ್ಟ್ರಿ ಆಫ್ ಹೆಲ್ತ್. ಇವೆರಡು ನೆನಪಿಟ್ಟವ್ರು ಕನ್ಫ್ಯೂಸ್ ಆಗ್ಬಾರ್ದು. ಯಾರು ಲಾಂಚ್ ಮಾಡ್ರೆ ಸೇಹತ್ ಮಿಷನ್ ಗೊತ್ತದಲ್ಲ, ಸೇಹತ್ ಅದ ಎದ್ರ ಸಲ್ಮಂದತ್ತು ಗೊತ್ತಾಗ್ತ ಫುಲ್ ಫಾರ್ಮ್ ಕೇಳಿದಾಗ ಸೈನ್ಸ್ ಎಕ್ಸಲೆನ್ಸ್ ಥ್ರೂ ಅಗ್ರಿಕಲ್ಚರ್ ಸೈನ್ಸ್ ಎಕ್ಸಲೆನ್ಸ್ ಥ್ರೂ ಅಗ್ರಿಕಲ್ಚರ್ ಟ್ರಾನ್ಸ್ಫಾರ್ಮೇಷನ್ ಅಂತ ಹೆಸರು ನೆನಪಿಡ್ಬೋದು. ಅದ್ರ ಇಲ್ಲ ಅರ್ಧ ಡಾಟಾ ನೆನಪಿದ್ರು ಅಲ್ಲಿ ಕ್ವಶನ್ಯಾಗ ಗೊತ್ತಾಗದು. ಈ ಸೇಹತ್ ಬಂದಾಗ ಅಗ್ರಿಕಲ್ಚರ್ ಟ್ರಾನ್ಸ್ಫಾರ್ಮೇಷನ್ ಆಗ್ಬೇಕು. ಹೆಂಗಂದ್ರೆ ಸೈನ್ಸ್ ಒಳಗೆ ಇನೋವೇಷನ್ ಮಾಡ್ಬೇಕು. ಇದನ್ನ ನೆನಪಿಟ್ಕೊಂಡು ಹೋದ್ರು ನಿಮಗೆ ಕ್ವಶನ್ದಾಗ ಗೊತ್ತಾಗ್ಬಿಡೋದು ಇದು ಐತೆ ಅಂತ ಹೇಳಿ ಆಪ್ಷನ್. ಸೇಹತ್ ಮಿಷನ್ ಗೊತ್ತಾಗ್ತಲ್ಲ, ರೀಸೆಂಟಾಗಿ ಲಾಂಚ್ ಮಾಡೋದು. ನೆಕ್ಸ್ಟ್ ಅದ್ರದ್ದು ಏನೈತೆ ಅಂದ್ರೆ ಹೇಳಲ್ಲ, ಸೈಂಟಿಫಿಕ್ ರಿಸರ್ಚ್ ಮಾಡಿ ಹೆಲ್ತ್ ಯೂಸ್ ಮಾಡ್ಕೋಬೇಕಂತ. ನೆಕ್ಸ್ಟ್ ಇಂಟರ್ನ್ಯಾಷನಲ್ ನರ್ಸಸ್ ಡೇ ಅಂತ ಆಚರಿಸ್ತಾರೆ. ಯಾವಾಗ ಆಚರಿಸ್ತಾರೆ ರೀ? ದಾದಿಯರ ದಿನ. ಅದ್ರ ಥೀಮ್ ಏನಿತ್ತು? ನಮ್ಮ ಅವೇರ್ನೆಸ್ ಏನ ಅವರ್ ನರ್ಸ್ ಅವರ್ ಫ್ಯೂಚರ್ ಅವರ್ ನರ್ಸಸ್. ಎಸ್ ಈಗ ಹೇಳ್ರಿ ರುಬಲ್ ನಾಗಿ ಅಂತ ಬರ್ತಾರೆ. ಇದು ಎದ್ರ ನ್ಯೂಸ್ನಾಗ ಇದ್ರೆ ರುಬಲ್ ನಾಗಿ ಅಂತ ಹೇಳಿದ್ನಿ. ಅವಾರ್ಡ್ ಬಂದಾಗ 4 ಮಂದಿ ಹೆಸರು ಹೇಳಿದ್ವಿ. ರುಬಲ್ ನಾಗಿ ಬಂದ್ರೆ ಅದಕ್ಕಂದ್ರೆ ಗ್ಲೋಬಲ್ ಟೀಚರ್ಸ್ ಅವಾರ್ಡ್. ರೀಸೆಂಟಾಗಿ ಇದನ್ನು ಸಿಗ್ತದೆ ಪುಲಿಟ್ಜರ್. ಇದನ್ನ ಯಾವ್ದು ಗ್ಲೋಬಲ್ ಟೀಚರ್ಸ್ ಅವಾರ್ಡ್ ಕೊಡು ಕಂಟ್ರಿ ಯಾವುದು ಹೇಳಿದ್ನಲ್ಲ? ಯಾವ ಕಂಟ್ರಿ? ಲಂಡನ್ ಕಂಟ್ರಿದವ್ರು ಕೊಡ್ತಾರೆ. ಕಂಟ್ರಿ ನೆನಪಿಟ್ಕೊಳಿಕ್ಕೆ ಬರೀ ಯಾರು ಕೊಟ್ಟಿರ್ತಾರೆ ನೆನಪಿಟ್ಕೊರಿ. ನಮ್ಮ ಇಂಡಿಯಾದವ್ರು ಅವ್ರು ಯಾರಂದ್ರೆ ರುಬೆಲ್ ನಾಗಿ ಆತ. ಅದಾದ್ಮೇಲೆ ಇನ್ನೊಂದು ಎರಡು ಹೇಳಿದ್ವಿ, ಪುಲಿಟ್ಜರ್ ಅವಾರ್ಡು ಇಂಡಿಯಾದವ್ರು ತೋತಾರೆ ಇಬ್ರು, RK ಆನಂದ್ ಮತ್ತು ಸುಪರ್ಣ ಶರ್ಮಾ. ನೆಕ್ಸ್ಟ್ ಹೇಳ್ರಿ ನಾರ್ತ್ ಈಸ್ಟರ್ನ್ ಫಸ್ಟ್ ಗ್ರ್ಯಾಂಡ್ ಮಾಸ್ಟರ್ ಯಾರು? ಒಟ್ಟ ಕ್ರಿಕೆಟ್ IPL ಬಿಡಬೇಡ ಮುಗಿತಾನ. ಮಯಾಂಕ್ ಚಕ್ರವರ್ತಿ ಎಷ್ಟನೇ ಗ್ರ್ಯಾಂಡ್ ಮಾಸ್ಟರ್? 94th. 95th ಯಾರು? ಎಷ್ಟು ಗ್ರ್ಯಾಂಡ್ ಮಾಸ್ಟರ್ಗಳು ಮಹಿಳೆಯರು ಅದಾರ? 4 ಜನ. ಫಸ್ಟ್ ಗ್ರ್ಯಾಂಡ್ ಮಾಸ್ಟರ್ ಮಹಿಳೆಯರು. ಎಸ್ ಈಗ ಪ್ರೆಸೆಂಟ್ 4 ಇದ್ದವ್ರು ಯಾರಂದ್ರೆ ಕೊನೇರು ಹಂಪಿ, R ವೈಶಾಲಿ, ದಿವ್ಯಾ ದೇಶ್ಮುಖ ಮತ್ತು ಹರಿಕಾದ್ರು. ಇವು 4 ಮಂದಿ ನೆನಪಿಟ್ಕೋರು. ಆಪ್ಷನ್ ಯಾಕೆ ಕೊಟ್ಟ? ಪ್ರೆಸೆಂಟ್ ಇವ್ರೊಳಗೆ ಯಾರು ಗ್ರ್ಯಾಂಡ್ ಮಾಸ್ಟರ್? ಈಗ 95 ಜನ ನಂತರ ನೆನಪಿಟ್ಕೊಳಕ್ಕಾಗಲ್ಲ. ಬಟ್ ಮಹಿಳೆಯರು ವಿಶೇಷ ಇದ್ದಾಗ ಕೇಳ್ಬೋದು. 4 ಜನ ಅದಾರ, ಅವ್ರು ನೆನಪಿಟ್ಕೋರಿ. ಮತ್ತು ರೀಸೆಂಟಾಗಿ ಆದವ್ರು 95ನೇದು ಯಾರಂದ್ರೆ ಆರೋಗ್ಯ ಘೋಷ. 94 ಬಂದಾಗ ಮಯಾಂಕ್ ಚಕ್ರವರ್ತಿ. ನಾರ್ತ್ ಈಸ್ಟರ್ನ್ ಫಸ್ಟ್ ಹತ್ತು ಕರೀತಾರೆ. ನೆಕ್ಸ್ಟ್ ಹೇಳ್ರಿ, ಇದು ರೀಸೆಂಟಾಗಿ ಸಪ್ರೇಟ್ ವಾಟರ್ ಬಜೆಟ್, ಸಪ್ರೇಟ್ ಎಲ್ಡರ್ಸ್ ಬಜೆಟ್ ಮಾಡಿದ್ದೆ ಯಾವ ಸ್ಟೇಟ್? ಕೇರಳ. ನೆನಪಿರ್ತೈತಿಲ್ಲ? ಇದು ಹೇಳ್ರಿ ನೋಡು, ಕೇರಳ ಸ್ತಬ್ಧ ಚಿತ್ರದಾಗ ಎಷ್ಟನೇ ಅವಾರ್ಡ್ ತೊಗೊಂಡೈತಿ? ಥರ್ಡ್. ಎದ್ರ ಸಲ್ಮಂದ್? ವಾಟರ್ ಮೆಟ್ರೋ ಪ್ಲಸ್ ಡಿಜಿಟಲ್ ಲಿಟ್ರಸಿ. ಇಂಡಿಯಾಸ್ ಫಸ್ಟ್ ಡಿಜಿಟಲ್ ಲಿಟ್ರಸಿ ಡಿಸ್ಟ್ರಿಕ್ಟ್ ಅಥವಾ ಜಿಲ್ಲೆ ಯಾವುದಂದ್ರೆ ಸಾಕ್ಷರತೆ ಹೊಂದಿದ್ದು ಯಾವ್ದು? ಕೊಲ್ಲಂ. ನೋಡ್ರಿ ಕೇರಳದ ಬಂದಾಗ 3 ಹೇಳ್ಕೊಡ್ತಾನೆ. ಯಾವುದಂದ್ರೆ ಈಗ ಯಾವ್ದು ಹೇಳಿದ್ರಂದ್ರೆ ಕೇರಳದ ಸಪ್ರೇಟ್ ವಾಟರ್ ಬಜೆಟ್ ಮತ್ತು ಎಲ್ಡರ್ಸ್ ಬಜೆಟ್. ಇಂಡಿಯಾದಾಗ ಎಲ್ಲಿ ಮಾಡಿಲ್ಲ. ಹಿರಿಯ ನಾಗರಿಕರಿಗಾಗಿ ಸಪ್ರೇಟ್ ಬಜೆಟ್ ಮಂಡನೆ ಮಾಡ್ಯಾರ. ಇದು ಓನ್ಲಿ ಹಿರಿಯ ನಾಗರಿಕರಿಗೆ ಅಪ್ಲೈ ಆಕತ್ತೇಳಿ. ನಮ್ಮಲ್ಲಿ ಏನಂದ್ರೆ ಫ್ಯಾಮಿಲಿ ಅಥವಾ ಹೆಲ್ತ್ ಕುಟುಂಬ ಕಲ್ಯಾಣ ಇಲಾಖೆ ಏನು ಮಾಡಿರ್ತೈತಿಲ್ಲ ಅದ್ರೊಳಗೆ ಹಿರಿಯ ನಾಗರಿಕನ ಕನ್ಸಿಡರ್ ಮಾಡ್ತಾರೆ. ಬಟ್ ಅಲ್ಲಿ ನೀರಿನ ಸಲ್ಬಂಧ ಮತ್ತು ಇನ್ನೊಂದು ಏನಂದ್ರೆ ಎಲ್ಡರ್ ಸಲ್ಬಂಧ ಹೊಸ ಬಜೆಟ್ ಮಂಡನೆ ಮಾಡೋರು. ಇನ್ನೊಂದು ಏನಂದ್ರೆ ಸ್ತಬ್ಧ ಚಿತ್ರಗಳು ಟಾಪ್ 3 ಬಂದಾಗ ಸ್ತಬ್ಧ ಚಿತ್ರಗಳು ಸೆಲೆಕ್ಟ್ ಮಾಡ್ತಾರಲ್ಲ, ಆ ಟಾಪ್ 3 ಯಾವ್ದು ಅಂದ್ರೆ ಲಾಸ್ಟ್ 3ನೇ ಪ್ಲೇಸ್ ಕೇರಳಕ್ಕೈತಿ. ಎದ್ರ ಸಲ್ಬಂದ್ರೆ ವಾಟರ್ ಮೆಟ್ರೋ ಪ್ಲಸ್ 100% ಡಿಜಿಟಲ್ ಲಿಟ್ರಸಿ ಡಿಸ್ಟಿಕ್ ಅಥವಾ ಜಿಲ್ಲೆ. ಇನ್ನು 2 ಹೇಳ್ರಿ. ಒಂದೇದು ಯಾವ್ದು? ಗುಜರಾತ್, ಮಹಾರಾಷ್ಟ್ರ. ಒಂದೇದು ಮಹಾರಾಷ್ಟ್ರ ಗಣೇಶೋತ್ಸವ ಅಲ್ಲ. ಒಂದೇದು ಮಹಾರಾಷ್ಟ್ರದ ಗಣೇಶೋತ್ಸವ. 2ನೇದು ಜಮ್ಮು ಕಾಶ್ಮೀರದ ಕರಕುಶಲ ಅಥವಾ ಹ್ಯಾಂಡಿಕ್ರಾಫ್ಟ್ಸ್. ಯಾವ ಥೀಮ್ ಮೇಲೆ ಮಾಡ್ರಿ? ಯಾಸ್ ಅದನ್ನು ನೆನಪಿಟ್ಕೋರಿ. ಮತ್ತು ಯಾವ ಥೀಮ್ ಮೇಲೆ ಮಾಡಿದ್ರಿ? ಈ ಸರಿ ಸ್ತಬ್ಧ ಚಿತ್ರಗಳು ಅಥವಾ ಟ್ಯಾಬ್ಲ್ಯೂಗಳು ಬಂದರೆ ಯಾವ ಥೀಮ್ ಅಂದ್ರೆ ಸೆಲೆಬ್ರೇಟಿಂಗ್ 150 years ಆಫ್ ವಂದೇ ಮಾತರಂ. ಇದಾದ್ಮೇಲೆ ಇನ್ನೊಂದು ಹೇಳ್ರಿ ನೋಡು, ಈ ಸರಿ ಗಣರಾಜ್ಯೋತ್ಸವಕ್ಕೆ ಬಂದ ಮುಖ್ಯ ಅತಿಥಿಗಳು ಯಾರು? ಇವ್ರ ಮೇಲೆ ಕೇಳಿರ್ತಾರೆ. 2 ಯುರೋಪಿಯನ್ ಯೂನಿಯನ್ಗೆ ಸಂಬಂಧಿಸಿರ್ತಾವೆ. ಹೇಳ್ರಿ. ಎಸ್ ಉರ್ಸುಲಾ ವಾನ್ ಡೆರ್ ಒಬ್ರು. ಅವ್ರು ಏನಂದ್ರೆ ಯುರೋಪಿಯನ್ ಕೌನ್ಸಿಲ್ದ ಚೇರ್ಮನ್ ಅದಾರ. ನೆಕ್ಸ್ಟ್ ಇನ್ನೊಬ್ರು ಆಂಟೋನಿಯೋ ಕೋಸ್ಟಾ. ಅವ್ರು ಏನದಾರ? ಕಮಿಷನರ್ ಅದ. ಅವರ ಯುರೋಪಿಯನ್ ಕೌನ್ಸಿಲ್ಗೆ ಸಂಬಂಧ ಇರ್ತಾವೆ. ನಮ್ದು ಯುರೋಪಿಯನ್ ಕೌನ್ಸಿಲ್ ಐತೈತಲ್ಲ, ಸಾರಿ ಯುರೋಪಿಯನ್ ಯೂನಿಯನ್ ಯುರೋಪಿಯನ್ ಕೌನ್ಸಿಲ್
ಯುರೋಪಿಯನ್ ಯೂನಿಯನ್ ಯಾರಂದ್ರೆ ಉರ್ಸುಲಾ ವಾಂಡಿಯರ್ ಬರ್ತಾರೆ. ಯುರೋಪಿಯನ್ ಕೌನ್ಸಿಲ್ ಅಂತ ಬರ್ತದೆ, ಮಂಡಳಿ ಅಂತ, ಅದ್ರದ್ದು ಯಾರಂದ್ರೆ ಇವರು ಏನು ಹೆಸರು ಅವ್ರು ಆ್ಯಂಟಿನಿಯೋ ಕೋಸ್ಟಾ ಇವ್ರು ಇಬ್ಬರದ್ದು ಹೆಸರು ಇನ್ನೊಮ್ಮೆ ಹೇಳ್ರಿ, ಮತ್ತೆ ಬಿಡಂಗಿಲ್ಲ ಅವ್ನು ನೆನಪು ಬರ್ತಾನೆ. ಕೋಸ್ಟಾ ಆತ ಸನೇ ಹೇಳಿದ್ದು ಪಟ್ನ ಹೇಳ್ಬಿಡ್ತಾನೆ. ಹೇಳ್ರಿ ಯಾರ ಮುಖ್ಯ ಅತಿಥಿಗಳ? ಉರ್ಸುಲಾ ವಾಂಡಿಯರ್ ಯಾವ್ದ್ರದ್ದು ಅಧ್ಯಕ್ಷರವ್ರ? ಯುರೋಪ್. ಈಗ ನೋಡ್ರಿ ಯುರೋಪಿಯನ್ ಯೂನಿಯನ್ ಅಂತ ಯಾಕೆ ಮಾಡ್ರ ಅಂದ್ರೆ ಯುರೋಪ್ ಕಂಟ್ರಿದಾಗ ಏನು ಬರ್ತಲ್ಲ ಅದ್ರದ್ದು ಯೂನಿಯನ್ ಅಂತ ಮಾಡ್ರಿ. ಮತ್ತು ಇದು ಯುರೋಪಿಯನ್ ಕೌನ್ಸಿಲ್ ಬೇರೆ ಅಲ್ಲ, ಯುರೋಪಿಯನ್ ಯೂನಿಯನ್ದಾಗ ಬರೋದು ಒಂದು ಮಂಡಳಿ ಅಂತ ಬರ್ತದೆ, ಅದ್ರದ್ದು ಅಧ್ಯಕ್ಷರು ಇರ್ತಾರೆ ಯಾರಂದ್ರೆ ಇವ್ರು ಆ್ಯಂಟಿನೋ ಕೋಸ್ಟಾ ಅಂತ. ಬಟ್ ಯುರೋಪಿಯನ್ ಯೂನಿಯನ್ ಐತಿಲ್ಲ ಅದ್ರದ್ದು ಹೆಡ್ ಯಾರಂದ್ರೆ ಉರ್ಸುಲಾ ವಾಂಡಿಯರ್. ಅವ್ರು ನಮ್ದು ಯಾವ್ದಾರ 26 ಜನವರಿ 26 ಏನು ರಿಪಬ್ಲಿಕ್ ಡೇ ಐತಲ್ಲ ಅದ್ರದ್ದು ಮುಖ್ಯ ಅತಿಥಿಯಾಗಿ ಬಂದಿದ್ದಾರೆ, ನೆನಪಿಟ್ಕೋರೆ. ರಿಪಬ್ಲಿಕ್ ಡೇ ಟ್ಯಾಬ್ಲುಗಳು ಬಂದಾಗ 3 ಯಾವ ಹೇಳ್ರಿ? ಮಹಾರಾಷ್ಟ್ರ, ಜಮ್ಮು, ಕೇರಳ. ಈಗ ಹೇಳ್ರಿ ನೋಡು, ಕೇರಳದಿಂದ ಒಂದು ಸಿಟಿನ ಸೆಲೆಕ್ಟ್ ಮಾಡ್ತಾರೆ, ಎದ್ರೊಳಗೆ ಅಂದ್ರೆ 0 ಯಾವ್ದ? ವೆರಿ ಗುಡ್. ಯಾವ್ದ? 20 cities towards 0 waste, ಶೂನ್ಯ ಬಳಕೆ ಆಡಿ 20 ನಗರಗಳು. ಇದು ಯಾರ್ದು ಇನಿಷಿಯೇಟಿವ್? ಶೂನ್ಯ ತ್ಯಾಜ್ಯ ಅಲ್ಲ, ಶೂನ್ಯ ತ್ಯಾಜ್ಯದಡಿ 20 ನಗರಗಳು ಯಾರ್ದು? UN. ನಾಳೆ ಇದ್ದ ಕ್ವಶನ್ ಕನ್ಫ್ಯೂಸ್ ಆಗಿರ್ತಾವೆ. UNEP, ಯುನಿಸೆಫ್, ಯುನೆಸ್ಕೋ ಅಟ್ಟ ಎರಡ್ರಾಗ ಹೇಳ್ರಿ. UNEP ಪ್ಲಸ್ UN ಹ್ಯಾಬಿಟೇಟ್. ನಾ UNEP ಆಪ್ಷನ್ ಕೊಡಲಿಲ್ಲ ಕೊಟ್ಟಿಲ್ಲ ಹೇಳ್ತಿ. UNEP ಫುಲ್ ಫಾರ್ಮ್ ಯುನೈಟೆಡ್ ನೇಷನ್ ಇದು ಎದಕ್ಕೆ ನೆನಪಿಟ್ಕೋರಿ? ಯುನೈಟೆಡ್ ನೇಷನ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್ ಅಂದ್ರೆ ಪರಿಸರ ದಿನ ಯಾವಾಗ ಆಚರಿಸ್ತೀವಿ? ಜೂನ್ 5. ಎದಕ್ಕೆ ಆಚರಿಸ್ತಾರ? 1972 ಜೂನ್ 25ಕ್ಕೆ. ಎಲ್ಲಿ ಯಾವ್ದ UNEPನ ಜಾರಿಗೆ ಬರ್ತದೆ? ಎಲ್ಲಿ? ಕೀನಿಯಾದ ನೈರೋಬಿ. ವೆರಿ ಗುಡ್. ನೆಕ್ಸ್ಟ್ ಸಾಕನ? ಎಷ್ಟು ಟೈಮ್ ಅವ್ರಿಗೆ ಹೇಳೋಣ. ಮತ್ತೆ ಇದು ಹೇಳ್ರಿ, ಮೆಥನಾಲ್ ಬೇಸ್ಡ್ ಒಂದು ಮೆಥನಾಲ್ ಪ್ಲಾಂಟ್ ಅಂತ ಮಾಡ್ರಿ. ಇಂಡಿಯಾಸ್ ಫಸ್ಟ್ ಮೆಥನಾಲ್ ಪ್ಲಾಂಟ್ ಮಧ್ಯಪ್ರದೇಶದಾಗ. ಮೆಥನಾಲ್ ಪ್ಲಾಂಟ ಹೇಳ್ರಿ, ಇನ್ನೊಮ್ಮೆ ಕೇಳ್ತಾನೆ. ಮೆಥನಾಲ್ ಪ್ಲಾಂಟ್ ಬೇಸ್ಡ್ ಫಸ್ಟ್ ಎಲ್ಲಿ? ಎಸ್, ಇವೆರಡು ಕನ್ಫ್ಯೂಸ್ ಆಗ್ಬಿಟ್ರೆ. ಮೆಥನಾಲ್ ಈಗ ಯಾಕಂದ್ರೆ ಎಥನಾಲ್ ಬ್ಲೆಂಡಿಂಗ್ ಆಗತ್ತೈತಲ್ಲ, ಪೆಟ್ರೋಲ್ನಾಗ ಎಥನಾಲ್ ಬ್ಲೆಂಡಿಂಗ್ ಮಾಡತ್ತಾರೆ ಎಲ್ಲ ಕಡೆ. 10% 20% ಎಥನಾಲ್ ಬ್ಲೆಂಡಿಂಗ್. E20 ಅಂತ ಕರಿತೀವಿ, ಕರೆಕ್ಟಾ? E20 ಅಂದ್ರೆ ಎಥನಾಲ್ 20% ಇರ್ತೈತಿ, 80% ಪೆಟ್ರೋಲಿಯಂ ಇರ್ತೈತಿ. ಈಗ ಎಲ್ಲ ಪೆಟ್ರೋಲ್ ಪಂಪ್ನಾಗ ಅದು ಸಿಗತೈತಿ, ಕರೆಕ್ಟಾ? ಈಗ ಅದನ್ನ 100% 80% ಮಾಡ್ಬೇಕನ್ನತ್ತಾರ, 80 ಮಾಡ್ಬೇಕನ್ನತ್ತಾರ. ಹೌದಾ? ಸೇಮ್ ಹಂಗ ಮೆಥನಾಲ್ಗೆ ಆದ್ಯತೆ ಕೊಡತ್ತಾರೆ. ಎಥನಾಲ್ ಮೆಥನಾಲ್ ಡಿಫ್ರೆನ್ಸ್ ಗೊತ್ತೈತಿಲ್ಲ? ಎಥನಾಲ್ ಎದರಲ್ಲಿ ಜನರೇಟ್ ಆಗಿರ್ತೈತಿ? ಕಬ್ಬ, ಜೋಳ, ಭತ್ತ, ಅದ್ರದ್ದು ವೇಸ್ಟ್ ಇರ್ತೈತಿಲ್ಲ ಅದನ್ನ ತೊಗೊಂಡು ಎಥನಾಲ್ನ ಮಾಡ್ಬೋದು. ಮೆಥನಾಲ್ ಮಾಡ್ಬೇಕಾರ ಯಾವ್ದು? ಮೆಥನಾಲ್ ಜೆಲ್ಲಿ ಫ್ಲೋರಾ ಪ್ಲಾಂಟ್ ಅಂತ ಬರ್ತೈತಿಲ್ಲ, ಆ ಪ್ಲಾಂಟ್ದಿಂದ ಡೈರೆಕ್ಟ್ ಮೆಥನಾಲ್ ಆಗಿರ್ತೈತಿ. CH4OH, CH3OH ಅಂತ ಬರ್ತದೆ. ಆ ಮೆಥನಾಲ್ ಬಗ್ಗೆ ಈಗ ಆದ್ಯತೆ ಯಾಕೆ ಕೊಡತ್ತಾರ ಅಂದ್ರೆ ಮುಂದೆ ಆದ್ಯತೆ ಕೊಡ್ತಾರೆ ಅದನ್ನ ಫ್ಲೆಕ್ಸಿ ಪೆಟ್ರೋಲಿಯಮ್ದಾಗ ಯೂಸ್ ಮಾಡೋಕೆ. ಈಗ 2 ಮೆಥನಾಲ್ ಪ್ಲಾಂಟ್ ಬರ್ತಾವೆ ಇಂಡಿಯಾದಾಗ. ಸ್ಟ್ಯಾಟಿಕ್ ಜಿಕೆದಾಗ ಕೇಳಿದಾಗ ಫಸ್ಟ್ ಜೆಲ್ಲಿ ಫ್ಲೋರಾ ಅಥವಾ ಪ್ಲಾಂಟ್ ಬೇಸ್ಡ್ ಮೆಥನಾಲ್ ಪ್ಲಾಂಟ್ ಎಲ್ಲಿ ಅಂದ್ರೆ ಗುಜರಾತ್ನ ಕಾಂಡ್ಲಾ. ಬಟ್ ಇದ್ರದ್ದು ಓನ್ಲಿ ಮೆಥನಾಲ್ ಪ್ಲಾಂಟ್ ಅಂತ ಬಂದ್ರೆ ನೆನಪಿಟ್ಕೋರಿ, ಇವು 2 ಕನ್ಫ್ಯೂಸ್ ಆಗಬಾರ್ದು. ಬರೀ ಮೆಥನಾಲ್ ಪ್ಲಾಂಟ್ ಬಂದ್ರೆ ಎಲ್ಲಂದ್ರೆ ಮಧ್ಯಪ್ರದೇಶದಾಗ. ಮಧ್ಯಪ್ರದೇಶ ಪ್ಲೇಸ್ ವಿದ್ಯಾಂಚಲ. ಓಕೆ. ಲಿಪುಲೇಖ್ ಅಂತ ಬರ್ತೈತಿಲ್ಲ, ಉತ್ತರಾಖಂಡದ ಯಾವ ಡಿಸ್ಟಿಕ್ ಒಳಗೆ ಬರ್ತೈತಿ? ಪಿತ್ತೋರ್ಗಢ. ನೆನಪಿದೆ. ಲಿಪುಲೇಖಕ್ಕೆ ಟ್ರೈ ಜಂಕ್ಷನ್ ಅಂತ ಯಾಕೆ ಕರೀತಾರೆ? ಯಾವ 3 ಕಂಟ್ರಿ ಬರ್ತದ ಹೇಳ? ಯಾವ್ದ? ಭಾರತ, ನೇಪಾಳ, ಚೀನಾ. 3 ಇಂಡೆಕ್ಸ್ಗಳು ಕೇಳಿಬಿಡ್ತಾನೆ. ಹೇಳ್ರಿ. ಕರಪ್ಷನ್ ಇಂಡೆಕ್ಸ್, ಭ್ರಷ್ಟಾಚಾರದ ಎಷ್ಟೈತೆ? 91 ಐತೆ. ಕರಪ್ಷನ್ ಇಂಡೆಕ್ಸ್ದಾಗ ಇಂಡಿಯಾ ಸ್ಥಾನ ಎಷ್ಟೈತೆ ಅಂದ್ರೆ 91, ನೆನಪಿರ್ತೈತಲ್ಲ. ಆಮೇಲೆ ನೆಟ್ವರ್ಕ್ ರೆಡಿನೆಸ್ ಇಂಡೆಕ್ಸ್ ಬಂದಾಗ ಯಾವ್ದ? 45. ನೆಕ್ಸ್ಟ್ ಇನ್ನೊಂದು ಯಾವ್ದು ಬಿಟ್ಟು? ರಿಪೋರ್ಟರ್ಸ್ ವಿದೌಟ್ ಬಾರ್ಡರ್ಸ್ ಯಾವ್ದು? ಪ್ರೆಸ್ ಫ್ರೀಡಮ್ ಇಂಡೆಕ್ಸ್, ಪತ್ರಿಕಾ ಸ್ವಾತಂತ್ರ್ಯದ ಹೆಸರು 157. ಓಕೆ, ಇವತ್ತು ಸಾಕಲ್ಲ, ಒಂದು 5 ನಿಮಿಷ ಹೋಗಿ ಬಂದ ಅವ್ರು ಮತ್ತೆ ಈಗ ಇದನ್ನ ಹೇಳ್ತಾರೆ ಸಬ್ಜೆಕ್ಟ್.